ಶುರು ಮಾಡೋದಲ್ಲ ಮಾಡೋಣ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರಕೃತ 3 ದಿವಸಗಳ ಕಾಲ ಈ ಒಂದು ಜ್ಞಾನ ಸತ್ರ ಏರ್ಪಾಟಾಗಿದೆ. ಈ ಜ್ಞಾನ ಸತ್ರ ಮುಖ್ಯವಾಗಿ ಶ್ರೀಮದ್ ಜಯತೀರ್ಥರ ಮಹಿಮಾಬೋಧಕವಾಗಿ ನಡಿಬೇಕು ಅಂತ ಸಂಕಲ್ಪಿಸಲಾಗಿದೆ. ಆ ನಿಟ್ಟಿನಲ್ಲಿ ಶ್ರೀಮದ್ ಜಯತೀರ್ಥರ ಬಗ್ಗೆ ಕುರಿತಾದ ಅನೇಕ ವಿಷಯಗಳ ಚಿಂತನೆಯನ್ನ ಮಾಡಲು ಇಲ್ಲಿ ಉಪಸ್ಥಿತನಿದ್ದೇನೆ. ಜಯತೀರ್ಥರ ಬಗ್ಗೆ ಹೇಳಬೇಕು ಅಂದ್ರೆ ಮುಖ್ಯವಾಗಿ ಜಯತೀರ್ಥರ ಅನುಗ್ರಹನೇ ಆಗ್ಬೇಕು. ಜಯತೀರ್ಥರ ಅನುಗ್ರಹ ಇಲ್ಲದೇನೆ ಅವರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ವಿಷಯಗಳು ಜಯತೀರ್ಥರ ಬಗ್ಗೆ ಇದೆ. ಸಾಮಾನ್ಯವಾಗಿ ಮಾಧ್ವರು ಯಾರ್ಯಾರು ಇರ್ತೀವಿ ಎಲ್ಲರೂ ಕೂಡ ಜಯತೀರ್ಥರ ಸ್ಮರಣೆ ಇಲ್ಲದ ದಿವಸವೇ ಇಲ್ಲ. ಜಯತೀರ್ಥರ ಸ್ಮರಣೆ ಮಾಡ್ಲೇಬೇಕು. ಪ್ರತಿನಿತ್ಯ ಅವರ ಸ್ಮರಣೆ ಇಲ್ಲದೇನೆ ಯಾವುದೇ ಕಾರ್ಯವನ್ನು ಕೂಡ ನಾವು ಮಾಡಬಾರದು. ಅಂತಹ ದೊಡ್ಡ ಉಪಕಾರವನ್ನು ಜಯತೀರ್ಥರು ಮಾಡಿದ್ದಾರೆ. ಎಲ್ಲರೂ ಕೂಡ ನಾವು ಜಯತೀರ್ಥರನ್ನ ನೆನಪಿಸ್ಕೊಳ್ತೇವೆ. ಜಯತೀರ್ಥರು ಗೊತ್ತಿಲ್ಲ ಮಾಧ್ವ ಭಕ್ತರಿಗೆ ಜಯತೀರ್ಥರ ಪರಿಚಯ ಇಲ್ಲ ಅಂತ ಇಲ್ವೇ ಇಲ್ಲ. ಸಕಲರಿಗೂ ಕೂಡ ಜಯತೀರ್ಥರ ಪರಿಚಯ ಇದ್ದೇ ಇರುತ್ತೆ. ಅದು ಕೂಡ ಆ ಜಯತೀರ್ಥರ ಪರಿಚಯ ನಮಗೆ ನ್ಯಾಯಸುಧಾ ಮುಖಾಂತರವೇ ನಮಗೆ ಜಾಸ್ತಿ. ನ್ಯಾಯಸುಧಾ ಅನ್ನುವ ಗ್ರಂಥ ಕೇಳಿದ್ರೆ ಸಾಕು ಇಡೀ ಮಾಧ್ವರು ಅದು ಜಯತೀರ್ಥರು ಅಂದ್ರೆ ನ್ಯಾಯಸುಧಾ ಅಂದ್ರೆ ಜಯತೀರ್ಥರು ಅನ್ನುವಷ್ಟು ಮಟ್ಟಿಗೆ ನಮಗೆ ಜಯತೀರ್ಥರ ಸ್ಮರಣೆ ಸದಾ ಕಾಲದಲ್ಲಿ ನಮಗೆ ಇದ್ದೇ ಇರುತ್ತೆ. ಅಂತಹ ಜಯತೀರ್ಥ ಮಹಾನುಭಾವರ ಒಂದು ಚಿಂತನೆ ಮಾಡೋದು ಅಂದ್ರೆ ಅದೊಂದು ದೊಡ್ಡ ಭಾಗ್ಯ. ಸಾಮಾನ್ಯವಾಗಿ ಹೇಳ್ತಾರೆ ಮೇಘಚ್ಛನ್ನಂತು ದುರ್ದಿನಂ ಅಂತ, ಅಂದ್ರೆ ಮೋಡ ಕವಿದ್ರೆ ಆಗ ಅದೊಂದು ದುರ್ದಿನ, ಅದು ಕೆಟ್ಟ ದಿವಸ ಅಂತ. ಆದ್ರೆ ಹಾಗಲ್ಲ, ಅವತ್ ಜಯತೀರ್ಥರ ಬಗ್ಗೆ ಚಿಂತನೆ ಮಾಡಿದ್ರೆ ಅವತ್ತು ಮೋಡ ಕವಿದಿರ್ಲಿ, ಏನೇ ಆಗ್ಲಿ, ಮಳೆ ಜೋರಾಗಿ ಬರ್ತಾ ಇರ್ಲಿ, ಏನೇ ಇರ್ಲಿ, ಆದ್ರೆ ಅವತ್ತಿನ ದಿವಸ ಅದು ದುರ್ದಿನ ಅಲ್ಲ, ಅವತ್ತಿಂದ ಪ್ರಾರಂಭ ಆಯ್ತು ನಮ್ಮ ಸುದಿನ ಅಂತ ಅಂದ್ಕೊಂಡ್ಬೇಕು ನಾವು. ಅಂತಹ ದೊಡ್ಡ ಮಹಾನುಭಾವರಾದ ಜಯತೀರ್ಥರ ಚಿಂತನೆ ಅದು 3 ದಿವಸಗಳಲ್ಲಿ ಮುಗಿಯುವಂತದ್ದಲ್ವೇ ಅಲ್ಲ, ಅದು ಬಹಳಷ್ಟು ಕಾಲ ಅದು ನಮ್ಮ ಜೀವನ ಇಡೀ ಕೂಡ ಆ ಜಯತೀರ್ಥರ ಚಿಂತನೆ ಮಾಡಿದಷ್ಟು ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಅದು ನಿಲ್ಲೋದು ಅಥವಾ ಸ್ವಲ್ಪ ಕಡಿಮೆ ಆಯ್ತು ಏನು ಇಲ್ವೇ ಇಲ್ಲ. ಅದೇ ಹೇಳಲಿಕ್ಕೆ ಸಾಧ್ಯವಿಲ್ಲ ಜಯತೀರ್ಥರ ಬಗ್ಗೆ. ಅಂತಹ ಜಯತೀರ್ಥರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಅನ್ಕೊಂಡಾಗ ನನಗೆ ಬಹಳ ಭಯ ಆಯ್ತು. ಜಯತೀರ್ಥರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ, ಎಷ್ಟು ಜಯತೀರ್ಥರ ಬಗ್ಗೆ ಹೇಳಿದ್ರು ಕೂಡ ಅದು ಮುಗಿದೇ ಇರುವಂತಹ ವಿಷಯ ಅಂತ. ಆದ್ರೂ ಕೂಡ ಆ ಜಯತೀರ್ಥರ ಪುಣ್ಯ ಸ್ಮರಣೆ ಮಾಡಿದ್ರೆ ನಮಗೆ ಜಯತೀರ್ಥರ ಗ್ರಂಥಗಳ ಓದುವ ಭಾಗ್ಯ, ಆ ಗ್ರಂಥಗಳ ನಿಜವಾದ ಅರ್ಥ, ಅವರು ಆಚಾರ್ಯರ ಅರ್ಥ ಏನು ತಿಳಿಸ್ಕೊಟ್ಟಿದ್ದಾರೆ ಆಚಾರ್ಯರು, ಅದರ ಬಗ್ಗೆ ನಿಜವಾದ ಅರ್ಥವನ್ನ ಅವರು ನಮಗೆ ಅನುಗ್ರಹಿಸ್ತಾರೆ ಎನ್ನುವ ಭಾವದಿಂದ ಈ ಜಯತೀರ್ಥರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೇನೆ. ಜಯತೀರ್ಥರನ್ನುವ ಹೆಸರೇ ಒಂದು ಅದ್ಭುತ. ನಾವು ಆನಂದ ತೀರ್ಥರನ್ನ ಕೇಳ್ತೀವಿ, ವ್ಯಾಸತೀರ್ಥರನ್ನ ಕೇಳ್ತೀವಿ, ಬ್ರಹ್ಮಣ್ಯ ತೀರ್ಥರನ್ನ ಕೇಳ್ತೀವಿ, ಎಲ್ಲ ಒಬ್ಬೊಬ್ಬರ ಹೆಸರನ್ನ ಕೇಳ್ತಾ ಹೋಗ್ತೀವಿ. ಆದ್ರೆ ಇವರ ಹೆಸರು ನೋಡಿ ಜಯತೀರ್ಥ ಅಂತ ಇವರ ಹೆಸರು.
ಆನಂದ ತೀರ್ಥ ಹೆಸರಿನಲ್ಲೇ ಇದೆ ಆನಂದ. ಅವರ ಶಾಸ್ತ್ರ ನೀವೇನೇ ಓದಿ ಅದು ಆನಂದಪ್ರದ, ನಿಜವಾದ ಮೋಕ್ಷ ಅದು ಆನಂದದ ಸಂಕೇತ. ಆ ಮೋಕ್ಷ ಏನಿದೆ ಅದೇ ಆನಂದ. ಅಂತಹ ಆನಂದವನ್ನ ನೀಡುವಂತಹ ಶಾಸ್ತ್ರ ರಚನೆ ಮಾಡಿದ್ದಾರೆ. ಹಾಗಾಗಿ ಆಚಾರ್ಯರ ಶಾಸ್ತ್ರ ಓದಿದ್ರೆ ನಮಗೆ ಆನಂದ ಸಿಗತ್ತೆ, ಇದು ಗೊತ್ತಿದೆ. ಇನ್ನು ವ್ಯಾಸತೀರ್ಥರ ಗ್ರಂಥಗಳನ್ನ ಓದಿದ್ರೆ ಏನ್ ಸಿಗತ್ತೆ? ವ್ಯಾಸ ನಿಮಗೆ ನಿಮ್ಮ ಬುದ್ಧಿಯ ವಿಸ್ತಾರತೆ ಸಿಗತ್ತೆ. ನಿಮ್ಮ ಬುದ್ಧಿ ತುಂಬಾ ಮಂದವಾಗಿರುತ್ತೆ. ನಮಗೆ ಶಾಸ್ತ್ರಾಧ್ಯಯನದಲ್ಲಿ ತೊಡಗಬೇಕಾದ್ರೆ ಎಷ್ಟು ಓದಿದ್ರು ಅನೇಕ ಗ್ರಂಥಗಳನ್ನ ನಮ್ಮ ಬುದ್ಧಿ ತೀಕ್ಷ್ಣವಾಗಿ ಆಗೋದಿಲ್ಲ. ಅದು ವ್ಯಾಸತೀರ್ಥರ ಗ್ರಂಥಗಳನ್ನ ಓದಿದ್ರೆ ಮಾತ್ರ ನಮ್ಮ ಬುದ್ಧಿಯ ವ್ಯಾಸ ಅಂದ್ರೆ ವಿಸ್ತಾರತೆ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ವ್ಯಾಸತೀರ್ಥರ ಗ್ರಂಥ ಅಧ್ಯಯನ ಮಾಡ್ಲೇಬೇಕು. ಆದ್ರೆ ನಮ್ಮ ಜಯತೀರ್ಥ ನೋಡಿ ಹೆಸರಲ್ಲೇ ಜಯ ಇಟ್ಕೊಂಡಿದ್ದಾರೆ. ಜಯತೀರ್ಥರ ಗ್ರಂಥ ಓದಿದ್ರೆ ಅವರಿಗೆ ಜಯ ಖಂಡಿತ. ಜಯ ಬೇಕು ಅಂತಂದ್ರೆ ಯಾವುದೇ ವಿಷಯ ಆಗ್ಲಿ, ನಿಮಗೆ ಜಯ ಬೇಕು ಅಂದ್ರೆ ಜಯತೀರ್ಥರನ್ನ ಆಶ್ರಯಿಸಲೇಬೇಕು. ಈ ನಿಟ್ಟಿನಲ್ಲೂ ಕೂಡ ನಮಗೆ ಆ ಜಯತೀರ್ಥ ಅನ್ನುವ ಪದ ಸೂಚನೆಯನ್ನು ಕೊಡ್ತಾ ಇದೆ. ಜಯತೀರ್ಥ, ನಿಮಗೆ ಜಯ ಬೇಕು ಅಂದ್ರೆ ಈ ಜಯತೀರ್ಥರನ್ನ ಆಶ್ರಯಿಸಿ. ಅಲ್ಲ ಜಯತೀರ್ಥರು ಸಿಕ್ಕಿಲ್ಲ ಅಲ್ವಾ ಅಂದ್ರೆ ನೋಡಿ, ಸಿಗೋದು ಅಂದ್ರೆ ಕಣ್ಣಾರೆ ಕಾಣುವುದೇ ಅಲ್ಲ, ಅವರ ಗ್ರಂಥಗಳ ಮುಖಾಂತರ ನಮಗೆ ಜಯತೀರ್ಥರು ನಮಗೆ ಇದ್ದಾರೆ. ನಾವು ಹೇಳ್ತಾ ಇರ್ತೀವಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವರು ಪ್ರತ್ಯಕ್ಷವಾಗಿ ಅನುಗ್ರಹ ಮಾಡಿದ್ರು. ಕೆಲವು ಕಾಲ ಅನಂತರ ಅವರು ವೃಂದಾವನಸ್ಥರಾದ್ಮೇಲೆ ನಂತರ ಗ್ರಂಥ ರೂಪದಲ್ಲಿ ಆ ಅನುಗ್ರಹವನ್ನ ಮಾಡ್ತಾರೆ. ನಂತರ ಸೇವಾದಿಗಳಿಂದ ಹೀಗೆ ಒಂದೊಂದು ನಾವು ಆ ರಾಯರ ಬಗ್ಗೆ ಕೇಳ್ತೇವೆ. ಅದೇ ರೀತಿ ಜಯತೀರ್ಥರು ಕೂಡ ಪ್ರತಿಯೊಬ್ಬ ಮಹಾತ್ಮರಾಗ್ಲಿ ಅವರು ಇಲ್ಲದೆ ಹೋದ್ರು ಕೂಡ ಅವರು ಗ್ರಂಥ ರೂಪದಲ್ಲಿ ಇದ್ದು ನಮಗೆ ಅನುಗ್ರಹವನ್ನ ಮಾಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ನಮಗೆ ಜಯತೀರ್ಥರು ಅವರು ಕೊಟ್ಟ ನ್ಯಾಯ ಸುಧಾ ಏನು ಗ್ರಂಥ ಇದೆ ಅದರ ಮುಖಾಂತರ ನಮಗೆ ಸಕಲರಿಗೂ ಜಯವನ್ನ ಉಂಟು ಮಾಡ್ತಾರೆ. ಅದಕ್ಕೆ ಜಯಕರಂ ತೀರ್ಥಂ, ಅವರ ಹೆಸರೇ ಹಾಗೆ. ಜಯಪ್ರದವಾದ ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅನೇಕ ಬಾರಿ ಹೇಳಿದ್ದೇನೆ. ಆ ಶಾಸ್ತ್ರ ಅದು ಜಯವನ್ನು ಕೊಡುವಂತಹದ್ದು. ಅಂತಹ ಜಯಪ್ರದವಾದ ಶಾಸ್ತ್ರ ರಚನೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಅವರಿಗೆ ಜಯತೀರ್ಥ ಅಂತ ಅವರಿಗೆ ಹೆಸರು. ಅಲ್ಲ ವಿಜೇಂದ್ರ ತೀರ್ಥರು ಅಂತ ಇದೆಯಲ್ವಾ ಇನ್ನೊಬ್ಬರಿಗೆ ಹೆಸರು ಅಂದ್ರೆ ನಿಜ. ಅವರು ವಿಜೇಂದ್ರ ತೀರ್ಥರಾಗಿದ್ ಯಾಕೆ ಅಂತಂದ್ರೆ, ಅವರಿಗೆ ವಿಜೇಂದ್ರ ತೀರ್ಥರಾಗಿದ್ ಯಾಕೆ ಅಂದ್ರೆ ವಿಜಯಿ ಅಂತಂದ್ರೆ ವಿಶೇಷವಾದ ತಮ್ಮ ಗ್ರಂಥಗಳಿಂದ ಜಯ ಸಂಪಾದನೆ ಮಾಡಿದವರು ಜಯತೀರ್ಥರು. ಅವರೇ ಇಂದ್ರ ಶ್ರೇಷ್ಠ. ಯಾವುದೇ ಒಂದು ವಿಜೇಂದ್ರ ತೀರ್ಥರ ಗ್ರಂಥ ತಗೊಳ್ಳಿ, ಆ ಗ್ರಂಥದ ಬೆಂಬಲ ಅದಕ್ಕೆ ಮೂಲಭೂತವಾಗಿ ಅಲ್ಲಿ ಜಯತೀರ್ಥರು ಇದ್ದೇ ಇರ್ತಾರೆ. ಜಯತೀರ್ಥರ ಮಾತಿನ ಮೇಲೆ ವಿಜೇಂದ್ರ ತೀರ್ಥರ ಮಾತು ನಿಂತಿರತ್ತೆ. ಹಾಗಾಗಿ ಜಯತೀರ್ಥರನ್ನು ಬಿಟ್ಟು ಯಾವುದೇ ಒಬ್ಬ ಮಹನೀಯರು ನಂತರ ಬಂದವರು ಸ್ವತಂತ್ರವಾಗಿ ತಾವು ಬರೆದಿದ್ದು ಅಂತ ಇಲ್ಲವೇ ಇಲ್ಲ. ಸಕಲರೂ ಕೂಡ ಜಯತೀರ್ಥರನ್ನ ಆಶ್ರಯಿಸಿಯೇ ಬರೆದಿದ್ದು. ಹಾಗಾಗಿಯೇ ಜಯೀಂದ್ರರು ಅಂತ ಯಾಕೆ ಹೇಳುದು ಅಂದ್ರೆ ಅವರಿಗೆ ಸ್ವಾಮಿ ಜಯಿಗಳು ಅಂದ್ರೆ ಜಯತೀರ್ಥರು. ಆ ಜಯತೀರ್ಥರನ್ನ ಆಶ್ರಯಿಸಿ ಅವರ ಗ್ರಂಥಗಳನ್ನ ಬರೆದಿದ್ರಿಂದಲೇ ಅವರಿಗೆ ವಿಜಯೀಂದ್ರ ತೀರ್ಥರು ಅಂತ ಕರೆಯೋದು ಕೂಡ. ಹೀಗೆ ಜಯತೀರ್ಥರನ್ನ ಆಶ್ರಯಿಸಿದ್ರೆ ನಮಗೆ ಜಯ ಖಂಡಿತ ಅಂತ ಒಂದು ಈ ಸಂದರ್ಭದಲ್ಲಿ ನಿವೇದಿಸ್ತಾ, ಇಂತಹ ಈ ಜಯತೀರ್ಥರನ್ನ ನಾವು ಪ್ರತಿನಿತ್ಯ 3 ಮುನಿಗಳನ್ನ ಸ್ಮರಣೆ ಮಾಡಬೇಕು ಅನ್ನೋದರಲ್ಲಿ ಇವರ ಪರಿಗಣನೆ ಇದ್ದೇ ಇದೆ. ಒಂದು ಮಧ್ವಾಚಾರ್ಯರು, ಇನ್ನೊಂದು ಜಯತೀರ್ಥರು, ಇನ್ನೊಂದು ವ್ಯಾಸತೀರ್ಥರು ಅಂತ ಬಂದೇ ಇದೆ. ಅದರಲ್ಲಿ ಕಾಮಧೇನು ಜಯತೀರ್ಥರು ಅಂತ ಬೇಡದ್ದನ್ನೆಲ್ಲ ನೀಡುವಂತಹದ್ದಿದು ಅಂತ ಹೇಳ್ತಾರೆ. ಇಲ್ಲಿ ಒಂದು ಶ್ಲೋಕವನ್ನ ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಮಾತಿದೆ, ಏನು ಅಂತಂದ್ರೆ ನಾವೆಲ್ಲ ಅಪೇಕ್ಷೆ ಪಡ್ತಾ ಇರ್ತೀವಿ ನಮ್ಮ ಕೈಯಲ್ಲಿ ಎಲ್ಲಾ ಸಂಪತ್ತು ಬರಬೇಕು ಅಂತ. ಇದಕ್ಕೆ ಎಷ್ಟಷ್ಟು ಪ್ರಯತ್ನ ಪಡ್ತೀವೋ ಬಹಳಷ್ಟು ಪ್ರಯತ್ನ ಪಡ್ತೀವಿ. ಅದಕ್ಕೆ ಏನೇನೋ ಯೋಚನೆ ಮಾಡೋದು, ಅದಕ್ಕೆ ತಕ್ಕದಾದ ಸಾಧನ ಉಪಾಯಗಳನ್ನ ಆಶ್ರಯಿಸೋದು, ಯಾರ ಹತ್ರನೋ ಕೇಳೋದು ಮಾಡೋದು. ಹೀಗೆ ಯಾವ್ದೋ ಒಂದು ನಮಗೆ ಕಾರ್ಯ ಬೇಕಾಯ್ತು, ನಂಗೆ ಇದನ್ನ ಪಡಿಬೇಕು ಅಂತಿದ್ರೆ, ಅಥವಾ ನನ್ನ ಕೈಗೆ ಈ ಸಂಪತ್ತುಗಳೆಲ್ಲ ಬಂದು ನನಗೆ ಅಲ್ಲಿ ಬೀಳ್ಬೇಕು ಅಂತಿದ್ರೆ ಎಷ್ಟೋ ಯೋಚನೆಗಳನ್ನ ಮಾಡ್ತೇವೆ. ಅದಕ್ಕೊಂದು ಸುಭಾಷಿತ ಇದೆ, ಒಂದು ಮಾತಿದೆ. ಅಲ್ಲಿ ಆ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವ್ ಯಾವ್ದಾದ್ರು ಒಂದು ಕಾರ್ಯವನ್ನ ಸಾಧನೆ ಮಾಡ್ಕೊಳ್ಬೇಕು, ನಾವು ಪಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಎಷ್ಟನ್ನು ವಿಚಾರ ಮಾಡಿ ಇಟ್ಕೊಳ್ಬೇಕು ತಲೆಯಲ್ಲಿ ಅಂತ ಒಂದು ಉಪಾಯವನ್ನ ಒಂದು ಮಾತು ಮಹಾತ್ಮರು ಹೇಳಿದ್ದಾರೆ. ಅಲ್ಲಿ ಬಂದ ಮಾತು ನೋಡಿ, ಕೋಹಂ ಕೌ ದೇಶ ಕಾಲೌ ಸಮ ವಿಷಮ ಗುಣಾಃ ಕೇರಯಃ ಕೇ ಸಹಾಯಾಃ ಕಾ ಶಕ್ತಿಃ ಕೋಭ್ಯುಪಾಯಃ ಫಲಮಿಹ ಚ ಕಿಯತ್ ಕೀದೃಶೀ ದೈವ ಸಂಪತ್ತೌ ಕೋ ನಿಬಂಧಃ ಪ್ರತಿವಿದಿತ ವಚನಸ್ಯೋತ್ತರಂ ಕಿಂ ನು ಮೇ ಸ್ಯಾತ್ ಇತ್ಯೇವಂ ಕಾರ್ಯಸಿದ್ಧೌ ಅವಹಿತ ಮನಸೋ ಹಸ್ತಗಾ ಸಂಪದಸ್ಯುಹು ಅಂತ ಒಂದು ಶ್ಲೋಕ. ಹಸ್ತಗಾಹ ಸಂಪದಸ್ಯುಹು, ನಿಮ್ಮ ಕೈಯಲ್ಲಿ ಎಲ್ಲ ಸಂಪತ್ತುಗಳು ಬಂದು ಕೂಡ ಬೀಳತ್ತೆ. ಅವಹಿತ ಮನಸಃ, ಸ್ವಲ್ಪ ಮನಸ್ಸನ್ನ ದೃಢ ಮಾಡ್ಕೊಳ್ಳಿ. ದಾರ್ಢ್ಯವಾದ ಮನಸ್ಸನ್ನ ಪಡೆದುಕೊಂಡ್ರೆ ಎಲ್ಲಾ ಸಂಪತ್ತುಗಳು, ಯಾಕೆ ಎಲ್ಲ ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ನಿಮಗೆ ಬಂಧ ಉಂಟಾಯ್ತಾ, ನಿಮಗೆ ಕಟ್ಟ ಹಾಕುವಾಗ ಆಯ್ತಾ, ನಿಮ್ಮ ಮನಸ್ಸೇ ಅದಕ್ಕೆ ಕಾರಣ. ಮೋಕ್ಷ ಸಿಗ್ತಾ, ನಿಮ್ಮ ಮನಸ್ಸೇ ಕಾರಣ. ನೀವೆಷ್ಟು ಗಟ್ಟಿಯಾಗಿ ಇಟ್ಕೊಳ್ತೀರಿ ಮನಸ್ಸನ್ನ ಅಷ್ಟು ಅನುಕೂಲ, ಬಂಧವೂ ಸಿಗತ್ತೆ ಮೋಕ್ಷವೂ ಸಿಗತ್ತೆ ಅಂತ ಹೇಳುವಂತ ಶ್ಲೋಕ. ಇಲ್ಲಿ ಹೇಳ್ತಾ ಅವರೊಂದು ಎಚ್ಚರ ಕೊಡ್ತಾರೆ. ಕೋಹಂ, ಮೊದಲು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡ್ಬೇಕಾದ್ರೆ ಯೋಚನೆ ಮಾಡಿ,
ನೀನ್ ಯಾರು ಅಂತ ನೀವು ಮೊದಲು ಯೋಚನೆ ಮಾಡ್ಕೊಬೇಕಂತೆ. ನನಗೆ ಯೋಗ್ಯತೆ ಇದೆಯಾ ಅದ್ ಮಾಡ್ಲಿಕ್ಕೆ ಅಂತ ಮೊದಲು ಚಿಂತೆ ಮಾಡ್ಬೇಕಂತೆ. ನಂತರ ದೇಶ ಕಾಲವು, ಈಗಿನ ಆ ಕಾಲದ ಪರಿಸ್ಥಿತಿ, ಈ ದೇಶದ ಪರಿಸ್ಥಿತಿ ಸರಿ ಇದೆಯೋ ಇಲ್ವೋ, ಈ ಜಾಗದಲ್ಲಿ ನಾ ಮಾಡೋದು ಉಚಿತನೋ ಹೌದೋ ಅಲ್ವೋ, ಈ ಕಾಲ ಸರಿ ಇದೆಯೋ ಇಲ್ವೋ ಅಂತ ವಿಚಾರ ಮಾಡ್ಬೇಕಂತೆ. ನಂತರ ಈ ಕಾರ್ಯ ಮಾಡ್ಲಿಕ್ಕೆ ನನಗೆ ಶತ್ರುಗಳು ಯಾರು, ನನಗ್ ಮಿತ್ರರು ಯಾರು, ನನಗ್ ಶಕ್ತಿ ಇದೆಯೋ ಅಥವಾ ಏನು ಉಪಾಯಗಳು, ಅಥವಾ ಫಲಮಿಹಚಕಿಯತ್, ನನಗಿದಿಂದ ಸಿಗುವ ಫಲವಾದ್ರೂ ಕೂಡ ಏನು ಅನ್ನುವ ಚಿಂತೆ. ನಂತರ ದೈವ ಸಂಪತ್, ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ದೇವತಾರಾಧನೆಯನ್ನು ಮಾಡಿದ್ನೋ, ದೇವತೆಗಳ ಅನುಗ್ರಹ ಆಗಿದೆಯೋ, ವಿಶೇಷವಾಗಿ ನನಗೆ ಅದರ ಅನುಕೂಲತೆ ದೈವ ಅನುಗ್ರಹ ಇದೆಯೋ ಅಂತ ಪರಿಶೀಲನೆ ಮಾಡ್ಬೇಕಂತೆ. ಸಂಪತ್ತು ಕೋನಿಬಂತಹ, ನಾನೇನಾದ್ರೂ ಆ ಫಲ ನಾ ಏನು ಮನಸ್ಸಿನಲ್ಲಿ ಅನ್ಕೊಂಡಿದ್ದೀನಿ ಅದನ್ನ ಪಡಿಲಿಕ್ಕೆ ಏನೇನು ಕಾರಣ ಅನ್ನೋದನ್ನು ಕೂಡ ಚಿಂತನೆ ಮಾಡ್ತಾ, ಪ್ರತಿ ವಿದಿತ ವಚನ ಸ್ಯೋತ್ತರಂ ಕಿಮ್ನು ಮೇ ಸ್ಯಾತ್, ಒಂದ್ ವೇಳೆ ವಿಘ್ನಗಳೇನಾರು ಬಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ ಉಪಾಯಗಳನ್ನು ಈಗಾಗ್ಲೇ ನಾ ಮಾಡ್ಕೊಂಡಿದ್ದೀನ ಅಂತ ಇಷ್ಟೆಲ್ಲ ವಿಚಾರ ಮಾಡಿ ಮನಸ್ಸನ್ನ ದೃಢವನ್ನಾಗಿ ಇಟ್ಟುಕೊಂಡು ಯಾವ್ದಾರೊಂದು ಕಾರ್ಯವನ್ನ ಪ್ರಾರಂಭ ಮಾಡಿದ್ರೆ ಕೊನೆಗೆ ಅವನು ಮುಟ್ಟೇ ಮುಟ್ತಾನೆ ಅಂತ ಈ ರೀತಿ ಒಂದ್ ಸುಭಾಷಿತ ಹೇಳೋ ಮಾತು. ಕೊನೆಗೆ ಹಸ್ತಗ ಸಂಪದಸ್ಯು, ನಿನ್ನ ಕೈಯಲ್ಲಿ ಎಲ್ಲಾ ಸಂಪತ್ತುಗಳು ಬರ್ತಾವೆ ಅಂತ ಹೇಳುವಂತ ಮಾತು. ಆದ್ರೆ ನಿಮ್ಮ ಕೈಯಲ್ಲಿ ಸಂಪತ್ತು ಬರ್ಬೇಕಾ, ಇಷ್ಟೆಲ್ಲ ಯಾಕ್ರಿ ವಿಚಾರ ಮಾಡ್ತೀರಿ? ಸುಲಭವಾಗಿ ಜಯತೀರ್ಥರೇ ನಮಗೆ ನ್ಯಾಯಸುಧಾ ಕೊಟ್ಟಿದ್ದಾರೆ. ನ್ಯಾಯಸುಧಾ ಇದ್ರೆ ಸಾಕು, ಎಲ್ಲ ನಮ್ಮ ಕೈಯಲ್ಲಿ ಸಂಪತ್ತುಗಳು ನಲಿದಾಡ್ತಾವೆ ಅಂತ ಇಷ್ಟಿರ್ಬೇಕಾದ್ರೆ ಇಷ್ಟೆಲ್ಲ ಯಾಕೆ ವಿಚಾರ ಮಾಡ್ಬೇಕು? ಯಾಕೆಂದ್ರೆ ಶ್ರೀಕರ ಗ್ರಂಥ ಅಂತ ಹೇಳ್ತಾರೆ. ವಾದಿರಾಜ ಸ್ವಾಮಿಗಳು ತಾವು ಗುರುವರ್ಥ ದೀಪಿಕಾ ಅನ್ನುವ ಸುಂದರವಾದ ಗ್ರಂಥ ಶ್ರೀಮನ್ ನ್ಯಾಯಸುಧಾಕ್ಕೆ ವ್ಯಾಖ್ಯಾನವಾಗಿ ಬರೆದಿದ್ದಾರೆ. ಬರೀತಾನೆ ಅವರೇ ಹೇಳೋದು, ಶ್ರೀಕರತ್ವೇ ಭಯಮೇವ ಸಾಕ್ಷಿಣ ಅಂತ. ಅಂದ್ರೆ ಇದು ಶ್ರೀಕರ ಗ್ರಂಥ, ಸಂಪತ್ ಬರತ್ ನಿಮಗೆ ಅಂತ ಅನ್ನುವ ವಿಷಯದಲ್ಲಿ ನಾನೇ ಸಾಕ್ಷಿ ಅಂತ ಅವರ ಬಗ್ಗೆ ಹೇಳ್ತಾರೆ. ಅವರು ಪರ್ಯಾಯ ನಡೆಸಿದ್ದು ಈ ಸುಧಾ ಗ್ರಂಥದ ಪಾಠನದ ಈ ಶೈಲಿಯಿಂದಾಗಿ ಅವರ ಅನುಗ್ರಹ ವಿಶೇಷವಾಗಾಯ್ತು. ಈ ನಿಟ್ಟಿನಲ್ಲೇ ಅವರು ಇಡೀ ಪರ್ಯಾಯವನ್ನ ವೈಭವದಿಂದ ನಡೆಸಿದ್ರು ಅನ್ನೋ ಮಾತು ಬರುತ್ತೆ, ನಿಜ. ಆದ್ರೆ ಅಲ್ಲಿ ಶ್ರೀಕರತ್ವೇ ಭಯಮೇವ ಸಾಕ್ಷಿಣ ಅನ್ನುವ ಪದಕ್ಕೆ ಏನ್ ಅರ್ಥ ಗೊತ್ತೋ? ಶ್ರೀಕರ ಅಂದ್ರೆ ಸಂಪತ್ತನ್ನ ಕೊಡುತ್ತೆ ಅಂತ ಅರ್ಥ ಹೇಗೋ ಹಾಗೆ ಕರ ಅಂದ್ರೆ ಸಂಸ್ಕೃತದಲ್ಲಿ ಕೈ ಅಂತ ಅರ್ಥ. ಶ್ರೀ ಅಂದ್ರೆ ಸಂಪತ್ತು. ಸಂಪತ್ತು ನಮ್ಮ ಕೈಗೆ ಬರುತ್ತೆ. ಯಾವ ರೀತಿ ಸಂಪತ್ತು? ಲೌಕಿಕ ಸಂಪತ್ತೋ ಅಥವಾ ಆಧ್ಯಾತ್ಮಿಕ ಸಂಪತ್ತೋ, ಯಾವ ರೀತಿಯಾದ ಸಂಪತ್ತಾಗ್ಲಿ ಅದೆಲ್ಲವೂ ಕೂಡ ನಿಮ್ಮ ಕೈಯಲ್ಲಿ ಬರುತ್ತೆ. ಶ್ರೀ ಅದು ಕರ, ಕೈನಲ್ಲಿ ಬರುತ್ತೆ. ಅದಕ್ಕೆ ನಾನೇ ಸಾಕ್ಷಿ ಅಂತ ವಾದಿರಾಜರು ಹೇಳಿದಾಗೆ ಇಲ್ಲಿ ಹಸ್ತಗ ಸಂಪದಸ್ಯು, ನಿಮ್ಮ ಕೈಯಲ್ಲಿ ಸಂಪತ್ತು ಬೇಕೋ ಹಿಡೀರಿ, ನ್ಯಾಯಸುಧಾ ಗ್ರಂಥವನ್ನು ಹಿಡೀರಿ, ಎಲ್ಲ ಅದೇ ದಯಪಾಲಿಸತ್ತೆ ಅಂತ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ ಇಷ್ಟೆಲ್ಲ ಯಾಕೆ ಶ್ರಮ ಪಡಬೇಕು? ನಾನ್ಯಾರು ಅದೆಲ್ಲ ಬೇಡ, ನ್ಯಾಯಸುಧಾ ಗ್ರಂಥ ಇತ್ತು ಅಂದ್ರೆ ಸಾಕು, ನಿಮ್ಮ ಸಂಪತ್ತುಗಳು ಬರುತ್ತೆ ಅನ್ಲಿಕ್ಕೆ ವಾದಿರಾಜರೇ ಸಾಕ್ಷಿ. ವಾದಿರಾಜರೇ ಅವರ ಸ್ಪಷ್ಟವಾಗಿ ಅವರ ಮಾತನ್ನ ಹೇಳಿದ್ದಾರೆ. ಅಲ್ಲಿ ಹೇಳ್ತಾ ವಾದಿರಾಜರು ಶ್ರೀಕರತ್ವೇ ವಯಮೇವ ಸಾಕ್ಷಿಣ ಅಂತ ಹೇಳಿದ್ರು. ಹಾಗಾದ್ರೆ ನ್ಯಾಯಸುಧಾ ನಮ್ಮ ಮನೆಗಳಲ್ಲಿ ಬರ್ಬೇಕು. ನಿಜ, ನಾವು ನ್ಯಾಯಸುಧಾ ಈ ಜನ್ಮದಲ್ಲಿ ಓದ್ತೇವೋ ಇಲ್ವೋ ಗೊತ್ತಿಲ್ಲ. ಅಪ್ಪಿತಪ್ಪಿ ಓದಿದ್ರು ಸ್ವಲ್ಪ ಅರ್ಥ ಆಗ್ಬೋದು, ಪೂರ್ಣ ಅರ್ಥ ಆಗೋಲ್ಲ, ನಿಜ. ಕೊನೆಗಾದ್ರೂ ಕನಿಷ್ಠ ಪಕ್ಷ ಆ ನ್ಯಾಯಸುಧಾ ಗ್ರಂಥ ನಮ್ಮ ಮನೆಗಾದ್ರೂ ಬರ್ಬೇಕು. ನಾವು ಯಾವ ನಿಟ್ಟಿನಲ್ಲಿ ಜಯತೀರ್ಥರ ಸೇವೆ ಮಾಡ್ಬೇಕು ಅಂದ್ರೆ, ಅವರ ಸ್ತೋತ್ರ ಹೇಗೆ ಪಾರಾಯಣ ಮಾಡ್ತೀವೋ, ಅವರ ಆರಾಧನೆ ಮಾಡ್ತೀವಿ, ಅವರ ಸೇವೆಯನ್ನ ಮಾಡ್ತೀವಿ, ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಳ್ತೀವಿ. ಇದಕ್ಕೆಲ್ಲದಕ್ಕಿಂತ ಮುಖ್ಯ ನಮಗೆ ಮೊದಲು ನಮ್ಮ ಮನೆಗಳಲ್ಲಿ ಜಯತೀರ್ಥರ ಸುಧಾ ಗ್ರಂಥ ಇದೆಯೋ ಇಲ್ವೋ ಅಂತ ವಿಚಾರ ಮಾಡ್ಬೇಕು. ಜಯತೀರ್ಥರ ಸುಧಾ ಗ್ರಂಥ ಮೊದಲು ತಂದಿಟ್ಕೊಳ್ಬೇಕು. ಅಷ್ಟು ದೊಡ್ಡ ಉಪಕಾರ ಮಾಡಿದ್ದಾರೆ ಜಯತೀರ್ಥರು. ಅವರ ಸ್ಮರಣೆ ಮಾಡ್ಕೊಳ್ಳೋದೇನು ಅಂದ್ರೆ, ದಿವಸ ನ್ಯಾಯಸುಧಾ ಪುಸ್ತಕ ಅದ್ರ ಮೇಲೆ ಒಂದು ಮಂತ್ರಾಕ್ಷತೆ ಕಾಳು ಹಾಕಿ ಮಂಗಳಾರತಿಯನ್ನು ಮಾಡ್ಬೇಕು. ನಿಜವಾದ ಅಂತಹ ಪೂಜೆಯನ್ನಾದ್ರೂ ಮಾಡ್ಬೇಕು ಅದಕ್ಕೆ ದಿವಸ. ಅಷ್ಟಾದ್ರೂ ಕೂಡ ಆ ಜಯತೀರ್ಥರ ಸೇವೆಯನ್ನ ದಿವಸ ಮಾಡಿದ್ರೆ ಬಹಳ ಪುಣ್ಯ, ಬಹಳ ಸಂಪತ್ತುಗಳು ನಮಗ್ ಬರುತ್ತೆ. ಆ ಜಯತೀರ್ಥರ ಸೇವೆ ಅಂದ್ರೆ ಮೊದಲು ನಮ್ಮ ಮನೆಗಳ ನ್ಯಾಯಸುಧಾ ಪುಸ್ತಕ ಬಂದು ತಗೊಂಬಂದು ಇಡೋದೆ ಅದು ಮೊದಲನೇ ಸೇವೆ. ನಂತರದ ಸೇವೆ ಏನು? ಆ ಜಯತೀರ್ಥರ ಗ್ರಂಥವನ್ನ ಓದಿಸೋ ಹಾಗಾಗ್ಬೇಕು. ನಮ್ಮ ಮನೆಗಳಲ್ಲಿ ಯಾರಾದ್ರೂ ಒಬ್ರು ಜಯತೀರ್ಥರ ನ್ಯಾಯಸುಧಾ ಗ್ರಂಥವನ್ನ ಓದಿದ್ದಾರೆ ಅಂತ ಹೇಳೋ ರೀತಿಯಾದ್ರೂ ಕೂಡ ಕೊನೆ ಪಕ್ಷ ಆಗ್ಬೇಕು. ಒಬ್ರು ಓದಿದ್ದಾರೆ ನಮ್ಮವರು ಅಂತ ಯಾವಾಗ ಆಗ್ಲಿಕ್ಕೆ ಸಾಧ್ಯ? ಇದೆಲ್ಲ ನಮ್ಮ ಮನೆಗಳಲ್ಲಿ ಆ ನ್ಯಾಯಸುಧಾ ಗ್ರಂಥ ಅದು ಬರ್ಬೇಕು ಮೊದಲು. ಆ ನ್ಯಾಯಸುಧಾ ಗ್ರಂಥ ಬಂತು ಅಂದ್ರೆ ಸಾಕ್ಷಾತ್ ಜಯತೀರ್ಥರು ಮನೆಗೆ ಬಂದಿದ್ದಾರೆ ಅಂತ ಅರ್ಥ. ಹೇಗೆ ನಾವು ಹೇಳ್ತೇವೆ ಸ್ವರಮೂಲ ಗ್ರಂಥವನ್ನ ನಮ್ಮ ಮನೆಗಳಲ್ಲಿ ಇಟ್ಕೊಳ್ತೇವೆ. ಯಾಕೆ? ಆಚಾರ್ಯರ ವರ್ಣನೆನೂ ಕೂಡ ಮಾಡ್ತಾರೆ ಮಧ್ವವಿಜಯದಲ್ಲಿ ಹೇಳ್ತಾ, ಆಚಾರ್ಯರ ಗ್ರಂಥ ಅದು ಆಚಾರ್ಯರ ರೂಪ, ಆಚಾರ್ಯರೇ ಇನ್ನೊಂದು ಗ್ರಂಥದ ರೂಪದಲ್ಲಿ ಬಂದು ಮನೆಗೆ ಕೂತ್ಕೊಂಡಿದ್ದಾರೆ ಅಂತ ಅನ್ನುವ ಭಾವ ಹೇಗಿದೆ, ಹಾಗೆ ಆ ಆಚಾರ್ಯರ ನಿಜವಾಗ್ಲೂ ನಮ್ಮ ಮನೆಗೆ ಬರಬೇಕು ಅಂದ್ರೆ ಮೊದಲು ನಾವು ನ್ಯಾಯಸುಧಾ ಗ್ರಂಥ ಇಟ್ಕೊಳ್ಬೇಕು. ನ್ಯಾಯಸುಧಾ ಗ್ರಂಥಗಳನ್ನ ಇಟ್ಕೊಂಡ್ರೆ ಆಗ ತಾನೇ ಆಚಾರ್ಯರು ಬಂದ್ರು ಅಂತ ಅರ್ಥ ಸಂಪೂರ್ಣವಾಗಿ. ಅದೇ ಹಾಗೆ ಇನ್ನೊಂದನ್ನು ಮರಿಬಾರ್ದು, ಜಯತೀರ್ಥರ ಗ್ರಂಥ ಬಂದ್ರೆ, ಜಯತೀರ್ಥರು ಬರ್ಬೇಕು ಅಂದ್ರೆ ವ್ಯಾಸತೀರ್ಥರನ್ನ ಮರೆಯೋ ಹಾಗಿಲ್ಲ. ವ್ಯಾಸತ್ರಯದ ಬುಕ್ಕು, ಅದರ ಪುಸ್ತಕಗಳು ಕೂಡ ನಮ್ಮ ಮನೆಗಳಲ್ಲಿದ್ರೆ ಈ ಮೂರು ಮುನಿಗಳ
ಪುಸ್ತಕಗಳು ನಮ್ಮ ಮನೆಯಲ್ಲಿದ್ರೆ ಅವ್ರು 3 ಜನರು ಕೂಡ ನಮ್ಮ ಮನೆಯಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ಅರ್ಥ. ಕೊನೆಗೆ ನಾವು ತೀರ್ಮಾನ ಮಾಡ್ಬೇಕೇನು, ನಮ್ಮ ಮನೆಗಳಲ್ಲಿ ಯಾರಾದ್ರೂ ಒಬ್ರು ನ್ಯಾಯಸುಧಾ ಗ್ರಂಥನೋ ವ್ಯಾಸತ್ರಯ ಗ್ರಂಥವನ್ನೋ ಯಾರಾದ್ರೂ ಓದುವಂತೆ ಆಗುವಂತೆ ನಾವು ಮಾಡಬೇಕು ನಮ್ಮ ಮನೆಯಲ್ಲಿ ವಾತಾವರಣಗಳನ್ನ. ಈ ರೀತಿ ಆದ್ರೆ ಸಂಪೂರ್ಣವಾಗಿ ಜಯತೀರ್ಥರ ಸೇವೆ ಮತ್ತೆ ವ್ಯಾಸತೀರ್ಥರ ಸೇವೆ ಆಚಾರ್ಯರ ಸೇವೆ ಅಂತ ಆಗತ್ತೆ. ಹೀಗೆ ಅವರ ಸ್ಮರಣೆಯನ್ನು ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಜಯತೀರ್ಥರು ನ್ಯಾಯಸುಧಾ ಹೇಗ್ ಬರೆದ್ರು ಅಂತ ಒಂದು ಮಾತಿದೆ. ನೀವು ಬಹಳಷ್ಟು ಜನ ಗೊತ್ತಿರೋಲ್ಲ, ಇದು ವೈಶ್ವನಾಥಿ ನಾರಾಯಣಾಚಾರ್ಯರು ಅಂತ ಒಬ್ಬ ದೊಡ್ಡ ಪಂಡಿತರು. ಅವರು ಜಯತೀರ್ಥ ಸ್ತುತಿ ಅಂತ ವಿಶೇಷವಾಗಿ ಜಯತೀರ್ಥರ ಮೇಲೆ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ. ಅದ್ರಲ್ಲಿ ಅವ್ರು ಉಲ್ಲೇಖ ಮಾಡದೇ ಇರ್ಬೋದು, ಆದ್ರೆ ವೈಶ್ವನಾಥಿ ನಾರಾಯಣಾಚಾರ್ಯರು ಅವ್ರು ಪ್ರಾಚೀನರೇ, ಸ್ವಲ್ಪ ಪೂರ್ವಜರೇ, ಹಿಂದೆ ಬಂದವರು. ಅವರು ಹೇಳ್ತಾ ನ್ಯಾಯಸುಧಾ ಗ್ರಂಥವನ್ನ ಜಯತೀರ್ಥರು ಹೇಗ್ ಬರೆದ್ರು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಯರಗೋಳ ಗುಹೆಯಲ್ಲಿ ಕೂತು ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ರು, ಸುಮಾರು ವರ್ಷಗಳ ಕಾಲ ಹೊರಗೆ ಬರ್ಲಿಲ್ಲ ಅವರು ಅಂತ. ಆದ್ರೆ ಅಲ್ಲಿ ಒಂದು ಹೇಳ್ತಾರೆ, ಸುಧಾ ಗ್ರಂಥ ಹೇಗ್ ಬರೆದ್ರು ಜಯತೀರ್ಥರು ಅಂತಂದ್ರೆ ಅವರ ಕ್ರಮ ನೋಡಿ. ಜಯತೀರ್ಥರು ಎಷ್ಟು ಶ್ರಮ ನ್ಯಾಯಸುಧಾ ಬರಿಬೇಕು ಅಂತಂದ್ರೆ ಓದ್ಲಿಕ್ಕೆ ಅಷ್ಟು ಶ್ರಮ ಇದೆ, ಅಷ್ಟು ವಿಚಾರಗಳಿದೆ. ಆ ಓದೋರು ಎಷ್ಟು ಓದಿದ್ರು ಅದು ಇನ್ನೂ ತೆಗಿತಾನೆ ಇರ್ಬೇಕು, ಅಷ್ಟು ವಿಷಯಗಳಿದೆ ಅದರಲ್ಲಿ. ಅಂತಹ ನ್ಯಾಯಸುಧಾ ಗ್ರಂಥ ಸ್ವಯಂ ಅವರು ರಚನೆ ಮಾಡಬೇಕು ಅಂತಂದ್ರೆ ಎಷ್ಟು ಶ್ರಮ ಇರುತ್ತೆ. ಆ ಶ್ರಮ ಪಟ್ಟಿದ್ದನ್ನ ಕೇಳಿದ್ರೆ ಅಬ್ಬಾ, ಜಯತೀರ್ಥರಿಗೆ ಎಷ್ಟು ಆಚಾರ್ಯರ ಮೇಲೆ ಭಕ್ತಿ ಇತ್ತು, ಆಚಾರ್ಯರ ಗ್ರಂಥಗಳ ಮೇಲೆ ಶ್ರದ್ಧೆ ಇತ್ತು ಅನ್ನೋದು ಗೊತ್ತಾಗತ್ತೆ. ಹೇಗೆ ಅಂದ್ರೆ ಅವರೊಂದು ದೇವತಾಂಶ ಸಂಭೂತರು, ಹಾಗಾಗಿ ಅವರಿಗೆ ಶಕ್ತಿ ಇದ್ದೇ ಮಾಡಿರ್ತಾರೆ. ಹೇಗೆ ಅಂದ್ರೆ ಅವರು ಬೆಳಗ್ಗೆ ಪ್ರಾರಂಭ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಾಠವನ್ನ ರಾತ್ರಿವರೆಗೂ ಕೂಡ ಅವರು ಪಾಠ ಮಾಡ್ತಾ ಇದ್ರಂತೆ. ಸುಧಾ ಪಾಠವನ್ನ ನಿರಂತರ ಬೆಳಗ್ಗೆಯಿಂದ ಇನ್ನೇನು ಇಲ್ಲ. ವೈರಾಗ್ಯ ಶಿಖಾಮಣಿಗಳವರು ಕೇವಲ ಭಗವತ್ ಚಿಂತನೆ, ಇಡೀ ನ್ಯಾಯಸುಧಾ ತಾವು ಹೇಗೆ ಅಂದ್ರೆ ಒಂದೊಂದು ಭಾಗ ಬರೆಯೋದು, ನ್ಯಾಯಸುಧಾ ಮೊದಲನೇ ಭಾಗ ಒಂದಿಷ್ಟು ಬರೆಯೋದು, ಒಂದಿಷ್ಟು ಪುಟಗಳನ್ನು ಬರೆದು ನಂತರ ತಮ್ಮ ಶಿಷ್ಯರಿಗೆ ಒಂದು 60-70 ಜನ ಶಿಷ್ಯಂದ್ರಿಗೆ ಪಾಠ ಮಾಡ್ತಾ ಇದ್ರಂತೆ. ಮಾಡಿ ನಂತರ ಅವರೆಲ್ಲ ಆಯ್ತು ಗುರುಗಳೇ ಅಂತ ಹೇಳಿ ಪರದೆಯನ್ನು ಹಾಕಿ ನಂತರ ವಾಪಸ್ಸು ಅವರು ನಿತ್ರ ವಿಶ್ರಾಂತಿಗೆ ಹೋಗೋರು. ಆದ್ರೆ ಜಯತೀರ್ಥರು ಯಾವಾಗ ನ್ಯಾಯಸುಧಾ ಬರಿತಾ ಇದ್ರು, ಯಾಕೆ ದಿವಸ ಬೆಳಗ್ಗೆ ಎದ್ದು ಪ್ರವಚನ ಮಾಡ್ಬೇಕಲ್ಲ, ನ್ಯಾಯಸುಧಾ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರು ವಿಷಯ ತಾವು ಬರೆದಿದ್ದ ಬಗ್ಗೆ. ಅಂದ್ರೆ ರಾತ್ರಿ ಇಡೀ ಕೂತು ನ್ಯಾಯಸುಧಾ ಗ್ರಂಥವನ್ನ ಬರಿತಾ ಇದ್ರಂತೆ. ಎಷ್ಟು ಶ್ರಮ, ನಿದ್ದೆ ಇಲ್ಲ. ಅದು ಜಿತೇಂದ್ರಿಯರು ಅಷ್ಟೇ, ನಿದ್ರ. ಅದಕ್ಕೋಸ್ಕರನೇ ಇಂದ್ರಾವತಾರಿ ಆದವರು ಜಯತೀರ್ಥರು ಅಂತ ನಾವು ಸ್ಮರಣೆ ಮಾಡ್ಕೊಳ್ತೇವೆ. ಇಂದ್ರ ಬೇರೆಯಲ್ಲ, ಅರ್ಜುನ ಬೇರೆಯಲ್ಲ, ಜಯತೀರ್ಥರು ಬೇರೆಯಲ್ಲ. ಅರ್ಜುನನಿಗೆ ಒಂದು ಹೆಸರಿದೆ, ಗುಡಾಕೇಶ ಅಂತ ಒಂದು ಹೆಸರಿದೆ. ಆ ಗುಡ ಅಂದ್ರೆ ನಿದ್ರ ಅಂತ ಅರ್ಥ. ನಿದ್ರೆಯನ್ನು ಗೆದ್ದವನಿಗೆ ಗುಡಾಕೇಶ ಅಂತ ಕರೀತಾರೆ. ಅಂತಹ ನಿದ್ರೆಯನ್ನು ಗೆದ್ದವರವರು, ಯಾಕೆಂದ್ರೆ ಅದೇನು ದೊಡ್ಡ ವಿಷಯ ಅಲ್ಲ ಅದು. ಆದ್ರೆ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಜಯತೀರ್ಥರು, ಅವರು ದೇವತಾಂಶ ಸಂಭೂತರಾದ್ರಿಂದಲೇ ಹಾಗೆ ಮಾಡಿದ್ದಾರೆ ನಿಜ. ಆದ್ರೆ ಎಂತಹ ಅದ್ಭುತ ಆಚಾರ್ಯರ ವಾಕ್ಯದ, ಆಚಾರ್ಯರ ಮೇಲಿರುವ ಶ್ರದ್ಧೆ. ಬೆಳಗ್ಗೆ ಎಲ್ಲ ಪ್ರವಚನ ಮಾಡಿ ರಾತ್ರಿ ಎಲ್ಲರೂ ವಿಶ್ರಾಂತಿಯನ್ನ ಪಡೆದ್ರೆ ಆದ್ರೆ ಅವಾಗ ಎಚ್ಚರ ಅಂತೆ. ಅದನ್ನೇ ಹೇಳ್ತಾನೆ ಕೃಷ್ಣ, ಯಾನಿಶಾ ಸರ್ವಭೂತಾನಾಂ ಅಂತ ಹೇಳ್ತಾ, ಎಲ್ರಿಗೂ ಕತ್ತಲೆ ಆದ್ರೆ ಜ್ಞಾನಿಗಳಿಗೆ ಅವಾಗ ಹಗಲಂತೆ, ಅವ್ರಿಗೆ ಹಗಲ ಆದ್ರೆ ನಮಗ್ ಕತ್ತಲೆ ಅಂತೆ. ಹೀಗೆ ಒಂದು ಮಾತಿದೆ. ಆದ್ರೆ ಜಯತೀರ್ಥರು ನೋಡಿ ರಾತ್ರಿ ಇಡೀ ನ್ಯಾಯಸುಧಾ ಗ್ರಂಥ ಬರೆದು ಬೆಳಗ್ಗೆ ಶಾಸ್ತ್ರ ಪ್ರವಚನ, ಪಾಠ ಪ್ರವಚನ, ಮತ್ತೆ ನ್ಯಾಯಸುಧಾ ಪ್ರವಚನ ಮಾಡ್ತಾ ಇದ್ರು ಅಂತ. ಎಷ್ಟು ನ್ಯಾಯಸುಧಾ ಗೊತ್ತಿಲ್ಲ ನಿಮಗೆ, ಅದೆಷ್ಟಿದೆ ಅಂದ್ರೆ ನ್ಯಾಯಸುಧಾ ಭಾಗ ಸುಮಾರು ಒಂದು ತಾಳೆಗರಿ ಅಂತ ಹಿಂದಿನ ಪರಂಪರೆಯಲ್ಲಿ ನಾವೇನು ಓದ್ತಾ ಇರ್ತೀವಿ, ತಾಳೆಗರಿ ಈಗಿನ ಪುಸ್ತಕಗಳ ರೀತಿ ಓದೋದಲ್ಲ, ಹಿಂದೆ ತಾಳೆಗರಿ ರೂಪದಲ್ಲಿ ಇತ್ತು, ಅಂದ್ರೆ ಮ್ಯಾನುಸ್ಕ್ರಿಪ್ಟ್ ರೂಪದಲ್ಲಿ ಇತ್ತು. ಅಂತಹ ತಾಳೆಗರಿಯಲ್ಲಿ ಸುಮಾರು 650 ಪತ್ರಗಳು ಅಂತ ಹೇಳ್ತೀವಿ. 650 ಪತ್ರ ಅಂದ್ರೆ 650 ಪೇಜ್ ಅಂತ ಭಾವಿಸ್ಬೇಡಿ. ಒಂದೊಂದು ಪೇಜು ಅಂತಂದ್ರೆ ಸುಮಾರು 40 ಲೈನ್ಗಳು ಅಂತ ಅರ್ಥ ಒಂದೊಂದು ಪತ್ರಕ್ಕೆ. ಈ ರೀತಿ 40 ಆ ಲೈನ್ಗಳಿಗೆ ಒಂದು ಪತ್ರ ಅಂತ ಹೆಸರು. ಈ ರೀತಿ 650 ಪತ್ರ ಅಂದ್ರೆ ಸುಮಾರು ಒಂದು 27,000 ಮೇಲೆ, ಒಂದು 28,000 ಹತ್ರ ಅವರಷ್ಟು ಸಾಲುಗಳನ್ನ ಜಯತೀರ್ಥರು ಬರೆದಿದ್ದಾರೆ. ಅಂತಹ ದೊಡ್ಡ ಗ್ರಂಥ 27,000 ಮೇಲೆ ಆ ಪಂಕ್ತಿಗಳಿದೆ. ಅಷ್ಟು ಪಂಕ್ತಿಗಳನ್ನ ಅವರು ಬರಿತಾ ಇಷ್ಟು ದೊಡ್ಡ ಸೇವೆ ಮಾಧ್ವ ಸಮಾಜಕ್ಕೆ, ವಿಶೇಷವಾಗಿ ಮಾಧ್ವ ಭಕ್ತರಿಗೆ ಅವ್ರು ನೀಡಿದ್ದಾರೆ ಅನ್ನೋದು ಬಹಳ ದೊಡ್ಡ ವಿಷಯ. ಇದನ್ನ ವೈಶ್ವನಾಥಿ ನಾರಾಯಣಾಚಾರ್ಯರು ಅವರು ಉಲ್ಲೇಖವನ್ನ ಮಾಡ್ತಾರೆ. ಅವರು ತಮ್ಮ ಸಂಪ್ರದಾಯದಲ್ಲಿ ಬಂದ ಈ ವಿಷಯವನ್ನ ಉಲ್ಲೇಖ ಮಾಡಿದ್ದಾರೆ. ಜಯತೀರ್ಥರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರ ನ್ಯಾಯಸುಧಾನೇ ನೋಡ್ಬೇಕು ನಾವು. ನ್ಯಾಯಸುಧಾದಲ್ಲಿ ಅವರ ಬಗ್ಗೆ ಅವರ ವಿನಯ, ಅವ್ರಿಗಿದ್ದ ವಿನಯ ಆಗ್ಲಿ ಅಥವಾ ಅವ್ರಿಗಿದ್ದ ಭಕ್ತಿ ಆಗ್ಲಿ ಅದು ಎದ್ದೆದ್ದು ಕಾಣುತ್ತೆ. ಆ ನ್ಯಾಯಸುಧಾ ಪ್ರತಿಯೊಂದು ಪಂಕ್ತಿಗಳಲ್ಲಿ ನಮಗೆ ಎದ್ದೆದ್ದು ಕಾಣುತ್ತೆ. ಮೊದಲು ಅವ್ರು ಹೇಳ್ತಾ ಒಂದು ಮಾತನ್ನ, ಯಾವುದೇ ಒಂದು ಮಹಾತ್ಮರ ಗ್ರಂಥ ನೋಡಿ, ಮೊದಲಿಗೆ ಒಂದು ಮಂಗಳಾಚರಣೆ ಮಾಡಿರ್ತಾರೆ. ಆ ಮಂಗಳಾಚರಣೆ ಸಂದರ್ಭದಲ್ಲಿ ಒಂದು ವಿಷಯ ಹೇಳಿರ್ತಾರೆ, ಕೊನೆಗೂ ಒಂದು ವಿಷಯ ಹೇಳಿರ್ತಾರೆ. ಎರಡನ್ನ ಗಮನಿಸಿದಾಗ ಆ ಮಹಾತ್ಮರ ಬಗ್ಗೆ ಒಂದು ಪರಿಚಯ ಆಗತ್ತೆ. ಆ ವಿದ್ಯೆ ಇದ್ದಕ್ಕೆ ವಿನಯ ಎಷ್ಟಿತ್ತು ಜಯತೀರ್ಥರಿಗೆ ಅಂತ ಗೊತ್ತಾಗತ್ತೆ.
ಇದನ್ನ ಯಾಕೆ ಈ ಶ್ಲೋಕ ಹೇಳಿಕ್ ಬಂದೆ ಅಂದ್ರೆ, ನಮ್ಮ ಸ್ವಾಮಿಗಳು ನನಗೆ ನ್ಯಾಯಸುಧಾ ಪಾಠವನ್ನ ಮಾಡ್ತಾ, ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಅವ್ರು ಪಾಠ ಮಾಡ್ತಾ ಪ್ರತಿ ಬಾರಿ ಪ್ರತಿ ಸುಧಾಮಂಗಳದಲ್ಲಿ ಸಾಮಾನ್ಯವಾಗಿ ಅವ್ರು ಪಾಠವನ್ನ ಮಾಡ್ತಾ ಪ್ರಾರಂಭದಿಂದ ಕೊನೆಗೆ ಬರ್ತಾ ಕೊನೆಗೆ ಒಂದು ಶ್ಲೋಕವನ್ನ ಪಾಠ ಮಾಡ್ತಾ ಇದ್ರು. ಆ ಶ್ಲೋಕ ಮಾಡಿದಾಗ್ಲೆಲ್ಲ ಅವರು ತುಂಬಾ ಭಾವುಕರಾಗ್ತಾ ಇದ್ರು. ಬಹಳ ಆನಂದ ಬಾಷ್ಪ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಆ ಶ್ಲೋಕ ಹೇಳ್ತಾ ಹೇಳ್ತಾ. ಆ ಶ್ಲೋಕ ಹೇಳಲಿಕ್ಕೋಸ್ಕರ ನಾನು ಆಮೇಲೆ ಹೇಳ್ತೀನಿ ಅಂದಿದ್ದು. ಮೊದಲು ಪ್ರಾರಂಭ ಮಾಡಿದ ಒಂದು ಶ್ಲೋಕ ಇದೆ, ಅದಾಗ್ಲಿ ಕೊನೆಗೆ ಬಂದ ಒಂದು ಶ್ಲೋಕ ಇದೆ. ಆ ಶ್ಲೋಕ ಹೇಳಿದಾಗ್ಲೆಲ್ಲ ಬಹಳ ಮನಸ್ಸಿಗೆ ಅವ್ರ ಭಾವುಕತನ ತೋರಿಸ್ತಾ ಇದ್ರು. ಗೊತ್ತಾಗ್ತಾ ಇತ್ತು ನಮ್ಗೆ ಅವ್ರ ಮುಖ ನೋಡಿ, ಆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಅಂತಹ ಶ್ಲೋಕ ಆ ಜಯತೀರ್ಥರ ಆ ಶ್ಲೋಕ ಏನು ಅಂತ ನೋಡ್ಬೇಕು. ಅದರ ಮೊದಲು ಒಂದು ಶ್ಲೋಕವನ್ನ ಹೇಳಿ ಆಮೇಲೆ ಆ ಶ್ಲೋಕದ ಬಗ್ಗೆ ಬರ್ತೇನೆ. ಮೊದಲು ಹೇಳ್ತಾರೆ, ಜಯತೀರ್ಥರು ಎಲ್ಲರನ್ನು ಸ್ತೋತ್ರ ಮಾಡ್ಕೊಂಡ್ ಬರ್ತಾರೆ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣ ಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋ ಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಅಂತ ಪ್ರಾರಂಭ ಮಾಡ್ತಾರೆ. ಶ್ರೇಯಃಪತ್ತಿ ಅಂತ ಶ್ರೀ ಅಂತ ಶ್ರೀಕರ ಗ್ರಂಥ ಅಂತ ವಾದಿರಾಜರು ಹೇಳಿದ ಈ ಕಾರಣಕ್ಕೆ ಶ್ರೀ ಅಂತ ಪ್ರಾರಂಭ ಆಗತ್ತೆ. ಕೊನೆಗೆ ಒಂದು ಶ್ಲೋಕ ಬರುತ್ತೆ, ಆಚಾರ್ಯರ ಶ್ಲೋಕ, ಭೂತಿ ಸ್ವಯಂಭೂ ಶರ್ವಾದಿ ವಂದ್ಯಂ ತ್ವಾಂ ನೌಮೇ ಪ್ರಿಯಂ. ಓ ಭಗವಂತ, ನಿನ್ನಲ್ಲಿ ಯಾವುದೇ ದೋಷಗಳಿಲ್ಲ, ಎಲ್ಲಾ ಗುಣಗಳು ನಿನ್ನಲ್ಲಿ ತುಂಬಿದೆ. ನಿನ್ನನ್ನ ಸ್ತೋತ್ರ ಮಾಡೋರು ಯಾರು? ಭೂತಿ ಸ್ವಯಂಭೂ ಶರ್ವ ಮೊದಲಾದವರು ಅಂತ. ಭೂತಿ ಅಂದ್ರೆ ಮಹಾಲಕ್ಷ್ಮೀ ಅಂತ ಕೊನೆಗೊಳ್ಳುವ ಸುಧಾ ಗ್ರಂಥ. ಅಲ್ಲಿ ಅವ್ರು ಬರೆಯೋದ ಒಂದೇ ಪದಕ್ಕೆ ಬರೀತಾರೆ, ವಿವರಣೆ ಬೇಕಾಗಿರ್ಲಿಲ್ಲ. ಸ್ವಯಂಭೂ ಅಂದ್ರೆ ಬ್ರಹ್ಮದೇವರು, ಶರ್ವ ಅಂದ್ರೆ ರುದ್ರದೇವರು, ಇದೇ ಮೊದಲಾದ ದೇವತೆಗಳೆಲ್ಲರೂ ಕೂಡ ನಮಸ್ಕಾರವನ್ನ ಮಾಡ್ತಾ ಇದ್ರು. ಅಂತಹ ಪರಮಾತ್ಮ ಅಂತ ವರ್ಣನೆ ಮಾಡಿದ್ದಿದೆ. ಭೂತಿ ಅನ್ನೋ ಒಂದು ಪದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಮಹಾಲಕ್ಷ್ಮೀ ಅಂತ. ಈ ಶ್ರೀಕರ ಗ್ರಂಥ ಇದು ಸುಧಾ ಗ್ರಂಥ. ಸುಧಾ ಅಂದ್ರೆ ಸ್ತ್ರೀಲಿಂಗ. ಆ ಸುಧಾ ಶಬ್ದ ನಡೆಯೋದೇ ಸ್ತ್ರೀಲಿಂಗ. ರಾಮಃ ಅನ್ನುವಂತೆ ಪುಲ್ಲಿಂಗ ಶಬ್ದ ಅಲ್ಲ. ಸುಧಾ ಅದು ಮಹಾಲಕ್ಷ್ಮೀ, ಅದು ಸಂಪತ್ ರೂಪ, ಲಕ್ಷ್ಮಿನೇ ಬಂದಿದ್ದಾಳೆ ಆ ರೂಪದಲ್ಲಿ, ಸುಧಾ ರೂಪದಲ್ಲಿ ಅಂತ. ಈ ನಿಟ್ಟಲ್ಲಿ ಭೂತಿ ಅನ್ನೋ ಒಂದು ಪದಕ್ಕೆ ಮಹಾಲಕ್ಷ್ಮೀ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾದ್ರೆ ಆದ್ಯಂತಗಳಲ್ಲಿ ಸಂಪುಟೀಕರಣ ಅಂದ್ರೆ ಮೊದಲು ಶ್ರೀ ಅಂದ್ರು, ಕೊನೆಗೂ ಭೂತಿ ಅಂದ್ರು. ಇದು ಶ್ರೀಕರ ಗ್ರಂಥ. ಲಕ್ಷ್ಮಿ ಒಲಿತಾಳೆ ಇದು ಬಂದ್ರೆ, ನ್ಯಾಯ ಸುಧಾ ಮನೆಗ್ ಬಂತು ಅಂದ್ರೆ ಲಕ್ಷ್ಮಿ ಬಂದ್ಲು ಅಂತ ಅರ್ಥ. ಲಕ್ಷ್ಮಿ ಬಂದ್ಲು ಅಂದ್ರೆ ಲಕ್ಷ್ಮಿಗೂ ನಾರಾಯಣನಿಗೂ ವಿಯೋಗವೇ ಇಲ್ಲ. ಲಕ್ಷ್ಮಿ ಬಂದ್ಲು ಅಂದ್ರೆ ಅಲ್ಲಿ ನಾರಾಯಣನ ಸನ್ನಿಧಾನ ಇದ್ದೇ ಇದೆ. ನಾರಾಯಣ ಬಂದ ಅಂದ್ರೆ ಎಲ್ಲ ವಿಶೇಷವಾದ ಅನುಗ್ರಹ ಮಾಡೇ ಮಾಡ್ತಾನೆ, ಎಲ್ಲವೂ ನಮಗೆ ಸಿಕ್ತು ಅಂತ ಅರ್ಥ. ಇಲ್ಲಿ ಮೊದಲು ಹೇಳ್ತಾ ಅವರು ಈ ಶ್ರೇಯಃಪತ್ತಿ ಅಂತ ನಾರಾಯಣ ನಮಸ್ಕಾರ ಮಾಡ್ತಾ ವೇದವ್ಯಾಸರಿಗೆ ನಮಸ್ಕಾರವನ್ನ ಮಾಡ್ತಾರೆ. ವೇದವ್ಯಾಸರಿಗನ್ನ ಸೂರ್ಯನಿಗೆ ಹೋಲಿಸಿ ಮುಂದಕ್ಕೆ ಹೋಗ್ತಾರೆ. ಆ ಸೂರ್ಯನಿಗೆ ಹೋಲಿಸ್ಬೇಕಾದ್ರೆ ಸೂರ್ಯ ಏನೇನ್ ಮಾಡ್ತಾನೆ ಹಾಗೆ ವೇದವ್ಯಾಸರು ಮಾಡಿದ್ದಾರೆ ಅಂತ ವರ್ಣನೆ ಮಾಡ್ತಾ ಮುಂದಕ್ಕೆ ಹೋಗ್ತಾರೆ. ನಂತರ ಅವರು ಆಚಾರ್ಯರ ಬಗ್ಗೆ ಹೇಳೋ ಒಂದು ಮಾತು, ಮಧ್ವಾಚಾರ್ಯರ ಬಗ್ಗೆ ಹೇಳೋ ಒಂದು ಮಾತಿದೆ, ವ್ಯಾಪ್ತಿರಿ ಯಸ್ಯ ನಿಜೇ ನಿಜೇ ನಮಃಸ ಅಂತ ಹೇಳ್ತಾ ಶುದ್ಧಂ ಪ್ರಮಾಣಂ ಸಮೇ. ನಮಗೆ ಯಾರು ನಮಗೆ ಮುಖ್ಯ ಪ್ರಮಾಣ ಅಂತಂದ್ರೆ ನಮ್ಮ ಜೀವನದಲ್ಲಿ ಯಾರನ್ನು ನಂಬಬೇಕು ನಾವು ಅಂತ ಜಯತೀರ್ಥರು ಹೇಳೋದು. ನನಗೆ ಯಾವುದೇ ವಿಷಯದಲ್ಲಿ ನನಗ್ ಪ್ರಮಾಣ ಅಂದ್ರೆ ಅದು ಶುದ್ಧ ಪ್ರಮಾಣ ಅಂದ್ರೆ ಅದು ಆಚಾರ್ಯ ಮಧ್ವರೇ. ಮಧ್ವಾಚಾರ್ಯರನ್ನ ಅದೇ ಅವ್ರು ಇದು ಆಶ್ರಯಿಸಿದ್ರೆ ಸಾಕು, ಅವ್ರು ಏನ್ ಹೇಳಿದಾರೋ ಅದನ್ನ ಪಾಲಿಸಿದ್ರೆ ಸಾಕು, ಅದೇ ನಮಗೆ ಶ್ರೇಯಸ್ಸು, ಅವರೇ ನನಗೆ ಎಲ್ಲಾ ವಿಷಯದಲ್ಲೂ ಪ್ರಮಾಣ ಅಂತ ಹೇಳ್ತಾ ಮುಂದಕ್ಕೆ ಅವರು ವರ್ಣನೆ ಮಾಡಿದ್ದು ಶ್ರೀ ಇವ್ರನ್ನ ಯಾರು ಭಾರತೀ ದೇವಿಯನ್ನ ವರ್ಣನೆ ಮಾಡ್ತಾರೆ. ಪ್ರಸಿದ್ಧವಾದ ಶ್ಲೋಕ ನಾವು ಕೇಳಿರ್ತೀವಿ, ಭವತಿ ಯದನುಭಾವಾದ್ ಎಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತರು ಜಾಯತೆ ಪ್ರಾಜ್ಞಮೌಲಿಹಿ. ನಿಮಗೆ ಬುದ್ಧಿ ಕಡಿಮೆ ಇದೆಯಾ, ಕಿವುಡತನ, ಹುಟ್ಟಿನಿಂದ ಕಿವುಡತನ, ಮೂಕತನ ಎಲ್ಲ ಇತ್ತು ಅಂದ್ರೆ ಯಾರ ಅನುಗ್ರಹ ಆದ್ರೆ ನಮ್ಗೆಲ್ಲ ಬರುತ್ತೆ, ಮಾತಾಡ್ಲಿಕ್ಕೂ ಬರುತ್ತೆ, ನಮ್ಮ ಬುದ್ಧಿ ಚುರುಕು ಆಗತ್ತೆ. ಅಂತಹ ಭಾರತೀ ದೇವಿಗೆ ನಮಸ್ಕಾರ ಅಂತ ಅವ್ರಿಗೆ ನಮಸ್ಕಾರ ಮಾಡಿ, ನಂತರ ಪದ್ಮನಾಭ ತೀರ್ಥರಿಗೆ ನಮಸ್ಕಾರ ಮಾಡಿ, ನಂತರ ಅವರು ಅಕ್ಷೋಭ್ಯ ತೀರ್ಥರಿಗೆ ನಮಸ್ಕಾರ ಮಾಡಿ ಕೊನೆಗೆ ಬರ್ತಾ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನ ಸರಸೀಭುವಿ ಅನುವ್ಯಾಖ್ಯಾನದನಿನೇ ಚಂಚರಿ ಕತಿಮೇ ಮನಃ. ನಾನು ಯಾಕೆ ಈ ಅನುವ್ಯಾಖ್ಯಾನ ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟೆ ಅಂತಂದ್ರೆ, ಇದು ಆಚಾರ್ಯರ ಮನಸ್ಸೊಂದಿದೆಯಲ್ಲ ಅದೇ ಒಂದು ಸರೋವರ ಅಂತೆ. ಆ ಸರೋವರದಲ್ಲಿ ಬಂದ ಕಮಲ ಇದು ಅನುವ್ಯಾಖ್ಯಾನ ಅನ್ನುವ ಕಮಲ. ಅದರಲ್ಲಿ ನನಗೆ ಆಸಕ್ತಿ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಆ ಕಮಲ ಅಷ್ಟು ಸುಂದರ, ಆಚಾರ್ಯರ ಸರೋವರನೇ ಅಷ್ಟು ಸುಂದರ, ಮನಸ್ಸೆಂಬ ಸರೋವರ. ಅದರಲ್ಲಿ ಬಂದ ಒಂದು ಸಾರವಾದ ವಸ್ತು ಆ ಕಮಲ. ಆ ಕಮಲದಲ್ಲಿ ಎಷ್ಟೆಷ್ಟು ಏನೇನಿದೆ ಅಲ್ಲಿ ಸಾರವತ್ತಾದ ವಿಷಯಗಳು, ಅಲ್ಲಿ ಏನೇನು ರಸಗಳಿದೆ ಅದನ್ನು ಅನುಭವಿಸ್ಬೇಕು. ನನ್ನ ಮನಸ್ಸು ಅಲ್ಲೇ ಭ್ರಮರದಂತೆ ಸುತ್ತಾಡ್ತಾ ಇದೆ ನಾನು ಎಷ್ಟು ತೆಗೆದ್ರು ಅದು ಬರ್ತಾನೆ ಇದೆ. ಭ್ರಮರಕ್ಕೆ ಅದೇ ಒಂಥರ ಒಂದು ಭ್ರಮೆ ಉಂಟಾಯ್ತಂತೆ, ಸುತ್ತುತ್ತಾ ಇನ್ನೂ ಎಷ್ಟೆಷ್ಟು ವಿಷಯ ಇದೆಯೋ ಅಂತ. ಅದಕ್ಕೆ ಜಯತೀರ್ಥರ ಗ್ರಂಥಗಳನ್ನ ಓದ್ತಾ ಇದ್ರೆ ನ್ಯಾಯಸುಧಾ ಒಂದು ವಾಕ್ಯಕ್ಕೆ ಬರ್ತಾರೆ, ಅನುವ್ಯಾಖ್ಯಾನದ ಆಚಾರ್ಯದ ವಾಕ್ಯಕ್ಕೆ ಬರ್ತಾರೆ, ಎಷ್ಟೋ ಬರ್ದ್ಬಿಡ್ತಾರೆ ಒಂದೊಂದ್ಸಲಿ. ಕೆಲವು ಸಲಿ ಏನು ಬರೆಯಲ್ಲ, ಸುಲಭವಾಗಿ ಒಂದ್ ಎರಡೇ ಮಾತಿನಲ್ಲಿ ಮುಗಿಸಿ ಹೊಟ್ಟೋಗ್ಬಿಡ್ತಾರೆ. ಯಾಕೆ ಅಂದ್ರೆ
ಅವ್ರಿಗೂ ಆಚಾರ್ಯನ ಮಾತು ನೋಡಿ 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 ಅವ್ರಿಗೂ ಭ್ರಮೆ ಆಗ್ಬಿಡ್ತಾರೆ, ತಲೆ ತಿರುಗ್ತಾ ಇದೆಯಂತೆ. ಅಂದ್ರೆ ಅಷ್ಟು ಸುಂದರವಾದ ವಾಕ್ಯಗಳು, ಇನ್ನೂ ಎಷ್ಟೆಷ್ಟು ಅರ್ಥ ಹೇಳ್ಬೇಕಪ್ಪ, ಇನ್ನೂ ಎಷ್ಟೆಷ್ಟು ಹೇಳ್ಬೇಕು ಇದಕ್ಕೆ ಅಂತ ಅವ್ರಿಗೆ ಆ ಭಕ್ತಿ, ಇನ್ನು ನಾನೇನಾದ್ರು ಒಂದು ಮಿಸ್ ಮಾಡ್ಬಿಡ್ತೇನೋ, ತಪ್ಪು ಹೋಗುತ್ತೇನೋ ವಿಷಯ ಅಂತ ಈ ನಿಟ್ಟಿನಲ್ಲಿ ಚಂಚರೀಕತಿ ಮೇಮನಃ, ನನ್ನ ಮನಸ್ಸು ಚಂಚರೀಕ ಅಂದ್ರೆ ಭ್ರಮರ, ಒಂದು ದುಂಬಿಯಂತೆ ಆಡ್ತಾ ಇದೆ ಅಂತ ಈ ರೀತಿ ಅಲ್ಲಿ ವರ್ಣನೆ ಮಾಡ್ತಾ ಆ ಶ್ಲೋಕ ಬಂತೀಗ. ಯಾವುದು? ಅವ್ರು ಮೊದಲು ಬಂದ ಶ್ಲೋಕ, ಕೊನೆಯ ಶ್ಲೋಕ ನಂತರ ಇದೆ, ಅದನ್ನ ಆಮೇಲೆ ಹೇಳ್ತೇನೆ. ಮೊದಲು ಬಂದದ್ದು ಇಷ್ಟೆಲ್ಲ ಬರೆದು ಹೇಳ್ತಾರೆ, ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಎಲ್ಲ ಬರೀತಾರೆ. ಅವ್ರಿಗೆ ಈ ಗ್ರಂಥ ಬರೆದ ಕೂಡಲೇ ನಮ್ಗೇನ್ ಗೊತ್ತಾಗತ್ತೆ ಅಂದ್ರೆ ಇವ್ರಿಗೆ ಯಾವ ಶಾಸ್ತ್ರ ಬರಲ್ಲ, ಎಲ್ಲಾ ಬರುತ್ತೆ. ನಮ್ಮ ತತ್ವಜ್ಞಾನದ ಖನಿ ಏನೇನೇನೇನಿದೆಯೋ ಶಾಸ್ತ್ರಗಳು, ಅದು ಬಂದಿದ್ದು ಅಂದ್ರೆ ಜಯತೀರ್ಥರಿಗೆ ಮೊದಲು. ಅಷ್ಟು ಪಾಂಡಿತ್ಯ ನಮಗೆ ಈ ಸುಧಾ ಗ್ರಂಥ ಓದಿದಾಗ ಅನುಭವಕ್ಕೆ ಬರುತ್ತೆ. ಅಂತಹ ದೊಡ್ಡ ಗ್ರಂಥ ಬರೆದುಬಿಟ್ಟು ನನಗೆ ಶಬ್ದಾಬ್ದೋ ಗಾಢಹನ, ನನಗೆ ವ್ಯಾಕರಣ ಶಾಸ್ತ್ರ ಅದು ಒಂದ್ ದೊಡ್ಡ ಸಮುದ್ರ, ನಿಜ ನಾನು ಅದೆಲ್ಲ ಮುಳುಗ್ಲಿಲ್ಲ, ನನ್ಗೇನ್ ಮುಳುಗ್ಲಿಲ್ಲ ನಾನು ಅದ್ರಲ್ಲಿ. ನಿಗಮ ಚರ್ಚಾಸು ನ ಚತುರಾಹ, ನಾನು ಮೀಮಾಂಸಾ ಶಾಸ್ತ್ರಕ್ಕೆ ಬಂದ್ರೆ ಆ ಮೀಮಾಂಸಾ ಶಾಸ್ತ್ರದಲ್ಲಿ ನಂಗೇನ್ ಚಾತುರ್ಯ ಇಲ್ಲ. ನ್ಯಾಯ ಪ್ರೌಢಾಹ, ನನಗೆ ನವೀನ ನ್ಯಾಯಶಾಸ್ತ್ರದಲ್ಲಿ ಒಂದು ಪ್ರೌಢತೆ, ವಿದ್ವತ್ ಪ್ರೌಢಿಮೇನೂ ಇಲ್ಲ. ವಿದಿತ ವೇದ್ಯಾಹ ಅಪಿ ವಯಂ, ಅಥವಾ ಈ ಏನು 3 ಶಾಸ್ತ್ರ ಓದ್ದೇ ಇದ್ರು ಏನ್ ತಿಳಿಬೇಕೋ ಅದನ್ನಾರು ತಿಳಿದೀನಿ ಅಂದ್ರೆ ಅದನ್ನು ತಿಳಿದುಕೊಂಡಿಲ್ಲ. ಆದ್ರೆ ಹಾಗಾದ್ರೆ ಈ ಗ್ರಂಥ ಹೇಗ್ ಬರದ್ರಿ? ಇಷ್ಟೆಲ್ಲಾ ನೀವು ಹೇಳ್ಕೊಂಡವ್ರು ಈ ಗ್ರಂಥ ಹೇಗ್ ಬರದ್ರಿ ಅಂದ್ರೆ ಅವ್ರು ಹೇಳೋ ಒಂದ್ ಮಾತು, ಅವರ ಭಾವನೆ ಇಷ್ಟು ಬರಿಬೇಕಾದ್ರೆ ಮೊದಲು ಹೇಗಿತ್ತು ನೋಡಿ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ, ಆಚಾರ್ಯರ ಪೂರ್ಣ ಪ್ರಮತಿಗಳು ಅಂದ್ರೆ ಮಧ್ವಾಚಾರ್ಯರ ಕಾರುಣ್ಯ ಸರಣಿಂ, ಅವರ ಕರುಣೆ ಇದೆ ನೋಡಿ, ಅದ್ ಏನ್ ಬೇಕಾದ್ರೂ ಮಾಡಿಸುತ್ತೆ. ಅದ್ ಯಾವ ಶಾಸ್ತ್ರ ಓದಿದಿರೋ ಬಿಟ್ಟಿದಿರೋ ಆ ಗುರುಗಳ ಕಾರುಣ್ಯ ಅದನ್ನ ಹಿಡಿದುಕೊಂಡೆ, ಗಟ್ಟಿಯಾಗಿ ಹಿಡಿದೆ. ಆ ಹಿಡಿದಿದ್ದಕ್ಕೆ ನೋಡಿ ಫಲ ಕಿಮಪಿ ಚ ವದಂತೋಪಿ, ನಾ ಏನೋ ಹೇಳ್ತಾ ಇದ್ದೀನಿ, ದೊಡ್ಡವರು ಇದನ್ನ ಕೇಳಿ ಅಂತ ಮೊದಲು ಬರೋ ಶ್ಲೋಕ. ಅಲ್ಲಿ ಕಿಮಪಿ ಚ ಅಂದ್ರೆ ಏನೋ ಹೇಳ್ತೀನಿ ಅಂತ ಅರ್ಥ ಅಲ್ಲ. ಈ ಜಯತೀರ್ಥರ ಪಂಕ್ತಿಗಳೊಂದು ಸ್ವಾರಸ್ಯ ಏನು ಅಂದ್ರೆ ಎಲ್ಲಾ ಕಡೆ ಏನ್ ಮಾಡ್ತಾರೆ, ಒಂದು ಉತ್ತರ ಹೇಳ್ತಾರೆ, ಒಂದೇನೋ ಒಂದು ಆಕ್ಷೇಪ ಪ್ರತಿವಾದಿಗಳು ಮಾಡ್ತಾರೆ, ಅದಕ್ಕೊಂದು ಉತ್ತರ ಹೇಳ್ತಾರೆ, ಆಮೇಲೆ ಕಿಂಚ ಅಷ್ಟೇ ಅಲ್ಲದೇನೆ ಇನ್ನೊಂದು ಉತ್ತರ ಅಂತ ಬರೀತಾರೆ. ಈ ಕಿಂಚ ಅನ್ನೋದನ್ನ ಎಷ್ಟು ಬಳಸ್ತಾರೆ ಜಯತೀರ್ಥರು ಅಂದ್ರೆ, ನೀವು ಒಂದ್ ಆಕ್ಷೇಪಕ್ಕೆ ಒಂದು ಉತ್ತರ ಕೊಡೋಲ್ಲ, 10 20 ಕಿಂಚ ಅಪಿಚ ಕಿಂಚ ಅಪಿಚ ಅಂತ ಈ ಶಬ್ದ ಬಳಸ್ತಾ ಹೋಗ್ತಾರೆ. ಇದು ಹೇಗೆ ಅಂತ ಅರ್ಥ. ಅಲ್ಲಿ ಕಿಮಪಿಚ ಅಂದ್ರೆ ಏನೋ ಒಂದು ಹೇಳಿದ್ದಾರೆ, ಏನೋ ಒಂದು ಹೇಳ್ಬಿಟ್ಟೆ ಅಂತ ಜಯತೀರ್ಥರು ಹೇಳಿದ್ದಲ್ಲ. ಕಿಮಪಿಚ ವದಂತೋಪಿ ಅಂದ್ರೆ ಕಿಂಚ ಅಪಿಚ ಅಂತ ನಾ ಏನು ಹೇಳ್ತಾ ಇರ್ತೇನೆ, ಇದೆಲ್ಲ ಆ ಗುರುಗಳಾದ ಆಚಾರ್ಯರ ಕಾರುಣ್ಯವೆಂಬ ಮಾರ್ಗವನ್ನ ಹಿಡಿದಕ್ಕೆ ಆಯ್ತು ಅಂತ ಅಲ್ಲಿ ವರ್ಣನೆ ಮಾಡಿದ್ದಿದೆ. ಅದಕ್ಕೆ ಒಂದು ಸುಭಾಷಿತನೂ ಇದೆ, ಅನುಗಂತುಂ ಸತಾಂವರ್ತ್ಮ ಕೃತ್ಸ್ನಂ ಯದಿ ನ ಶಕ್ಯತೆ ಸ್ವಲ್ಪಮಪ್ಯನುಗಂತವ್ಯಂ ಮಾರ್ಗಸ್ಥೋ ನಾವಸೀದತಿ. ನಾವು ದೊಡ್ಡವರನ್ನ ಯಾಕೆ ಆಶ್ರಯಿಸ್ಬೇಕು ಗುರುಗಳನ್ನ ಅಂದ್ರೆ ಅವ್ರಿಗೆ ಗೊತ್ತಿದೆ ನಿಜವಾದ ಮಾರ್ಗ ಎಲ್ಲಿ ತಲುಪಬೇಕು, ನಾವ್ ಯಾವ ಮಾರ್ಗದಲ್ಲಿರ್ಬೇಕು ಎಲ್ಲ ಸರಿ ಗೊತ್ತಿದೆ, ಅದನ್ನ ಅವ್ರ ಆಶ್ರಯಿಸ್ಬೇಕು. ಒಂದ್ ವೇಳೆ ಮಹಾತ್ಮರು, ಅವರು ದೊಡ್ಡವರು, ಅವರ ಮಾರ್ಗ ನಾವೇನು ಆಶ್ರಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಿಜ, ಸಂಪೂರ್ಣವಾಗಿ ಅವರನ್ನ ಅನುಸರಿಸ್ಲಿಕ್ಕೆ ಆಗದೇ ಇದ್ರು ಸ್ವಲ್ಪಮಪ್ಯನು ಗಂತವ್ಯಂ, ಸ್ವಲ್ಪವಾದ್ರೂ ಕೂಡ ಆಶ್ರಯಿಸಿದ್ರೆ ಏನ್ ಫಲ ಗೊತ್ತೋ, ನಿಮಗ್ ಸಿಗೋ ಫಲ ಸಿಗದೆ ಇರ್ಬೋದು, ಆದ್ರೆ ಮಾರ್ಗಸ್ಥೋ ನಾವಸೀದತಿ, ಅವರ ಮಾರ್ಗ ಅವರನ್ನ ಹಿಡ್ಕೊಂಡು ಹೋದ್ರೆ ನಾವಂತೂ ಖಂಡಿತ ನಾವು ನಾಶವನ್ನು ಪಡೆಯಲ್ಲ, ಬೇರೆ ಮಾರ್ಗಕ್ಕೆ ಹೋಗೋಲ್ಲ, ಒಳ್ಳೇದಾದ ಮಾರ್ಗದಲ್ಲಂತೂ ಕೂಡ ಕೊನೆಗೆ ಇದ್ದೇ ಇರ್ತೀವಿ ಎನ್ನುವ ಮಾತಿದೆ. ಹಾಗಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಗುರುಗಳ ಸ್ಮರಣೆ, ಗುರುಗಳ ಹೇಳಿದ ಏನು ಅನುಸಂಧಾನಗಳಿದೆ ಅದನ್ನು ಹಿಡ್ಕೊಂಡಾದ್ರೂ ಹೋಗ್ಬೇಕು. ಆ ಫಲ ಸಿಗತ್ತೋ, ನಮಗೆ ಪೂರ್ಣ ಅನುಸಂಧಾನ ಮಾಡ್ಲಿಕ್ಕಾಗತ್ತೋ ಇಲ್ಲ, ಆದ್ರೆ ಕೊನೆಗಾದ್ರೂ ಕೂಡ ಮಾರ್ಗದಲ್ಲಿರೋದ್ರಿಂದ ನಮಗೆ ಪ್ರಚ್ಯುತಿ, ನಾವು ನಾಶ ಅಂತೂ ನಾವು ಹೊಂದೋದಿಲ್ಲ ಅಂತ ಹೇಳ್ತಾ ಅವ್ರನ್ನ ಹೇಳಲಿಕ್ಕೆ ಹೊರಟಿದ್ದು ಇವರು ನಮ್ಮ ಶ್ರೀಪಾದರು, ನಮ್ಮ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು. ಅವರು ಹೇಳ್ತಕ್ಕಂತಹ ಸಾಮಾನ್ಯವಾಗಿ ಶ್ಲೋಕ ಬಂದಾಗಲೆಲ್ಲ ತುಂಬಾ ಭಾಗವರಾಗ್ತಾ ಇದ್ರು. ಇದೆಲ್ಲ ಜಯತೀರ್ಥರು ಬರೆದ್ರು, ಜಯತೀರ್ಥರೆಲ್ಲ ಗ್ರಂಥ ಬರೆದ್ರು. ಕೊನೆಗೆ ಅವ್ರು ಹೇಳ್ತಾರೆ, ನಾನು ಇಷ್ಟೆಲ್ಲ ಗ್ರಂಥ ಬರೆದೆ, ಏನಾದ್ರೂ ಸ್ವಲ್ಪ ಆಚೆ ಈಚೆ ತಪ್ಪಾಗಿದ್ರೆ ನನ್ನ ದಯವಿಟ್ಟು ಬೈಕೊಳ್ಬೇಡಿ, ನಾನು ನಿಂದ್ಯನೂ ಅಲ್ಲ. ಯಾರು ವಿದ್ವಾಂಸರು ನನ್ನ ಬಗ್ಗೆ ಏನೋ ಸ್ವಲ್ಪ ಈ ವಿಷಯ ಸರಿಗ್ ಬರ್ದಿಲ್ಲ ಅಂತ ಅಂದ್ಕೊಂಡ್ರೆ ಅದ್ ದೋಷ ಅಲ್ಲ ನಂದು ಅಂತಾರೆ. ಅಯ್ಯೋ ದೋಷ ಅಲ್ವಾ, ಸಿದ್ಧಾಂತ ಏನೋ ಬೇರೆ ಹೇಳ್ಬಿಟ್ರು ಅಂದ್ರೆ ಹಾಗಲ್ಲ, ಅವ್ರು ಬರ್ದಿದ್ ಸರಿನೇ. ಆದ್ರೆ ಅವ್ರ ಮಾತು ಹೇಗಿದೆ ನೋಡಿ, ಸ್ಖಲನ್ನ ಪೇತಸ್ಮಾತ್ ಜಗತಿ ನಹಿ ನಿಂದ್ಯೋಸ್ಮಿ ವಿದುಷಾಂ, ನಾನು ಒಂದ್ ವೇಳೆ ಏನಾರು ಎಡುವಿದ್ರೆ ನಹಿ ನಿಂದ್ಯೋಸ್ಮಿ ವಿದುಷಾಂ, ವಿದ್ವಾಂಸರ
ಮುಂದೆ ನಾನು ನಿಂದೆಗೆ ಪಾತ್ರನಾಗೋದಿಲ್ಲ ಅಂತ ಅದಕ್ಕೊಂದು ಮಾತು ಹೇಳ್ತಾರೆ. ಈ ಮಾತು ಹೇಳ್ದಾಗ್ಲೆಲ್ಲ ಶ್ರೀ ವಿಶ್ವೇಶ್ವರ ಶ್ರೀಪಾದರು ಭಾವುಕರಾಗ್ತಾ ಇದ್ರು. ನೋಡಿ, ನ ವೈದುಷ್ಯ ಭ್ರಾಂತ್ಯ ನಚ ವಚನ ಚಾತುರ್ಯ ಕುಧಿಯ ನ ಮಾತ್ಸರ್ಯಾವೇಶಾತ್ ನಚ ಚಪಲತಾ ದೋಷವಶತಃ ಪರಂ ಶ್ರದ್ಧಾ ಜಾಡ್ಯಾತ್ ಅಕೃಷಿ ಕೃತಿಮಾಚಾರ್ಯ ವಚಸಿ ಸ್ಖಲನ್ನಪ್ಯೇತಸ್ಮಾತ್ ಜಗತಿ ನಹಿ ನಿಂದ್ಯೋಸ್ಮಿ ವಿದುಷಾಂ ಅಂತ. ಇದ್ರ ಅಭಿಪ್ರಾಯ, ನಾನ್ ಈ ಸುಧಾ ಗ್ರಂಥ ಬರದೆ. ಯಾಕೆ ಬರದೆ ಅಂದ್ರೆ ವೈದುಷ್ಯ ಭ್ರಾಂತ್ಯ, ನಾನ್ ದೊಡ್ಡ ವಿದ್ವಾಂಸ ಅನ್ನುವ ಭ್ರಾಂತಿ ನನಗಿಲ್ಲ. ಬಹಳಷ್ಟು ವಿದ್ವಾಂಸರಿಗೆ ಬರೋದೇನು ಅಂದ್ರೆ ನಾನ್ ವಿದ್ವಾಂಸ ಅನ್ನುವ ಮೊದಲು ಭ್ರಾಂತಿ. ನಾನ್ ವಿದ್ವಾಂಸ ಅನ್ನುವ ಒಂದು ಭ್ರಾಂತಿ ನಿಜ, ಅದು ಸರಿಯಾದ ಜ್ಞಾನ ಅಲ್ಲ. ಎಷ್ಟು ತಿಳಿಬೇಕಾಗಿದೆ, ಬೇಕಾದಷ್ಟು ತಿಳ್ಕೊಳ್ಳಿಕ್ಕಿದೆ. ಆದ್ರೂ ವಿದ್ವಾಂಸ ಅನ್ನೋದು ನನಗ್ ವಿದ್ವತ್ ಬಂದಿದೆ ಅಂತೂ ಅದಕ್ಕಾಗಲ್ಲ. ಅವ್ರು ಬರೀತಾರೆ ವೈದುಷ್ಯ ಭ್ರಾಂತ್ಯ, ನನಗ್ ವಿದ್ವತ್ತಿದೆ, ದೊಡ್ಡ ಪ್ರೌಢಿಮೆ ಇದೆ ಅಂತ ನಾನು ಇದಕ್ಕೆ ಹೊರಟವನಲ್ಲ. ಈ ಅನುವ್ಯಾಖ್ಯಾನಕ್ಕೊಂದು ಸುಧಾ ಗ್ರಂಥ ಬರಲಿಕ್ಕೆ ಹೊರಟಿದ್ದಲ್ಲ. ನಚ ವಚನ ಚಾತುರ್ಯ ಕುದಿಯ, ಯಾರೇ ಏನೇ ಮಾತಾಡ್ಲಿ ನನಗ್ ಮಾತಾಡ್ಲಿಕ್ಕೆ ಬರುತ್ತೆ. ಅದಕ್ಕೆ ಪ್ರತಿಯಾಗಿ ನಾನು ಏನಾದ್ರೂ ಹೇಳಬಲ್ಲೆ ಅನ್ನುವ ಮಾತಿನ ಒಂದು ವಾಕ್ ಚಾತುರ್ಯದಿಂದ ಆ ಬುದ್ಧಿಯಿಂದ ನಾನು ಬರೆದವನೂ ಅಲ್ಲ. ನ ಮಾತ್ಸರ್ಯಾವೇಶಾತ್, ನನ್ನ ಕಾಲದಲ್ಲಿ ಅನೇಕ ಗ್ರಂಥ ರಚನೆ ಮಾಡಿದ್ದಾರೆ, ನಾನು ಪ್ರಸಿದ್ಧಿಗೆ ಬರ್ಬೇಕು, ಅವ್ರ ಮೇಲೆ ಹೊಟ್ಟೆ ಕಿಚ್ಚು, ನಾನು ಬರೆದೆ ಆದ್ರೆ ಅವ್ರೇ ಬೆಲ್ಲ ಪಡ್ಕೊಂತಾದ್ರೆ ಅನ್ನುವ ಒಂದು ಮಾತ್ಸರ್ಯದಿಂದ ನಾನು ಬರೆದಿದ್ದಲ್ಲ. ನಚ ಚಪಲತ, ಅಯ್ಯೋ ಗ್ರಂಥ ದಿವಸ ಬಾಲ್ಯದಿಂದ ಓದೋ ಹವ್ಯಾಸ ಇದೆ ನನಗೆ, ಆ ಹವ್ಯಾಸ ಒಂದು ಚಾಪಲ್ಯ ಇದೆ, ಆ ದೋಷ, ಹಾಗಾಗಿ ಒಂದು ಈ ಗ್ರಂಥಕ್ಕೆ ಬರದೆ, ಅನುವ್ಯಾಖ್ಯಾನ ಗ್ರಂಥಕ್ಕೊಂದು ಸುಧಾ ಗ್ರಂಥ ಇಷ್ಟು ದೀರ್ಘವಾದ ಗ್ರಂಥ ಬರದೆ ಅಂತನೂ ಅಲ್ಲ. ಆದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನ್ಯಾಯಸುಧಾ ಗ್ರಂಥವನ್ನ ಬರದೆ ಅಂತ ಹೇಳುವಂತ ಮಾತು. ಇದು ಹೇಳ್ತಾ ಭಾವುಕರಾಗ್ತಾ ಇದ್ರು. ಪರಂ ಶ್ರದ್ಧಾ ಜಾಡ್ಯಾತ್ ಅಕೃಷಿ ಕೃತಿಂ ಆಚಾರ್ಯ ವಚಸಿ, ಆಚಾರ್ಯರ ವಾಕ್ಯದ ಮೇಲೆ, ಗುರುಗಳ ವಾಕ್ಯದ ಮೇಲೆ ಒಂದು ಶ್ರದ್ಧೆ ಎಂಬ ಜಾಡ್ಯ ಅಂತ ಬರೀತಾರೆ. ಜಾಡ್ಯ ಬೇರೆ ವಿಷಯದಲ್ಲಿದ್ರೆ ತಪ್ಪು, ಗುರುಗಳ ವಾಕ್ಯದ ಮೇಲೆ ಒಂದು ಶ್ರದ್ಧಾ ಜಾಡ್ಯ ಇದೆ ನೋಡಿ, ಇದು ದೊಡ್ಡ ಗುಣ ನಮ್ಗೆ ಇರ್ಬೇಕಂತೆ. ಜಯತೀರ್ಥರನ್ನ ನೋಡಿ ನಾವು ಕಲಿಬೇಕು. ಗುರುಗಳ ವಾಕ್ಯದ ಮೇಲೆ, ಗುರುಗಳ ಮೇಲೆ ಇರುವ ಅವರ ಶ್ರದ್ಧೆ ನೋಡಿ, ಆ ಒಂದು ಶ್ರದ್ಧೆ ಇಷ್ಟು ನ್ಯಾಯಸುಧಾ ಗ್ರಂಥವನ್ನ ಬರೆಯೋ ಹಾಗೆ ಮಾಡ್ತು. ಅದನ್ನ ಹೇಳ್ತಾರೆ ಪರಂ ಶ್ರದ್ಧಾ ಜಾಡ್ಯ ಅಕೃಷಿ ಕೃತಿಮ ಆಚಾರ್ಯ ವಚಸಿ. ನಾನೊಂದು ಪ್ರಯತ್ನ ಪಟ್ಟೆ. ಯಾಕೆ ಪ್ರಯತ್ನ ಪಟ್ಟೆ ಅಂತಂದ್ರೆ ಶ್ರದ್ಧಾ ಜಾಡ್ಯ ಅಷ್ಟೇ. ಆ ಪೂರ್ಣ ಪ್ರಮತಿಗಳಾದ ಆಚಾರ್ಯರ ಮೇಲೆ ಶ್ರದ್ಧೆ ಇದೆ, ಆ ಶ್ರದ್ಧೆ ನನಗೆ ಇಷ್ಟು ಕೆಲಸ ಮಾಡ್ತು ಅಂತ ಹೇಳ್ತಾರೆ. ಎಷ್ಟು ಅವರ ಮನಸ್ಸು ಎಷ್ಟು ನಿರ್ಮಲವಾದದ್ದು ಅಂತ ನಮಗೆ ಈ ಶ್ಲೋಕದಿಂದ ತಿಳಿಯತ್ತೆ. ಹಾಗೆ ತಿಳಿಯೋದಷ್ಟೇ ಅಲ್ಲ, ಅವರ ನ್ಯಾಯಸುಧಾ ಪ್ರತಿ ಪಂಕ್ತಿಯನ್ನ ನೋಡಿದಾಗ ನಮ್ಗೆ ಅದು ಅನುಭವಕ್ಕೂ ಕೂಡ ಬರುತ್ತೆ. ಅದಕ್ಕೋಸ್ಕರನೇ ರಾಯರು ಕೂಡ ಹೇಳ್ತಾರೆ, ಸುಧಾ ಗ್ರಂಥದ ಬಗ್ಗೆ ರಾಯರು ಹೇಳೋ ಮಾತು ನೋಡಿ, ಪ್ರತ್ಯಕ್ಷರಂ ಪ್ರತಿ ಪದಂ ಅನೇಕ ಕೂತಗರ್ಭಿತ ಪ್ರತಿಭಾತಿ ಸುಧಾಥಾಪಿ ಗ್ರಂಥಾಲ್ಪತ್ವಾಯನ ಉಚ್ಯತೆ. ಇದಕ್ಕೆ ಸಾಮಾನ್ಯವಾದ ಅರ್ಥ ನಾವು ನೋಡ್ತೇವೆ, ಸ್ವಲ್ಪ ವಿಶೇಷವಾದ ಅರ್ಥ ಹೇಳ್ತೇನೆ. ಪ್ರತ್ಯಕ್ಷರಂ ಪ್ರತಿಪದಂ, ನೀವು ಯಾವುದೇ ಒಂದು ಸುಧಾದಲ್ಲಿ ಅಕ್ಷರ ತಗೊಳ್ಳಿ, ಒಂದು ಪದ ತಗೊಳ್ಳಿ, ಒಂದು ವಾಕ್ಯ ತಗೊಳ್ಳಿ, ಅದಕ್ಕೆ ಒಂದೊಂದೇ ಅಭಿಪ್ರಾಯ ಅಲ್ಲ, ಬೇಕಾದಷ್ಟು ಅಭಿಪ್ರಾಯ ಅಲ್ಲಿ ಇಟ್ಟಿರ್ತಾರೆ ಜಯತೀರ್ಥರು. ಪ್ರತಿಭಾತಿ ತೋರ್ತಾ ಇದೆ, ಅದಕ್ಕೆ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಹೇಳ್ಬೇಕು ಅನ್ಸತ್ತೆ. ಸುಧಾ ಅಥಾಪಿ ಗ್ರಂಥ ಅಲ್ಪತ್ವಾಯನ ಉಚ್ಯತೆ. ರಾಯರು ಹೇಳೋ ಮಾತಿದು, ಗ್ರಂಥ ಅಲ್ಪತ್ವಾಯ. ಇಷ್ಟೆಲ್ಲ ಹೇಳಿದ್ರೆ ಜನರು ಹೇಗ್ ಗ್ರಹಣ ಮಾಡ್ತಾರಪ್ಪ, ಇಷ್ಟೆಲ್ಲ ಸ್ವಲ್ಪ ಕಡಿಮೆ ಹೇಳೋಣ ಅಂತ ಬರೆದ್ರಂತೆ. ಪರಿಮಳ ಗ್ರಂಥವೇ ಎಷ್ಟಿದೆ, ಬಹಳಷ್ಟು ದೊಡ್ಡ ಗ್ರಂಥ ಈ ಸುಧಾ ವ್ಯಾಖ್ಯಾನವಾದ ಪರಿಮಳ ಗ್ರಂಥ. ಅದರಲ್ಲಿ ಹೇಳೋ ಮಾತು ಪ್ರತಿಭಾತಿ ಎಲ್ಲ ತೋರ್ತಾ ಇದೆ, ಆದ್ರೂ ಸ್ವಲ್ಪವೇ ಗ್ರಂಥ ಆಗ್ಲಿ, ಮಂದ ಮತಿಗಳಿದ್ದಾರೆ, ಇವ್ರಿಗೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಹೇಳ್ತೀನಿ ಅಂತ ರಾಯರು ಹೇಳ್ತಾರೆ. ಇದಕ್ಕೆ ಅರ್ಥ ವಾಸ್ತವಿಕ ಹೀಗಲ್ಲ. ಜಯತೀರ್ಥರಿಗೆ, ರಾಯರಿಗೆ ಏನ್ ಕಾಣ್ತಾ ಇದೆ ಜಯತೀರ್ಥರ ಪಂಕ್ತಿಗಳಲ್ಲಿ ಅಂದ್ರೆ, ಅಕ್ಷರ ಅಂತಂದ್ರೆ ಈ ಅಕ್ಷರ ಅಲ್ಲ, ಅಕ್ಷರ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಅಕ್ಷರ ನಾಮಕ ಪರಮಾತ್ಮ, ಅದು ಬ್ರಹ್ಮಸೂತ್ರ ಏನ್ ಹೊರಟಿದೆಯಲ್ಲ, ಮೊದಲು ಆ ಸುಧಾ ಗ್ರಂಥಗಳಲ್ಲೇ ಹೇಳ್ತಾರೆ. ಸುಧಾ ಗ್ರಂಥ ಯಾಕೆ ಹೊರಟು ಅಂದ್ರೆ ಆ ಅಕ್ಷರ ನಾಮಕ ಪರಮಾತ್ಮನ ತಿಳಿಸ್ಲಿಕ್ಕೆ ಹೋಯ್ತು ಅಂತ. ಒಂದು ಬ್ರಹ್ಮಸೂತ್ರನೂ ಇದೆ, ಅಕ್ಷರಂ ಅಂಬರ ಅಂತ ಧತೇಹೇ. ಅಕ್ಷರ ಅಂದ್ರೆ ಲಕ್ಷ್ಮೀದೇವಿ ಅನ್ಕೊಳ್ತೀವಿ, ಯಾಕೆ ನಾಶ ಇಲ್ಲದೆ ಇರೋಳು. ಅಕ್ಷರ ಅಂದ್ರೆ ನಾಶ, ನಾಶ ಇಲ್ಲದೆ ಇರೋಳು ಲಕ್ಷ್ಮೀದೇವಿ ಅಂತ. ನಿಜವಾದ ನಾಶ ಇಲ್ಲದೆ ಇರೋರು ಅಂದ್ರೆ ಆ ಭಗವಂತ ಮಾತ್ರ. ಆ ಭಗವಂತ ಅಕ್ಷರ ನಾಮಕ ಭಗವಂತನನ್ನ ಹೇಳಲಿಕ್ಕೆ ಈ ನ್ಯಾಯಸುಧಾ ಗ್ರಂಥ ಇರೋದು, ಮತ್ತೆ ಬ್ರಹ್ಮಸೂತ್ರ ಇರೋದು, ಎಲ್ಲವೂ ಕೂಡ ಇರೋದು ಅಂತ ಜಯತೀರ್ಥರೇ ಸ್ವಯಂ ಯಯಾ ತದಕ್ಷರಂ ಅಧಿಗಮ್ಯತೆ ಅಂತ ಪ್ರಾರಂಭದಲ್ಲಿ ಹೇಳುವಂತಹ ಮಾತು. ಆದ್ರಿಂದ ಅಕ್ಷರಂ ಪ್ರತಿ ಅಂದ್ರೆ ಆ ಭಗವಂತನ ಬಗ್ಗೆನೆ ಇಲ್ಲಿ ಪ್ರತಿ ಪದ ಪ್ರತಿ ವಾಕ್ಯ ಇದೆ.
ನೋಡ್ತಾ ಇದ್ರೆ ಸುಧಾ ಒಂದೊಂದು ವಾಕ್ಯ, ಒಂದೊಂದು ಪದ, ಒಂದೊಂದು ಅಕ್ಷರ ನೋಡ್ತಾ ಇದ್ರೆ ಅಲ್ಲಿ ಪರಮಾತ್ಮ ಕುಣಿತಾ ಇದ್ದಾನೆ ಆ ಅಕ್ಷರಗಳಲ್ಲಿ ಅಂತ ಅನಿಸ್ತಾ ಇದೆ. ಆ ಪರಮಾತ್ಮನ ಬಗ್ಗೆ ಹೇಳಿಕ್ ಸಾಧ್ಯವೇ? ಅದು ಅನಂತ. ಪರಮಾತ್ಮನ ಬಗ್ಗೆ ಎಷ್ಟು ಹೇಳ್ಬೇಕು, ಅವನಂತ ರೂಪ, ಅನಂತ ಗುಣ ಎಷ್ಟಿದೆಯೋ ಅದು ಬೇಕಾದಷ್ಟಿದೆ. ಅನಂತ ಅಂತ ಅದಕ್ಕೆ ಹೇಳೋದು. ಆದ್ರಿಂದ ಅನಂತವಾದದ್ದನ್ನ ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಎಷ್ಟ್ ಹೇಳಿದ್ರು ಅದು ಅಲ್ಪನೇ ಆಗ್ಬಿಡತ್ತೆ. ಕೊನೆಗೆ ಅಲ್ಪನಾದ್ರೂ ಕೂಡ ಈ ಮಂದ ಬುದ್ಧಿ ಜನರಿಗೋಸ್ಕರ ಹೇಳ್ತೇನೆ ಅಂತ ಹೀಗೆ ಆ ಶ್ಲೋಕದ ಭಾವ ರಾಯರು ಹೇಳಿದ್ದು. ಅಂತಹ ನ್ಯಾಯಸುಧಾ ಗ್ರಂಥ ಇದು ಅಕ್ಷರ ನಾಮಕ ಭಗವಂತನನ್ನ ಹೇಳಲಿಕ್ಕೆ ಹೊರಟ ಗ್ರಂಥ ಅಂತ ಈ ರೀತಿ ಅನುಸಂಧಾನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಮಾತನ್ನ ಹೇಳಿಕ್ ಬರಬೇಕು. ನಾವೆಲ್ಲ ನ್ಯಾಯಸುಧಾ ಅನ್ನುವ ಗ್ರಂಥ ಅಂತ ಕರಿತೇವೆ, ಬಹಳ ಪ್ರಸಿದ್ಧ ಶ್ರೀಮನ್ ನ್ಯಾಯಸುಧಾ ಅಂತ ಕರಿತೇವೆ. ವಾಸ್ತವಿಕವಾಗಿ ನ್ಯಾಯಸುಧಾ ಅಂತ ಜಯತೀರ್ಥರು ಕರೆದಿದ್ದಲ್ಲ. ಪ್ರತಿ ಬಾರಿ ಗ್ರಂಥಕ್ಕೆ ಅವ್ರ ಹೆಸರಿಡೋದೇನು ಅಂತಂದ್ರೆ, ಈ ಗ್ರಂಥದ ನಿಜವಾದ ಹೆಸರು, ನ್ಯಾಯಸುಧಾ ಗ್ರಂಥದ ನಿಜವಾದ ಹೆಸರು ಏನು ಅಂದ್ರೆ ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ ಈ ನ್ಯಾಯಸುಧಾ ಗ್ರಂಥಕ್ಕೆ ಹೆಸರು. ನ್ಯಾಯಸುಧಾ ಅಂತ ಪ್ರಸಿದ್ಧಿ ಬಂದಿದೆ. ಆ ಪ್ರಸಿದ್ಧಿ ಬರ್ಲಿಕ್ಕೂ ಜಯತೀರ್ಥರೇ ಕಾರಣ. ಆದ್ರೆ ಪ್ರತಿಯೊಂದು ಅಧ್ಯಾಯ, ಪ್ರತಿಯೊಂದು ಕಡೆ ಜಯತೀರ್ಥರು ನ್ಯಾಯಸುಧಾದಲ್ಲಿ ಹೇಳೋದು ಏನು ಅಂತಂದ್ರೆ ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ ಈ ಗ್ರಂಥಕ್ಕೆ ಹೆಸರು. ಅದನ್ನ ಕೊನೆಗೆ ಹೇಳ್ತಾರೆ ಅವರ ಶ್ಲೋಕದಲ್ಲಿ ಏನು ಅಂದ್ರೆ ಇತಿ ಶ್ರೀಮತ್ಪೂರ್ಣ ಪ್ರಮತಿ ಇತಿ ಶ್ರೀಮತ್ಪೂರ್ಣ ಪ್ರಮತಿ ಭಗವತ್ಪಾದ ಸುಕೃತೆ ಅನುವ್ಯಾಖ್ಯಾನಸ್ಯ ಪ್ರಗುಣ ಜಯತೀರ್ಥಾಖ್ಯಯತಿನಾ ಕೃತಾಯಾಂ ಟೀಕಾಯಾಂ ವಿಷಮ ಪದ ವಾಕ್ಯಾರ್ಥ ವಿವೃತೋ ಚತುರ್ಥೇಧ್ಯಾಯೇಸ್ಮಿನ್ ಚರಮ ಚರಣ ಪರ್ಯವಸಿತಃ ಅಂತ ಪ್ರತಿಯೊಂದು ಪಾದ ಮುಗಿಬೇಕಾದ್ರೆ ಪ್ರತಿಯೊಂದು ಅಧ್ಯಾಯದ ಕೊನೆಗೂ ಕೂಡ ಅವ್ರು ಹೇಳೋ ಮಾತು, ನಾನು ಇಂತಹ ಪೂರ್ಣಪ್ರಮತಿ ಭಗವತ್ಪಾದರು ಅವರ ಕೃತಿ ಅನುವ್ಯಾಖ್ಯಾನ, ಅದಕ್ಕೆ ಪ್ರಗುಣ ಜಯತೀರ್ಥಾಖ್ಯಯತಿನ, ಅವರ ಪ್ರಗುಣ ಅಂದ್ರೆ ಶಿಷ್ಯರ ಶಿಷ್ಯ ಅಂತ ಅರ್ಥ. ಅಕ್ಷೋಭ್ಯ ತೀರ್ಥರು ನಂತರ ಏನು ಆಚಾರ್ಯರ ಶಿಷ್ಯರು, ಅಕ್ಷೋಭ್ಯ ತೀರ್ಥರು ನಂತರ ಅವರ ಶಿಷ್ಯರು ಅಂತ ಹೀಗೆ ಅಂತಹ ಶಿಷ್ಯನಾದ ನಾನು ಜಯತೀರ್ಥನೆಂಬ ಮುನಿಗಳು ಈ ಟೀಕೆಯನ್ನು ಬರೆದೆ. ಅದಕ್ಕೆ ವಿಷಮ ಪದ ವಾಕ್ಯಾರ್ಥ ವಿವೃತಿ, ಆಚಾರ್ಯರ ಪದ ವಾಕ್ಯಗಳಲ್ಲಿ ವಿಷಮತೆ ನಮ್ಗೆ ಎಲ್ಲಿ ಕಷ್ಟ ಅಂತ ತೋರುತ್ತೆ ಅದನ್ನ ಬಿಡಿಸ್ಲಿಕ್ಕೆ ಹೊರಟೆ ಅಂತ. ಏನು ಕಷ್ಟ ಅಂತ ತೋರಿದ್ದು ಅದನ್ನ ಏನ್ ಬಿಡಿಸಿದ್ದು, ನಮ್ಮ ಮುಂದೆ ಇಷ್ಟು ದೊಡ್ಡ ಜಯತೀರ್ಥರ ಗ್ರಂಥ ಇದೆ, ಇದು ಅಂತೆ ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ. ಕಷ್ಟ ಪದ ಅಂದ್ರೆ ಸ್ವಲ್ಪ ಏನೋ ಚಿಕ್ಕದಾಗಿ ಬರೆಯೋದು ನಿಜ, ಇಷ್ಟು ಬರ್ದಿದ್ದಾರೆ ಅಂದ್ರೆ ಆಚಾರ್ಯರ ಮಾತುಗಳ ಒಂದೊಂದು ಅಕ್ಷರಗಳು ಎಷ್ಟೆಷ್ಟು ಅರ್ಥ ಇದೆ ಅಂತ ಜಯತೀರ್ಥರು ಬರೆದಿದ್ದಾರೆ. ನಾವು ಬಹುಶಃ ಜನ್ಮ ಜನ್ಮಾಂತರಗಳಲ್ಲೂ ಒಂದು ಮುಗಿಸೋದೇ ಕಷ್ಟ ಅನ್ಸುತ್ತೆ. ಆಚಾರ್ಯರ ವಾಕ್ಯಕ್ಕೆ ಇವ್ರಿಗೆ ಇಷ್ಟು ಹೊಳೆದಿದೆ, ಇನ್ ಜಯತೀರ್ಥರ ವಾಕ್ಯಗಳಿಗೆ ನಮ್ಗಿನ್ನೆಷ್ಟು ಹೊಳಿಬೇಕು. ಅದನ್ನ ರಾಯರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಪ್ರತ್ಯಕ್ಷರಂ ಪ್ರತಿಪದಂ ಅಂತ. ಇನ್ನು ರಾಯರ ವಾಕ್ಯ ಆಗ್ಲಿಕ್ಕೆ ಅರ್ಥ ಆಗ್ಲಿಕ್ಕೆ ನಮಗಿನ್ನೆಷ್ಟು ಬೇಕು. ಹೀಗೆ ಪ್ರತಿಯೊಂದು ಮಹಾತ್ಮರ ವಾಕ್ಯ ಹೋಗ್ತಾ ಹೋದ್ರೆ ಕೊನೆ ನಮ್ ಬಹುಶಃ ಅದು ಓದ್ಲಿಕ್ಕೆ ಸಾಧ್ಯ ಇಲ್ವೇನೋ. ಆದ್ರಿಂದಲೇ ನಾ ಹೇಳಿದ್ದು, ಬಹುಶಃ ಗುರುಗಳು ಬಂದು ಅನುಗ್ರಹ ಮಾಡಿದ್ರೆ ಮಾತ್ರ ಇವೆಲ್ಲ ಸಾಧ್ಯ ಹೊರತು ನಾವೇ ಸ್ವತಂತ್ರವಾಗಿ ಮಾಡ್ತೀವೋ ದೊಡ್ಡ ಮೂರ್ಖತನ ಆಗುತ್ತೆ. ಹಾಗೆ ಈ ರೀತಿ ಅಲ್ಲಿ ಕೊನೆಗೆ ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ ಈ ಗ್ರಂಥಕ್ಕೆ ಹೆಸರು ಅಂತ ಜಯತೀರ್ಥರೇ ಹೇಳಿದ್ದು. ಆದ್ರೆ ಜಯತೀರ್ಥರೇ ಈ ನ್ಯಾಯಸುಧಾ ಅನ್ನುವ ಕರೀತಾ ಇದ್ದೇವೆ ಅನ್ನೋ ಹೆಸರನ್ನ ಅದಕ್ಕೂ ಅವರೇ ಕಾರಣ. ಅವರೇ ಹೇಳ್ತಾರೆ ಈ ನ್ಯಾಯಸುಧಾ ಅಂದ್ರೆ ಏನು ಅಂತಂದ್ರೆ ಅವರು ಬರೀತಾರೆ, ಅರು ವ್ಯಾಖ್ಯಾಮೃತಾಂಬೋಧೇ ಸಮುತ್ಪನ್ನಾತಿ ನಿರ್ಮಲ ಇಯಂ ನ್ಯಾಯಸುಧಾ ಭೌಮೈಹಿ ವಿಬುಧೈ ಸೇವ್ಯತಾಂ ಸದಾ ಅಂತ ಸುಧಾ ಕೊನೆಗೆ ಈ ಕೊನೆ ಭಾಗ 4ನೇ ಅಧ್ಯಾಯದ ಕೊನೆಗೆ ಬರೀತಾರೆ ಇಯಂ ನ್ಯಾಯಸುಧಾ. ನಾನಿದ್ ಬರ್ದಲ್ಲ, ಇದು ನ್ಯಾಯಸುಧಾ ಅಂತ ಕರೀತಾರೆ. ಇದು ಎಲ್ಲಿಂದ ಬಂದಿದ್ದು ಅಂದ್ರೆ ಒಂದು ದೊಡ್ಡ ಸಮುದ್ರ ಅಂತೆ, ಸಮುದ್ರದಿಂದ ಬಂತು ಒಂದು ಸುಧಾ ಅಮೃತ ಬಂತು. ಹಾಗೆ ಅನುವ್ಯಾಖ್ಯಾನ, ಆಚಾರ್ಯದ ಗ್ರಂಥ ಅನುವ್ಯಾಖ್ಯಾನ ಅದೇ ಒಂದು ದೊಡ್ಡ ಸಮುದ್ರ. ಆ ಸಮುದ್ರದಿಂದ ಹೊರಗೆ ಬಂದ ಅತಿ ನಿರ್ಮಲ ಅಂತ ಬರೀತಾರೆ. ಯಾಕೆಂದ್ರೆ ಅತಿ ನಿರ್ಮಲ, ಅದು ಬರೀ ನಿರ್ಮಲ ಅಂದ್ರೆ ಶುದ್ಧ, ಮನೋದೋಷ ಏನು ಇರ್ಲಿಲ್ಲ. ಜಯತೀರ್ಥರು ಇದನ್ನು ಬರಿಬೇಕಾದ್ರೆ ಏನು ಇತ್ತು? ಶ್ರದ್ಧಾ ಜಾಡ್ಯ, ಗುರುಗಳ ಮೇಲೆ ಶ್ರದ್ಧೆ ಇತ್ತು. ಗುಹೆಯಲ್ಲಿ ಕೂತ್ರು, ನಿರನಿತ್ಯ ಬೇರೆ ಕಡೆ ಅವ್ರಿಗೆ ವಿಷಯಗಳ ಚಿಂತನೆ ಇಲ್ಲ. ಗುಹೆಯಲ್ಲಿ ಕೂತು ಅನೇಕ ತಿಂಗಳು ಕಾಲ ಬರೆದಂತಹ ಗ್ರಂಥ ಈ ನ್ಯಾಯಸುಧಾ. ಎಲ್ಲಿಯ ಮನೋದೋಷಕ್ಕೆ ಅವಕಾಶ? ಸದಾ ಆಚಾರ್ಯರಲ್ಲಿ ಅವರ ಮನಸ್ಸು ಮುಳುಗಿತ್ತು, ಮುಳುಗಿ ಗ್ರಂಥವನ್ನ ಬರೆದಿದ್ದು. ಹಾಗಾಗಿ ಅತಿ ನಿರ್ಮಲ. ಆ ಸುಧಾದಲ್ಲಿ ದೋಷ ಬಂತೋ ಏನೋ ಗೊತ್ತಿಲ್ಲ, ಆ ಸಮುದ್ರದ ಮಥನ ಕಾಲದಲ್ಲಿ ಬಂದ ಅಮೃತದಲ್ಲಿ. ಆದ್ರೆ ಈ ಅಮೃತದಲ್ಲೂ ಖಂಡಿತ ಇರಲ್ಲ. ಪರಂ ಶ್ರದ್ಧಾ ಜಾಡ್ಯ, ಆಚಾರ್ಯರ ವಾಕ್ಯದ ಮೇಲೆ ಶ್ರದ್ಧೆ, ಗುರುಗಳ ಮೇಲೆ ಶ್ರದ್ಧೆಯಿಂದ ಇದನ್ನ ಬರೆದಿದ್ದು. ಅದನ್ನ ಅತಿ ನಿರ್ಮಲ ಈ ಎಂ ನ್ಯಾಯಸುಧಾ. ಈ ಸುಧೆ ಬಂದಿದೆ. ಭೌಮೈಹಿ ವಿಬುಧೈ ಸೇವತಾ, ಭೂಮಿಯಲ್ಲಿರೋ ವಿದ್ವಾಂಸರೆಲ್ಲ ಈ ಸುಧಾ ಪಾನ ಮಾಡ್ರಿ ನೀವು ಅಂತ ಹೇಳಿದ್ದು. ಸಾಕ್ಷಾತ್ ಇಂದ್ರದೇವರು ನೋಡಿ, ಆ ಕಾಲದಲ್ಲಿ ಇಂದ್ರನಿಗೆ ದೇವತೆಗಳೆಲ್ಲ ಅಮೃತ ಸಿಕ್ತು. ಕೊನೆಗೆ ಮನುಷ್ಯರಿಗೆ ದುಃಖ ಆಯ್ತೋ ಏನೋ ಅನ್ಸ್ತೇನೋ, ಅದಕ್ಕೆ ಇಂದ್ರದೇವರೇ ಸಾಕ್ಷಾತ್ ಜಯತೀರ್ಥರಾಗಿ ಬಂದು ಈ ನ್ಯಾಯಸುಧಾ ಎಂಬ ಅಮೃತವನ್ನ ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ವಿಬುಧೈ ಸೇವತಾ, ಇಂತಹ ಇದನ್ನ ಸೇವನೆ ಮಾಡಬೇಕು ಅಂತ ಹೇಳ್ತಾ
ಒಂದು ರಾಯರ ಮಾತನ್ನು ನೆನಪಿಸ್ಕೊಳ್ಳಿ. ಹೇಳ್ತಾರೆ ಎಲ್ಲ ಪರಿಮಳ ವ್ಯಾಖ್ಯಾನ ಬರೆದು ರಾಯರು ನ್ಯಾಯಸುಧಾ ವ್ಯಾಖ್ಯಾನ ಬರೆದು ಕೊನೆಗೆ ಹೇಳ್ತಾರೆ, ಜ್ಞಾನಾಬ್ಧಿರಪಿ ಅವಾದೀದ್ಯತ ಸ್ಖಲತ್ವಂ ಸ್ವಾತ್ಮನಸ್ತದ ಮಾದೃಶಾನಾಂ ಸ್ಖಲತ್ವಂ ಕಿಂ ವಾಚ್ಯಂ ಕ್ಷಾಮ್ಯಂತು ತದ್ಬುಧಃ. ನನ್ನ ಎಲ್ಲ ವಿದ್ವಾಂಸರು ನನಗೆ ಕ್ಷಮೆ ಇರ್ಲಿ ಅಂತ ಕೇಳ್ತಾರೆ. ರಾಯರ್ ಕೇಳೋ ಮಾತಿದು. ಎಂಥ ಇದು ನೋಡಿ, ಜ್ಞಾನಿಗಳೆಲ್ಲ ಅಷ್ಟು ವಿದ್ವತ್ತನ ಪಡೆದವರು, ಅವ್ರಿಗೆ ಎಷ್ಟು ವಿನಯ ಇತ್ತು. ಬಹಳ ವಿದ್ವಾಂಸರಾಗಬೇಕು ಅಂದ್ರೆ ವಿನಯ ಇರ್ಬೇಕಂತೆ. ಅದನ್ನೆಲ್ಲ ನಮಗೆ ಈ ಗುರು ಪರಂಪರೆ ಇಲ್ಲಿ ಬಂದವರು ಎಲ್ಲರೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಜ್ಞಾನಾಬ್ಧಿರಪಿ, ಜ್ಞಾನ ಸಮುದ್ರ ಜಯತೀರ್ಥರು, ಅವರು ಜ್ಞಾನಾಬ್ಧಿ ಅನ್ನೋದ್ರಲ್ಲಿ ಒಂದು ಮಾತಿದೆ. ನಾವು ಅವ್ರು ಹೇಳ್ತೀನಿ ಕೇಳಿ ನಾವು ಜಯತೀರ್ಥರು ಜ್ಞಾನಾಬ್ಧಿ ಅಂತ ನಮಗವ್ರು ಎಟ್ಕೋದಿಲ್ಲ. ಏನೋ ಸ್ವಲ್ಪ ಎಟಕ್ಬಹುದು ಏನೋ ಅವ್ರ ಅನುಗ್ರಹದಿಂದ ಅಷ್ಟೇ. ಜ್ಞಾನಾಬ್ಧಿರಪಿ, ಅಷ್ಟು ಜ್ಞಾನ ಸಮುದ್ರ ಜಯತೀರ್ಥರು ಅವರೇ. ನಾನೇನಾದ್ರೂ ಸ್ಖಲನ್ ಸ್ವಲ್ಪ ಎಡಿದ್ರೆ ದಯವಿಟ್ಟು ಏನೋ ಅನ್ಕೊಂಡ್ಬೇಡಿ ವಿದ್ವಾಂಸರು ಅಂತ ಹೇಳ್ಬೇಕಾದ್ರೆ, ಮಾದೃಶಾನಾಂ ಸ್ಖಲತ್ವಂ ಕಿಂ, ನನ್ನಂತವ್ರು ಇನ್ನೇನು ಅಂತ ರಾಯರೇ ಹೇಳ್ಕೊಂತ ಇದಾರೆ. ಜಯತೀರ್ಥರ ಬಗ್ಗೆ ಹೇಳ್ತಾ ಅವರೇ ಹೇಳಿದ್ದಾರೆ ಅಂದ್ಮೇಲೆ ನಾನೇನು ಅಂತ ಇವ್ರು ಹೇಳ್ಕೊಳ್ತಾರೆ, ಇವ್ರೇನು ಅಂತ ಇನ್ನೊಬ್ರು ಅವರ ವ್ಯಾಖ್ಯಾನ ಬರೆಯೋರು ಹೇಳ್ತಾರೆ. ಅಂದ್ರೆ ನಮ್ಮ ಯತಿ ಪರಂಪರೆ ಅವರು ಹೇಗೆ ಅವರು ವಿದ್ಯೆಯನ್ನು ಪಡೆದಿದ್ರು ಅಷ್ಟೇ ವಿನಯವನ್ನ ಸಂಪಾದನೆ ಮಾಡಿದ್ದವರು. ಅವ್ರು ಹೇಳುವಂತಹ ಮಾತುಗಳನ್ನ ಕೇಳಿದ್ರೆ ಬಹಳ ಆನಂದ ಬಾಷ್ಪ ಬರುತ್ತೆ. ಅಂತಹ ಮಾತುಗಳನ್ನ ಆಡ್ತಾರೆ. ಈ ರೀತಿ ಹೇಳ್ತಾ ಜಯತೀರ್ಥರು ನಮ್ಗೆ ಕೊಟ್ಟ ದೊಡ್ಡ ಸಂದೇಶ. ಶ್ರೀಮನ್ ನ್ಯಾಯಸುಧಾದಲ್ಲಿ ನಾವು ಬಹಳ ಜಟಿಲ ಅಂತೀವಿ. ನ್ಯಾಯಸುಧಾ ಗ್ರಂಥ ನಮಗೂ ಓದ್ಲಿಕ್ಕೆ ಸಾಧ್ಯವೇ? ಅಯ್ಯಯ್ಯೋ ತುಂಬಾ ಕಷ್ಟ ರೀ ಅದು, ಅದೆಲ್ಲ ಓದ್ಲಿಕ್ಕೆ ಸಾಧ್ಯವೇ? ಜನ್ಮಾಂತರದ ಪುಣ್ಯ ಮಾಡಿರ್ಬೇಕು, ಆಗತ್ತೆ ನಿಜ. ಆದ್ರೆ ಅಷ್ಟು ಕಠಿಣವಾಗಿ ಬರೆದ ಜಯತೀರ್ಥರು ಅದೇ ನ್ಯಾಯಸುಧಾದಲ್ಲಿ ಹಲವು ವಿಷಯಗಳನ್ನ ಬರೆದಿದ್ದಾರೆ. ಅದನ್ನ ಹೆಕ್ಕಿ ತೆಗಿಬೇಕು. ಸಮುದ್ರ ಅದು ಬೇಕಾದಷ್ಟು ಕಡೆ ರತ್ನ ಚೆಲ್ಲಿ ಹೋಗಿರತ್ತೆ. ಯಾವ್ದ್ಯಾವ್ದೋ ರತ್ನ ನಮಗೆ ತುಂಬಾ ಬೆಲೆ ಬಾಳೋದು ಸಿಗದೆ ಇರ್ಬೋದು, ನಿಜ. ಆಳವಾಗಿರತ್ತೆ, ಅದನ್ನ ತೆಗಿಲಿಕ್ಕೆ ಕಷ್ಟ, ನಿಜ. ಆದ್ರೆ ಪಾಮರಿಗೂ ಕೂಡ ಎಟಕುವಂತಹ ಒಂದು ರತ್ನಗಳನ್ನ ಆ ಸಮುದ್ರದ ಮೇಲೆ ತೇಲಿಸ್ತಾ ಇದ್ದಾರೆ ಯಾರು? ಜಯತೀರ್ಥರು. ನೋಡಿ ಎಂತ ಅದ್ಭುತ, ಅಲ್ಲಿ ರತ್ನಗಳು ತೇಲಾಡ್ತಾ ಇದೆ. ಅಂತಹ ರತ್ನಗಳನ್ನು ನೀಡಿದ್ದಾರೆ ನಮ್ಗೆ ನ್ಯಾಯಸುಧಾದಲ್ಲಿ. ಆ ನ್ಯಾಯಸುಧಾ ಗ್ರಂಥದಲ್ಲಿ ಬಂದ ಸಂದೇಶ ನಾವು ಪಡ್ಕೊಂಡ್ರೆ ಬಹಳ ಅದ್ಭುತ. ಅನೇಕ ಕಡೆ ಅವರು ಸಂದೇಶಗಳನ್ನು ನೀಡ್ತಾ ಹೋಗ್ತಾರೆ, ಸುಮ್ಮನೆ ಅವರು ಗ್ರಂಥವನ್ನು ಬರೀತಾ ಹೋಗಲ್ಲ. ಒಂದ್ ಮಾತಿದೆ, ಅವರು ಸುಭಾಷಿತಗಳನ್ನ ಚೆನ್ನಾಗಿ ಹೇಳ್ತಾರೆ ಜಯತೀರ್ಥರು. ನಿಮ್ಮ ಮಾರ್ಗ ಹೇಗಿರಬೇಕು, ನೀವು ಜೀವನದಲ್ಲಿ ಹೇಗೆ ನಡಿಬೇಕು ಅನ್ನೋ ಅಂಶಗಳನ್ನು ನ್ಯಾಯಸುಧಾ ಗ್ರಂಥದಲ್ಲಿ ಹೇಳಿದ್ದಾರೆ. ಇದನ್ನ ಬಹಳಷ್ಟು ಜನ ಗಮನಿಸಿರೋದಿಲ್ಲ. ಈ ವಿಷಯಗಳ ಬಗ್ಗೆ ನ್ಯಾಯಸುಧಾದಲ್ಲಿ ಪಾಮರರಾದವರು ಸ್ವಲ್ಪ ದೃಷ್ಟಿ ಹಾಯಿಸಿದ್ರೆ ಒಳ್ಳೇದು. ಅದಕ್ಕೊಂದು ಬರುತ್ತೆ ಶ್ಲೋಕ. ಇದೇ ಪ್ರಥಮಾಧ್ಯಾಯದ 1ನೇ ಅಧ್ಯಾಯದಲ್ಲಿ ಜಯತೀರ್ಥರಾಡುವ ಮಾತು, ವ್ಯಸನಾನಿ ದುರಂತಾನಿ ಸಮವ್ಯಯ ಫಲಾನಿ ಚ ಅಶಕ್ಯಾನಿ ಚ ವಸ್ತೂನಿ ನಾರಭೇತ ವಿಚಕ್ಷಣ. ನೀನು ಬುದ್ಧಿವಂತ ಆದ್ರೆ ಇಷ್ಟನ್ನ ಆರಂಭ ಮಾಡ್ಬೇಡ. ಏನಾರೊಂದು ದೊಡ್ಡ ಕಾರ್ಯ ಮಾಡ್ಬೇಕು ಅಂದ್ರೆ ಯಾವುದು? ವ್ಯಸನ. ನಿನಗೊಂದು ಹವ್ಯಾಸ ಇದ್ರೆ ಆ ವಿಷಯ ಬಿಟ್ಬಿಡು. ಇದೆಲ್ಲ ಭಗವಂತನ ಬಿಟ್ಟು ಬೇರೆ ವಿಷಯದ ಕಡೆ. ಭಗವಂತನ ಬಗ್ಗೆ ವ್ಯಸನ ಇರ್ಬೇಕು. ವ್ಯಸನಾನಿ ದುರಂತಾನಿ, ನೀನು ಪ್ರಾರಂಭ ಮಾಡಿದಾಗ ಏನಾದ್ರೂ ಒಂದು ಕೊನೆ ಕೆಟ್ಟ ಫಲ ಕೊಡುತ್ತೆ ಅಂತ ನಿನಗೆ ಮುಂಚೆನೆ ಅಂದ್ರೆ ದೂರದರ್ಶಿತ್ವ ಪಡೆದುಕೊಳ್ಳಿ ಅಂತ ಅದಿದ್ರೆ ದುರಂತಾನಿ, ದುರಂತ ನಿಮ್ಗೆ ಕಾದಿದ್ರೆ ಬಿಟ್ಟು ಬಿಡಿ, ಆ ಕಾರ್ಯ ಪ್ರಾರಂಭ ಮಾಡಬೇಡಿ. ಸಮವ್ಯಯ ಫಲಾನಿಚ, ನೀವೊಂದು ಕೆಲಸವನ್ನ ಪ್ರಾರಂಭ ಮಾಡಿದ್ರೆ ಅಲ್ಲಿ ಫಲ ಮತ್ತೆ ನಷ್ಟ, ನಾಶ ಆಗೋದು, ಆಯ ವ್ಯಯಗಳು ಅದೆಲ್ಲ ಸಮಾನವಾಗಿದ್ರೆ ಬಿಟ್ಟು ಬಿಡಿ. ಸಮವ್ಯಯ ಫಲಾನಿಚ ಅಶಕ್ಯಾನಿಚ ವಸ್ತುನೆ, ಇನ್ ನನ್ನ ಕೈಲಿ ಸಾಧ್ಯವೇ ಇಲ್ಲ ಅಂತ ಇದ್ರೆ ಬಿಟ್ಬಿಡಿ ಅಂತ ಜಯತೀರ್ಥರು ಹೇಳುವಂತ ಮಾತು. ಇದೆಲ್ಲ ಏನು ಅಂತಂದ್ರೆ ನಮಗ ಅವ್ರ ಮಾರ್ಗದರ್ಶನ ಮಾಡಿದ್ದು ಇದೆಲ್ಲ ವಿಪರೀತ ಆಗ್ಬೇಕು. ಭಗವಂತನ ಬಗ್ಗೆ ಬೇರೆದ್ರ ಬಗ್ಗೆ ನಮ್ಗೆ ಈ ರೀತಿ ಜ್ಞಾನ ಬಂದ್ರೆ ಕೊನೆಗೆ ನಾವ್ ಯೋಚನೆ ಮಾಡ್ತೀವಿ, ಇದು ನಂಗೆ ಕಷ್ಟ, ಅದ್ ಕಷ್ಟ, ಇದ್ ಕಷ್ಟ ಅಂತ. ಕೊನೆಗೆ ಎಲ್ಲಿ ಪ್ರಯತ್ನ ಪಡ್ಬೇಕು ಅಂದ್ರೆ ಭಗವಂತನ ಬಗ್ಗೆ ಪ್ರಯತ್ನ ಪಡ್ಬೇಕು. ಅದೆಲ್ಲ ಗುಣ ಅಲ್ಲಿ, ಅದು ದುರಂತ ಇಲ್ವೇ ಇಲ್ಲ. ಅದು ನಮ್ಗೆ ಏನಾದ್ರೂ ತೊಂದ್ರೆ ಇಲ್ಲ, ಭಗವಂತನ ಮೇಲೆ ಬಿದ್ಬಿಡ್ಬೇಕಷ್ಟೇ. ಭಗವಂತನ ವಿಷಯದಲ್ಲಿ ಬಿದ್ರೆ ಯಾವುದೇ ದುರಂತ ಕೊನೆಗೆ ಅಂತ್ಯ ಸುಗಮವಾಗೇ ಇರುತ್ತೆ. ಮತ್ತೆ ಸಮವ್ಯಯ ಫಲಾನಿ ಅನ್ನೋದು ಇಲ್ವೇ ಇಲ್ಲ ಅಲ್ಲಿ. ಮತ್ತೆ ಅಶಕ್ಯ ವಸ್ತು ಅಂತ ನಿಜ, ಆದ್ರೆ ಗುರುಗಳ ಅನುಗ್ರಹ ಆದ್ರೆ ಎಲ್ಲವೂ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸಿಕ್ಕೇ ಸಿಗತ್ತೆ. ಅದೆಲ್ಲ ವಿಚಕ್ಷಣ ಅಂತ ಒಬ್ಬ ಬುದ್ಧಿವಂತ ಮಾಡ್ಬೇಕಾಗಿದ್ದು ಅಂತ ಎಚ್ಚರಿಸ್ತಾ ಇನ್ನೊಂದು ಮಾತಿದೆ, ಅದನ್ನ ಹೇಳಲಿಕ್ಕೆ ಬಂದದ್ ನಾನು. ಈ ಸಂದೇಶ ನೋಡಿ, ಅವ್ರ ಮಾತುಗಳನ್ನ ಓದ್ತೇನೆ ಮೊದಲು. ಅಯಮತ್ರ ಆಶಯ ಅಂತ ಇಡೀ ಗ್ರಂಥದ ಸಾರ ಬರೀತಾರೆ. ಈ ಸಾರ ಬರೆಯೋದು ಬಹಳ ಕಷ್ಟ. ಸಂಕ್ಷೇಪ ವಿಸ್ತರಾಭ್ಯಾಂ ಹಿ ಪ್ರವದಂತಿ ಮನೀಷಿಣ ಅಂತ ತುಂಬಾ ಹೊತ್ತು ಎಳಿಬಹುದು, ಒಂದು ವಿಷಯದ ಬಗ್ಗೆ ಮಾತನಾಡಬಹುದು. ಆದ್ರೆ ಸಾರವಾಗಿ 1-2 ಮಾತಿನಲ್ಲಿ ಇಷ್ಟು ಹೇಳಿದ ವಿಷಯನ ಒಂದು ಹೇಳಿ ಅಂತ ಕೇಳಿದ್ರೆ ಬಹಳ ಕಷ್ಟ. ಇಡೀ ವೇದವೆಂಬ ಸಮುದ್ರದಲ್ಲಿ ತೇಲಾಡಿ ಜಯತೀರ್ಥರು ಹೆಕ್ಕಿ ಆ ರತ್ನವನ್ನ ಅಯಮತ್ರ ಆಶಯ, ಇದು ಒಟ್ಟ ಅಭಿಪ್ರಾಯ ಅಂತ ಹೇಳ್ತಾರೆ. ಎಂತಹ ದೊಡ್ಡ ಅದ್ಭುತ. ಅದಕ್ಕೊಂದು ಒಂದ್ ಮಾತಿದೆ, ಆ ಅನುವ್ಯಾಖ್ಯ ಅಮೃತಾಂಬೋಧಿ ಅಂತ ಒಂದ್ ಬಂತು. ಅಂದ್ರೆ ಅನುವ್ಯಾಖ್ಯಾನ ಒಂದು ದೊಡ್ಡ ಸಮುದ್ರ, ಆ ಸಮುದ್ರ ಹಾಗೆ ಹೇಗೆ ಅಂತ ಬಂತು. ಒಂದು ಈ ವಾದಿರಾಜರು ಹೇಳೋ ಮಾತಿದೆ ಆಚಾರ್ಯರ ಬಗ್ಗೆ. ಈ ಹನುಮಂತ ರೂಪದಲ್ಲಿ ಅವನು ಮಾಡಿದ್ದು ಶ್ರೇಷ್ಠನೋ, ಆಚಾರ್ಯ ರೂಪದಲ್ಲಿ ಮಾಡಿದ್ದು ಶ್ರೇಷ್ಠನೋ, ಯಾವ್ದು ಶ್ರೇಷ್ಠ ಅಂತ. ಯದ್ಯಪಿ ಎಲ್ಲ ಒಂದೇ,
ಅವತಾರ ರೂಪಗಳಲ್ಲಿ ಎಲ್ಲ ಭೇದ ಇಲ್ಲ, ಎಲ್ಲ ಕಾರ್ಯ ಸಮಾನ ಎಲ್ಲ ಹೇಳೋದು ನಿಜ. ಆದ್ರೆ ಒಂದು ಮಧ್ವಾಚಾರ್ಯರ ಅವತಾರದಲ್ಲಿ ಮಾಡಿದ ಕಾರ್ಯ ಇದೆ ನೋಡಿ, ಅದು ಒಂದು ಅದ್ಭುತ ಅಂತೆ. ಏನು ಅಂದ್ರೆ, ಈಗ ಹನುಮಂತ ಏನ್ ಮಾಡ್ದ, ಒಂದ್ ದೊಡ್ಡ ಸಮುದ್ರ ಇತ್ತು, ಆ ದೊಡ್ಡ ಸಮುದ್ರ ದಾಟಬೇಕಾಗಿತ್ತು, ಆ ಸಮುದ್ರ ದಾಟಬೇಕಾದ್ರೆ ಅವನ ಶಕ್ತಿ ಎಲ್ಲ ನೆನಪಾಯ್ತು, ಹೀಗೆಲ್ಲ ಆಗಿ ಕೊನೆಗೆ ಅಷ್ಟು ದೊಡ್ಡ ಸಮುದ್ರವನ್ನ ಆ ಯೋಜನೆ ಅಷ್ಟು ದಾಟಿ ಕೊನೆಗೆ ಹೋಗಿ ಲಂಕಾಪಟ್ಟಣಕ್ಕೆ ಹೋಗಿ ಎಲ್ಲ ಸಂಹಾರ ಮಾಡಿದ, ಹೀಗೆಲ್ಲ ಹೇಳ್ತಾರೆ. ಆದ್ರೆ ಆ ಸಮುದ್ರ ದಾಟಿದ್ ದೊಡ್ಡದಲ್ವಂತೆ. ಹನುಮಂತ ಅಷ್ಟು ದೊಡ್ಡ ಸಮುದ್ರ ದಾಟಿದ್ ದೊಡ್ಡದಲ್ಲ, ಆಚಾರ್ಯರು ದಾಟಿದ್ರು ನೋಡಿ ಸಮುದ್ರ, ಅದು ದೊಡ್ಡದಂತೆ. ಯಾವ್ದ ಸಮುದ್ರ ಅಂದ್ರೆ ಈ ವೇದ ರಾಶಿ. ಈ ವೇದ ರಾಶಿಯನ್ನ ಆಚಾರ್ಯರು ಅದು ಸಮುದ್ರದಂತೆ ಇದೆ, ಎಷ್ಟೆಷ್ಟು ಆಕ್ಷೇಪಗಳು ಆ ವೇದವಾಕ್ಯದ ಮೇಲೆ, ಎಷ್ಟೆಷ್ಟು ಕಾಟ ಕೊಡುತ್ತಲ್ಲಿ ಪ್ರಾಣಿಗಳಂತೆ ಇಲ್ಲಿ ಆಕ್ಷೇಪಗಳು. ತಪ್ಪನ್ಸತ್ತೆ, ಪ್ರತಿವಾದಿಗಳು ಬೇರೆ ಬೇರೆ ರೀತಿ ಅರ್ಥ ಮಾಡ್ತಾರೆ, ಅವರೆಲ್ಲ ನಿರಾಕರಣೆ ಮಾಡ್ಬೇಕು, ಶತ್ರುಗಳ ತರ ಬರ್ತಾ ಇರ್ತಾರೆ, ಅವರೆಲ್ಲರನ್ನು ಖಂಡನೆ ಮಾಡಿ ಈ ಸಮುದ್ರ ದಾಟಬೇಕಲ್ಲ, ಎಂತಹ ದೊಡ್ಡ ಸಮುದ್ರ, ತುಂಬಾ ದಾಟೋದ್ ಕಷ್ಟ. ಆ ಕಷ್ಟವಾದ ಸಮುದ್ರವನ್ನ ಮಧ್ವಾಚಾರ್ಯರು ದಾಟಿದ್ರು, ಅನಂತ ವೇದ ರಾಶಿಯನ್ನ ದಾಟಿದ್ರು ಶ್ರೀಮದ್ ಆಚಾರ್ಯರು. ಆದ್ರಿಂದ ಹನುಮಂತ ರೂಪದಲ್ಲಿ ಪ್ರತ್ಯಕ್ಷವಾಗಿ ಕಾಣುವ ಸಮುದ್ರ ದಾಟಿದ್ ಹೆಚ್ಚೋ, ಆಚಾರ್ಯ ರೂಪದಲ್ಲಿ ಈ ಸಮುದ್ರ ದಾಟಿದ್ ಹೆಚ್ಚೋ ಅಂದ್ರೆ ಇದು ಬಹಳ ಖುಷಿಯಾಗತ್ತೆ. ಹನುಮಂತ ರೂಪಕ್ಕಿಂತ ಇದೇ ಚೆನ್ನಾಗಿದೆ ಅಂತ ಈ ರೀತಿ ಆಚಾರ್ಯರ ಬಗ್ಗೆ ಅನುಸಂಧಾನವನ್ನು ವಾದಿರಾಜರು ತೋರಿಸಿದ್ರು. ಇದು ಯಾಕೆ ಹೇಳಿಕ್ ಬಂದೆ ಅಂದ್ರೆ, ವೇದ ರಾಶಿ ಅನಂತಾವೈ ವೇದ ಅಂತ ವೇದ ಮೊದಲು ಎಷ್ಟಿದೆ ಅಂತ ತಿಳ್ಕೊಳ್ಳೋದೇ ಮೊದಲು ಸಾಧ್ಯ ಇಲ್ಲ. ಅಷ್ಟರಲ್ಲಿ ಪ್ರತಿಯೊಂದು ವೇದವಾಕ್ಯ ಓದಿ ಅದ್ರಲ್ಲಿ ಏನ್ ಅರ್ಥವನ್ನ ಹೇಳಿದ್ದಾರೆ ಅದು ಇನ್ನೂ ಸಾಧ್ಯವೇ ಇಲ್ಲ. ಅಂತಹದ್ರಲ್ಲಿ ಅಂತಹ ವೇದದ ಆಶಯವನ್ನ ಜಯತೀರ್ಥರು ಆಚಾರ್ಯರ ಅನುಗ್ರಹದಿಂದ ತಿಳಿಸ್ತಾರೆ. ನಮಗೆ ಹೇಳ್ತಾರೆ, ನೀವ್ ಹೇಗಿರ್ಬೇಕು ಅಂದ್ರೆ, ನಿಮಗೆ ವೇದ, ನಮಗೇನ್ ವೇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಇರಬಾರ್ದು ನಾವು. ಈ ವೇದ ಪುರಾಣ ಇತಿಹಾಸ ಇದೆಲ್ಲ ಏನ್ ಹೇಳ್ತಾರೆ, ಇದೆಲ್ಲ ನಮಗೆ ಆಪ್ತ ಬಂಧು ಅಂತ ಜಯತೀರ್ಥರು ಹೇಳ್ತಾರೆ. ನಮ್ಗೆ ಆಪ್ತ ಬಂಧು, ನಾವು ಬಂಧು ಬಾಂಧವರೆಲ್ಲ ನಾವೆಲ್ಲ ಇರ್ತೀವಿ, ಅಣ್ಣ ತಮ್ಮಂದ್ರು ಬಂಧುಗಳು ಎಲ್ಲ. ನಮಗೆ ನಿಜವಾದ ಬಂಧು ಯಾವುದು ಅಂದ್ರೆ ವೇದ ಅಂತೆ. ಯಾರಿಗೆ ಈ ವೇದ ಬಂಧು ಆಗ್ತಾನೆ? ಬಂಧು ಏನ್ ಮಾಡ್ತಾನೆ, ನಮ್ಗೆ ಏನಾದ್ರು ನಮ್ಗೆ ಕಷ್ಟ ಬಂದ್ರೆ ಸಹಾಯ ಮಾಡ್ಲಿಕ್ಕೆ ಮೊದಲು ಬರ್ತಾರೆ ಬಂಧುಗಳು ಅಂತ. ಒಳ್ಳೆಯ ಬಂಧುಗಳು ಯಾರಿರ್ತಾರೆ ಅಂತಹವರು ನಮ್ಮ ಕಷ್ಟ ಕಾಲದಲ್ಲಿ ಬಂದಾಗ ಸಹಾಯ ಮಾಡ್ಲಿಕ್ಕೆ ಬರ್ತಾರೆ, ನಮ್ಗೆ ಅನುಕೂಲವಾದದ್ದೆಲ್ಲ ಅವರೇ ಮೊದಲು ಯೋಜನೆಯನ್ನ ರೂಪಿಸ್ತಾರೆ. ಹೀಗೆ ನಮಗೆ ಏನೇನ್ ಬೇಕೋ ಅದೆಲ್ಲ ಇಚ್ಛೆಯನ್ನ ಪೂರ್ಣೆ ಮಾಡತಕ್ಕಂತಹ ಬಂಧುಗಳು ಇರ್ತಾರೆ. ಅಂತಹ ಬಂಧುಗಳಂತೆ ಈ ವೇದ ಅಂತ ತಿಳಿಬೇಕು ಅಂತ ಇಲ್ಲಿ ಹೇಳ್ತಾರೆ. ಅವರ ಮಾತು ನೋಡಿ, ಜಯತೀರ್ಥರ ಪಂಕ್ತಿ ಹಾಗೆ, ಅವರ ಧಾಟಿ ಅದು ಒಂಥರ ಅಶ್ವಧಾಟಿ, ಗಂಗಾ ಧಾಟಿ, ಗಂಗೆಯ ಪ್ರವಾಹ ಹೋದ ಹಾಗೆ ಅದ್ರ ಎದುರಾಳಿ ಏನ್ ಬಂದ್ರು ಕೊಚ್ಕೊಂಡು ಹೋಗ್ತಾ ಇರತ್ತೆ ಅಷ್ಟೇ. ಹಾಗೆ ಅಶ್ವಧಾಟಿ, ಕುದುರೆ ಓಡೋ ರೀತಿಯಲ್ಲಿ. ಅವರ ಪೂರಾಶ್ರಮದ ಬಗ್ಗೆನೂ ಕುದುರೆ ಸವಾರ ಅಂತ ವರ್ಣನೆ ಮಾಡಿದ್ದಿದೆ ಅವರ ಕಥೆಗಳನ್ನ ಹೇಳ್ತಾ. ಅಷ್ಟು ಚೆನ್ನಾಗಿ ಕುದುರೆ ಸವಾರವನ್ನ ಮಾಡ್ತಾ ಇದ್ರು. ಆ ಕುದುರೆ ಓಡುವ ಶೈಲಿ ಏನಿದೆ ಅಷ್ಟು ವೇಗದಲ್ಲಿ, ಆ ವೇಗವನ್ನು ಮೀರಿಸುವಂತ ವೇಗ ಈ ಜಯತೀರ್ಥರ ಆ ಪಂಕ್ತಿಗಳು, ಅಂತಹ ವೇಗ. ಗಂಗಾ ಪ್ರವಾಹಕ್ಕೂ ಕೂಡ ಮಿಗಿಲಾದ ವೇಗ ಆ ಜಯತೀರ್ಥರ ಪಂಕ್ತಿಯಲ್ಲಿ ಇರತ್ತೆ. ಆ ಜಯತೀರ್ಥರ ಮಾತು ಹೀಗಿದೆ, ಯೋಹಿ ಸಾತ್ವಿಕ ಪ್ರಕೃತಿ ಲೋಕಪ್ರವಾದಾತ್ ಕಾರ್ಯತ್ವಾದಿ ಲಿಂಗಾನುಸಂಧಾನಾದ್ವಾ ಸ್ವತನು ಭವನಾದೇಹೇ ಕರ್ತಾರಂ ಸಾಮಾನ್ಯತೋ ಜಾನನ್ ಸ್ನೇಹ ಮಾಹಾತ್ಮ್ಯ ಜ್ಞಾನಾಭ್ಯಾಂ ತದ್ ವಿಶೇಷ ಜ್ಞಾನಾರ್ಥಂ ಉತ್ಕಂಠಿತ ಮಾನಸಃ ತತ್ ಸಂಸ್ಕಾರವಶಾಚ್ಚ ಅನ್ಯದಗಣಯನ್ ವರ್ತತೆ ತಂ ಪ್ರತಿ ಆಪ್ತೋ ಬಂಧುರಿವ ಅಯಂ ಸಮಸ್ತೋ ವೇದ ತತ್ ಸ್ವರೂಪಂ ಸ್ವಪ್ರಧಾನಮೇವ ಪ್ರತಿಪಾದಯತಿ. ವೇದ ನೋಡ್ತೀರಿ, ವೇದ ನೋಡಿದಾಗ ನಿಮಗ್ ಕಾಣೋದೇನು, ಅಲ್ಲಿ ಯಾಗ ಹೇಳಿದ್ದಾರೆ, ಯಾಗದಿಂದ ಸ್ವರ್ಗ ಸಿಗತ್ತೆ, ಮತ್ತೆ ಪುತ್ರ ಮಕ್ಕಳಿಲ್ದೇ ಇರೋರು ಹೋಮ ಮಾಡ್ರಿ, ಅದರಿಂದ ನಿಮಗೆ ಮಕ್ಕಳಾಗತ್ತೆ, ಹೀಗೆ ಸ್ವರ್ಗ ಸಿಗತ್ತೆ, ಅದ್ ಸಿಗತ್ತೆ, ಇದ್ ಸಿಗತ್ತೆ ಅಂತ ಮೇಲ್ನೋಟಕ್ಕೆ ವೇದ ಓದೋರ್ಗೆ ಅರ್ಥ ಆಗತ್ತೆ. ಆದ್ರೆ ಮಹಾತ್ಮರು ಕೆಲವರು ಇರ್ತಾರೆ, ಯಾವುದೇ ವೇದ ವಾಕ್ಯ ನೋಡಿ ಅದ್ ಭಗವಂತನೇ ಕಾಣೋದು. ಈಗ ರಾಯರ ಹೇಳಿಲ್ವಾ, ಯಾವುದೇ ವಾಕ್ಯ ನೋಡಿದ್ರು, ಯಾವುದೇ ಅಕ್ಷರ ನೋಡಿದ್ರು ನಂಗೆ ಕಾಣೋದು ಭಗವಂತನೇ ಈ ಸುಧಾದಲ್ಲಿ, ಹಾಗೆ ಅಂತ ಹೇಳಿದಾಗೆ ವೇದ ವಾಕ್ಯದಲ್ಲಿ ಎಲ್ಲಾ ಕಡೆ ನೋಡಿದ್ರು ಕೂಡ ನಮ್ಗೆ ಆ ಭಗವಂತನೇ ಕಾಣೋದು. ಅವ್ರು ಹೇಳ್ತಾರೆ, ಜಯತೀರ್ಥರು ನಮಗೆ ಕೊಟ್ಟ ಸಂದೇಶ, ನೀವು ಸಾತ್ವಿಕ ಪ್ರಕೃತಿ, ನೀವು ನಿಜವಾದ ಸಾತ್ವಿಕರಾಗಿದ್ರೆ, ನೀವು ನಿಜವಾದ ಒಳ್ಳೆ ಸಜ್ಜನರಾಗಿದ್ರೆ ಆಗ ನೀವ್ ಯೋಚನೆ ಮಾಡ್ತೀರಿ. ಏನ್ ಯೋಚನೆ ಮಾಡ್ಬೇಕು ಗೊತ್ತೋ ನಾವು, ಇದು ಜಯತೀರ್ಥರು ಹೇಳೋ ಮಾತು, ತುಂಬಾ ಬೆಲೆ ಇದೆ ಮಾತಿಗೆ. ಅಷ್ಟು ದೊಡ್ಡ ಸರ್ವಜ್ಞ ಅಂಬುಧಿ ಜಯತೀರ್ಥರು, ಸರ್ವಜ್ಞ ಕಲ್ಪರು ಅಂತ ಜಯತೀರ್ಥರನ್ನು ಕರಿತೀವಿ. ಇಷ್ಟೆಲ್ಲ ತಿಳ್ಕೊಂಡು ಜಯತೀರ್ಥರು ನಮಗೆ ಕೊಟ್ಟ ಸಂದೇಶ ಇದು. ಸಾತ್ವಿಕ ಪ್ರಕೃತಿ, ನಿಜವಾದ ಒಳ್ಳೆಯವರು ಅಂತ ಆಗಿದ್ರೆ, ಲೋಕಪ್ರವಾದ ಕಾರ್ಯತ್ವಾದಿ ಲಿಂಗಾನುಸಂಧಾನಾದ್ವಾ. ಲೋಕಪ್ರವಾದ, ನಮಗೆ ಜನರು ಲೋಕದಲ್ಲಿ ಹೇಳ್ತಾ ಇರ್ತಾರೆ, ನಮ್ಮ ಆಚೆ ಈಚೆ ಕಿವಿಗ್ ಬೀಳ್ತಾ ಇರತ್ತೆ, ಯಾರೋ ಪುರಾಣ ಉಪನ್ಯಾಸ ಮಾಡ್ತಾರೆ, ಯಾರೋ ಪಾಠ ಮಾಡ್ತಾರೆ, ನೋಡ್ರಪ್ಪ ಮೇಲೊಬ್ಬ ಭಗವಂತ ಅಂತಿದ್ದಾನೆ, ನಿಮ್ಗವನು ಉಪಕಾರ ಮಾಡಿದಾನೆ ಅಂತ. ಒಟ್ಟು ಯಾರೋ ಒಬ್ಬ ನಮಗೆ ಅನುಗ್ರಹ ಮಾಡುವ ವ್ಯಕ್ತಿಯೊಬ್ಬ ಮೇಲಿದ್ದಾನೆ, ಅವ್ನು ನಮಗ್ ಗೊತ್ತಿಲ್ಲ.
ಲೋಕ ಪ್ರವಾದಾತ್, ಈ ಲೋಕ ಜನರು ಮಾತನಾಡೋದ್ರಿಂದ ನಮಗೆ ಗೊತ್ತಾಯ್ತು ಒಬ್ಬ ಇದಾನೆ ಅಂತ. ಅಥವಾ ಕಾರ್ಯತ್ವಾದಿ ಲಿಂಗಾನುಸಂಧಾನತ್ವ, ಬೇರೆಯವ್ರ ಮಾತನ್ನ ಕೇಳಿ ನಿಮಗ್ ಗೊತ್ತಾಗದೇ ಇದ್ರು ನೀವಾದ್ರೂ ತಿಳ್ಕೊಳ್ಳಿ, ನೀವಾದ್ರೂ ಊಹೆ ಮಾಡ್ಕೊಳ್ಳಿ. ಏನಂತ ಊಹೆ ಮಾಡ್ಕೊಳ್ಳಿ? ಇಷ್ಟೆಲ್ಲ ಸುವ್ಯವಸ್ಥಿತವಾದ ಜಗತ್ ನಮ್ಮ ಕಣ್ಣೆದುರು ಕಾಣ್ತಾ ಇದೆ. ಒಂದು ಸಣ್ಣ ವಸ್ತುನೇ ಒಬ್ಬ ಸೃಷ್ಟಿ ಮಾಡ್ಬೇಕು ಅಂದ್ರೆ ಯಾವುದೋ ಒಬ್ಬ ಬುದ್ಧಿ ಇರೋ ವ್ಯಕ್ತಿ ಮಾಡ್ಬೇಕು. ಇಷ್ಟು ನಾನಾ ವಿಧವಾದ ವಿಚಿತ್ರವಾದ ರಾಶಿಗಳು ನಮಗೆ ಕಾಣ್ತಾ ಇದೆ ಜಗತ್ನಲ್ಲಿ. ಇಷ್ಟೆಲ್ಲ ಸೃಷ್ಟಿ ಮಾಡಿದಾನೆ, ಇಷ್ಟು ರೀತಿಯಾಗಿ ಕ್ರಮ ಪ್ರಕಾರವಾಗಿ ಜಗತ್ತು ನಡೀತಾ ಇದೆ. ಮತ್ತೆ ಎಲ್ಲರಿಗೂ ಕೂಡ ಪೋಷಣೆ ಆಗ್ತಾ ಇದೆ. ಯಾರಿಗೂ ಕೂಡ ದುಃಖ ಇರ್ಬೋದು, ಕೆಲವು ಕರ್ಮಗಳಿಂದ ಕೆಲವು ಕೆಟ್ಟ ಕರ್ಮಗಳಿಂದ ಆಗ್ತಾ ಇರ್ಬೋದು. ಅಂತೂ ಈ ಪೋಷಣೆ ಯಾರಿಗೆ ಏನೇನ್ ಸೇರ್ಬೇಕೋ ಅದೆಲ್ಲ ಸೇರ್ತಾ ಇದೆ. ಏನೇನ್ ಬೇಕು, ದೇಹ ಬೇಕು, ಮನೆ ಬೇಕು, ದುಡ್ಡು ಬೇಕು, ಎಲ್ಲವೂ ಕೂಡ ಅದಾಗೆ ನಮಗ್ ಗೊತ್ತಿಲ್ಲದೆ ಯಾರೂ ಸಹಾಯಕ್ ಬರದೇ ಹೋದ್ರು ಏನೋ ನಡೀತಾ ಇದೆ. ಇಷ್ಟೆಲ್ಲ ನಡಿಬೇಕು ಅಂತಂದ್ರೆ ಯಾವನೋ ಒಬ್ಬ ನಮಗಿಂತ ಶ್ರೇಷ್ಠನಾದ ಒಬ್ಬ ವ್ಯಕ್ತಿ ಇದಾನೆ ಅಂತ ಅರ್ಥ. ಅದಕ್ಕೆ ಕಾರ್ಯತ್ವಾದಿ ಲಿಂಗಾನುಸಂಧಾನತ್ವ. ಇದೆಲ್ಲ ಕಾರ್ಯ ನಡೀತಾ ಇದೆ ಅಂತಂದ್ರೆ ಅನುಸಂಧಾನ ಮಾಡ್ಕೊಳ್ಳಿ, ಯೋಚನೆ ಮಾಡ್ರಿ. ಯಾರೋ ಒಬ್ರು ನಮ್ಗಿಂತ ಪರಮಾತ್ಮ ಒಬ್ಬ ಮೇಲಿದಾನೆ, ಸ್ವತನುಭವನಾದೇಹೆ. ಇಷ್ಟೆಲ್ಲ ಮಾಡ್ದ ಒಂದು ವಸ್ತು ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಹಿಂದಿರ್ತಾನೆ. ಇಷ್ಟೆಲ್ಲ ಜಗತ್ತಿದ್ದ ಮೇಲೆ ಅದು ಎಷ್ಟು ವ್ಯವಸ್ಥಿತ ಒಂದು ಕ್ರಮವಾಗಿ ಜಗತ್ ನಡೀತಾ ಇದೆ. ಇಷ್ಟೆಲ್ಲ ಇದ್ಬೇಕಾದ್ರೆ ಯಾರೋ ಒಬ್ಬ ಮಹಾತ್ಮ ಇರ್ತಾನೆ ಅಂತ ಸಾಮಾನ್ಯವಾಗಿ ತಿಳಿತಾ, ನನ್ನ ಮನೆ ನನಗೆ ಕೊಟ್ಟ ದೇಹ ಯಾರು ಕೊಟ್ರು ಅಂತ ತಿಳಿತಾ, ಸ್ನೇಹ ಮಾಹಾತ್ಮ್ಯ ಜ್ಞಾನಾಭ್ಯಾಮ್, ಎಂತಹ ದೊಡ್ಡ ಉಪಕಾರ ಮಾಡಿದೆ ಅಂತ ಅವನ ಮೇಲೆ ಸ್ನೇಹ ಮಾಹಾತ್ಮ್ಯ ಜ್ಞಾನ, ಸ್ನೇಹ ಬರ್ಬೇಕು. ಇಷ್ಟು ಮಾಡಿ ಯಾರು ಮಾಡ್ತಾರೆ ಹೀಗೆ ಸುಮ್ನೆ? ಇದು ಪ್ರತ್ಯುಪಕಾರ ಇಲ್ಲದೇನೆ ಯಾರು ಮಾಡ್ತಾರೆ? ನಾವೇನಾದ್ರೂ ಮಾಡಿದ್ರೆ ಅವ್ರಿಂದ ನಮ್ಗೇನಾದ್ರು ಒಂದು ಉಪಕಾರ ಆಗುತ್ತೆ ಅನ್ನುವ ದೃಷ್ಟಿಯಲ್ಲೇ ಮಾಡ್ತಾರೆ. ಮಾಡಿದ್ರೆ ನಂಗೆ ಪುಣ್ಯ ಬರುತ್ತೆ ಅಂತ ಆ ಯೋಚನೆಗಾದ್ರೂ ಉಪಕಾರ ಮಾಡ್ತೀವಿ. ಸರಿ, ಪುಣ್ಯ ಬಿಡಿ, ಅದು ಕೆಲವ್ರಿಗೆ ಯೋಚನೆ ಬರೋದು. ಸಾಮಾನ್ಯವಾಗಿ ಏನೋ ಒಂದು ಅವರಿಂದ ಬೇರೆ ರೀತಿ ಉಪಕಾರ ಸಿಗತ್ತೆ, ಹಾಗಾಗಿ ಉಪಕಾರ ಮಾಡೋದಿದೆ. ಆದ್ರೆ ಆ ಭಗವಂತ ಒಬ್ಬ ವ್ಯಕ್ತಿ ನಮ್ಗೆ ಯೋಚನೆ ಮಾಡದೇ ಇದ್ರು ಕೂಡ ತಾನಾಗೇ ಅವನು ನಮ್ಗೆಲ್ಲ ದಯಪಾಲಿಸ್ತಾ ಇದ್ದಾನೆ ಅಂದ್ರೆ ಅವನಲ್ಲಿ ಎಷ್ಟು ಭಕ್ತಿ ಬರ್ಬೇಕು? ನಮ್ಮ ಮೇಲೆ ಇರೋದಕ್ಕಿಂತ ಜಾಸ್ತಿ ಬರ್ಬೇಕು. ಆದ್ರೆ ಆಚಾರ್ಯ ಅದನ್ನೇ ಖಂಡನೆ ಮಾಡ್ತಾರೆ ಇಲ್ಲಿ ಅನುವ್ಯಾಖ್ಯಾನದಲ್ಲಿ ಹೇಳ್ತಾ, ಯಾರ ಮೇಲೆ ನಿಮ್ಗೆ ಹೆಚ್ಚು ಪ್ರೀತಿ ಇರಬೇಕು, ಹೆಚ್ಚು ಅಭಿಮಾನ ಇರಬೇಕು ಅಂದ್ರೆ ಮೊದಲು ಹೇಳ್ತಾರೆ ಆಚಾರ್ಯರು, ನಿನ್ನ ಮೇಲೆ ನೀನು ಬಿಟ್ಬಿಡು ಅಂತ ಹೇಳ್ತಾರೆ. ನಮ್ಮ ಮೇಲೆ ನಮಗಿರೋ ಅಭಿಮಾನ ಪ್ರೀತಿ ಇರಬಾರದು. ಹೊರತು ವಿಪರೀತವಾಗಿ ನಮ್ಮ ಮೇಲೆ ಎಷ್ಟೆಷ್ಟಿರತ್ತೆ ಅಂತ ಅನ್ಸತ್ತಲ್ಲ, ಅದಕ್ಕಿಂತ ಜಾಸ್ತಿ ಗುರುದೇವತೆಗಳಲ್ಲಿ ಭಕ್ತಿ ಮಾಡಿ ಅಂತ ಇದೇ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಆಚಾರ್ಯರು ಒಂದ್ ಕಡೆ ಹೇಳ್ತಾರೆ ಈ ಮಾತನ್ನ. ಈ ರೀತಿ ಸ್ವತನುಭವನಾದೇಹೆ, ನನ್ನ ಕೈ, ನನ್ನ ಕಾಲು, ಇಡೀ ದೇಹ ಓಡಾಡ್ಲಿಕ್ಕೆ, ಮತ್ತೆ ಮನೆ, ಧನ ಎಲ್ಲ ಕೊಡ್ತಾನೆ. ಯಾವನೋ ಒಬ್ಬ ಇದ್ದಾನೆ ಅಂತ ಅವನ ಬಗ್ಗೆ ಚೆನ್ನಾದ ಮಹಾತ್ಮ್ಯ ಜ್ಞಾನ, ಎಂಥ ಉಪಕಾರ ಮಾಡಿದ್ಯಪ್ಪ. ನಾನೇನು ನಿನಗೆ ದಿವಸ ಪೂಜೆ ಮಾಡ್ತೀನೋ, ಬಿಡ್ತೀನೋ, ಆರಾಧನೆ ಮಾಡ್ತೀನೋ ಇಲ್ವೋ ಅದೆಲ್ಲ ನೋಡೋಲ್ಲ. ಕಾಲಕ್ಕೆ ನನ್ನ ಭಕ್ತನಿಗೆ ಏನ್ ಬೇಕೋ ಅದನ್ನ ಅವನು ದಯಪಾಲಿಸ್ತಾ ಇರ್ತಾನೆ. ಅಂತಹವನ ತದ್ವಿಶೇಷ ಜ್ಞಾನಾರ್ಥಂ, ಸುಮ್ನೆ ಯಾರೋ ಒಬ್ಬ ಇದ್ದಾನೆ ಅಂತ ಅಲ್ಲ, ವಿಶೇಷ ಜ್ಞಾನಾರ್ಥಂ. ಆ ಭಗವಂತನ ಒಂದ್ ದಿವಸ ನೋಡ್ಬೇಕಲ್ವೇ, ಆ ಪರಮಾತ್ಮ ನೋಡ್ಬೇಕು. ಯಾರದು ಅತೀಂದ್ರಿಯ ಶಕ್ತಿ ಎಲ್ಲೋ ದೂರದಲ್ಲಿದ್ದು ನಮ್ಗೆ ಅನುಗ್ರಹವನ್ನ ಮಾಡ್ತಾ ಇದೆ ಅಂತ ಅವನ ಜ್ಞಾನಕ್ಕೋಸ್ಕರ ಉತ್ಕಂಠಿತ ಮಾನಸಃ, ನಮ್ಮ ಮನಸ್ಸು ಉತ್ಕಟೆ ಹೊಂದ್ಬೇಕಂದ್ರೆ ಅದು ಚಡಪಡಾಯಿಸ್ತಾ ಇರ್ಬೇಕು ಆ ಮನಸ್ಸು. ಅಯ್ಯೋ ಯಾವತ್ ನೋಡ್ತೀನಿ, ಅವನು ಹೇಗ್ ನೋಡೋದು ಅನ್ನುವ ಕಾತುರತೆ ಮನಸ್ಸಿನಲ್ಲಿ ಬೆಳೆಸ್ಕೊಳ್ಬೇಕಂತೆ. ಇದೆಲ್ಲ ಬರೋದು ಸಾತ್ವಿಕ ಪ್ರಕೃತಿ. ಒಬ್ಬ ಒಳ್ಳೆಯ ಸಜ್ಜನನಾದ್ರೆ ಈ ರೀತಿಯೆಲ್ಲ ಅನುಸಂಧಾನ ಮಾಡ್ಕೊಂಡ್ರೆ ಒಂದು ದಿವಸ ಅವನ ಜ್ಞಾನ ಬರಬೇಕು ಅಂತ ಅನ್ಸ್ಲಿಕ್ಕೆ ಪ್ರಾರಂಭ ಆಗತ್ತೆ. ಮನಸ್ಸಿಗೆ ಯೋಚನೆ ಬರುತ್ತೆ, ಅಯ್ಯೋ ನಾನ್ ಯಾಕೆ ಬಂದೆ, ನನಗ್ಯಾಕೆ ಅವನು ಉಪಕಾರ ಮಾಡ್ತಾ ಇದ್ದಾನೆ ಅನ್ನುವ ಯೋಚನೆ ದಿವಸ ಮಾಡ್ತಾ 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 ಏನ್ ಮಾಡ್ಬೇಕು, ನನಗ ಅವನ್ ವ್ಯಕ್ತಿ ಪರಿಚಯ ಹೇಗೆ ಸಿಗತ್ತೆ, ನಂಗೆ ಇಷ್ಟೆಲ್ಲ ಸಹಾಯ ಮಾಡಿದಾನೆ, ಯಾರು ಅವನನ್ನ ಹುಡ್ಕೊಡ್ತಾರೆ ಅನ್ನುವ ಯೋಚನೆ ಬಂದು ತತ್ ಸಂಸ್ಕಾರ ವಶಾಚ, ಈ ಸಂಸ್ಕಾರ ಮನಸ್ಸಿನಲ್ಲಿ ಬೆಳೆದು ಕೊನೆಗೆ ಏನಾಗತ್ತೆ ಅಂದ್ರೆ ಭಗವಂತನನ್ನ ಬಿಟ್ಟು ಬೇರೆ ಕಡೆ ಮನಸ್ಸೇ ಆಗೋಲ್ಲ. ಯಾಕೆಂದ್ರೆ ಇಷ್ಟು ಉಪಕಾರ ಮಾಡಿದವನ್ನ ಹೆಂಗ್ ಕಂಡುಹಿಡಿಯೋದು, ಅದ್ರ ಬಗ್ಗೆನೆ ವಿಚಾರ ಮಾಡಿ 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 ತಾನಾಗೆ ವೈರಾಗ್ಯ ಬರುತ್ತೆ. ಅಂದ್ರೆ ಮುಖ್ಯವಾಗಿ ನಾವೇನ್ ಮರಿತೀವಿ ಅಂದ್ರೆ ನಮಗೆ ಉಪಕಾರ ಮಾಡಿದವರ ಸ್ಮರಣೆ ನಮ್ಗಿರೋದಿಲ್ಲ. ಇದು ದೊಡ್ಡ ಒಂದು ತಪ್ಪು ಮಾಡೋದು. ನಾವ್ ಯಾರು ನಮಗ್ ಉಪಕಾರ ಮಾಡಿದ್ದಾರೆ ಅವ್ರ ಸ್ಮರಣೆ ನಾವು ಮಾಡ್ಕೊಳ್ಳೋದೇ ಇಲ್ಲ. ಕಾರ್ಯ ಅಂತೆ ಅಪ್ರಯೋಜಕ, ಕೆಲಸ ಆದ್ಮೇಲೆ ಬಿಡ ಆಯ್ತಲ್ಲ ಕೆಲಸ ಅಂತ. ಹೀಗಲ್ಲ, ಕೃತಜ್ಞತಾ ಸಮರ್ಪಣೆ. ಅವ್ರು ಯಾರವರು, ಅವ್ರು ನೋಡ್ಬೇಕು, ಅವ್ರಿಗೆ ಹೋಗಿ ನೀವು ಮಾಡಿದ್ದು ಒಳ್ಳೆ ನಂಗೆ ಉಪಕಾರ ಆಯ್ತು ಅನ್ನುವ ಒಂದು ಕೃತಜ್ಞತಾ ಸಮರ್ಪಣೆ ಮಾಡೋದಿದೆ ನೋಡಿ, ಇದು ಬಹಳ ಮುಖ್ಯ. ಅದನ್ನ ಇಲ್ಲಿ ಜಯತೀರ್ಥರು ನಮಗ್ ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟೆಲ್ಲಾ ಕೊಟ್ಟಿದ್ದೀವಿ, ಏನೊಂದ್ ಸಣ್ಣದೆ, ಎಷ್ಟು ಉಪಕಾರ ಮಾಡಿದಾನೆ ಭಗವಂತ. ಹಾಗಾಗಿ ಅನ್ಯ ದಗಣೆಯನ್ ಬರ್ತದೆ, ಬೇರೆದನ್ನೆಲ್ಲ ಯೋಚನೆ ಬಿಟ್ಟಾಗ ಆಪ್ತೋ ಬಂಧುರಿವ, ಆಗೊಬ್ಬ ಬರ್ತಾನೆ, ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೀನಪ್ಪ, ನಿನಗ ಅವನು ವ್ಯಕ್ತಿ ಪರಿಚಯ ಮಾಡಿಸ್ತೀನಿ ಅಂತ. ಆಗ ವೇದ ಮಂತ್ರಗಳು ತೆರೆಯತ್ತಂತೆ ತಮ್ಮ ಸ್ವರೂಪ, ನೋಡು ಹೀಗೆ ಹಾಗೆ ಅಂತ ಹೇಳಲಿಕ್ಕೆ ಹೋಗತ್ತಂತೆ. ಅಂದ್ರೆ ನಿಜವಾದ ವೇದದ ಅರ್ಥ ತಿಳಿಬೇಕು ಅಂದ್ರೆ ಇಷ್ಟು
ಅಷ್ಟು ಯೋಗ್ಯತೆಯನ್ನ ಆ ಮನುಷ್ಯ ಸಂಪಾದನೆ ಮಾಡಬೇಕು. ಆಗ ಭಗವಂತನ ಸ್ವರೂಪವನ್ನ ಆ ವೇದ ಚೆನ್ನಾಗಿ ನಮಗೆ ತೋರಿಸ್ಕೊಡುತ್ತೆ, ಅದು ಬಿಚ್ಚಿಡತ್ತೆ ಆ ಭಗವಂತನ ಸ್ವರೂಪವನ್ನ ಅಂತ. ಹೀಗೆ ಅಯಂ ಸಮಸ್ತೋ ವೇದ, ಇಡೀ ವೇದ ಆ ಭಗವಂತನನ್ನೇ ಹೇಳ್ತಾ ಇದೆ ಅಂತ ಹೇಳುವಂತಹ ಮಾತು. ಇದು ಜಯತೀರ್ಥರು ನಮಗೆ ಕೊಟ್ಟ ಒಂದು ಸಂದೇಶ, ಕೃತಜ್ಞತಾ ಸಮರ್ಪಣೆ. ಆ ಭಗವಂತ ನಮ್ಗೆ ಇಷ್ಟೆಲ್ಲ ಮಾಡಿದಾನೆ, ಅವನ ಬಗ್ಗೆ ಯೋಚನೆ ಮಾಡಬಾರ್ದೆ, ದಿವಸ ಯೋಚನೆ ಮಾಡೋದಲ್ಲ, ಅವನ ಬಗ್ಗೆನೇ ನೀನಾಗಿ ಆಗಿ ಒಂದ್ ದಿವ್ಸ ತಿಳ್ಕೊಳ್ಬೇಕು. ಅದಕ್ಕಾದ್ರೂ ಕೊನೆಗೆ ಶಾಸ್ತ್ರಕ್ಕೆ ಬನ್ನಿ, ಶಾಸ್ತ್ರಾಧ್ಯಯನ ಮಾಡ್ರಿ. ವೇದ ಓದಬೇಕು ಅಂದ್ರೆ ಬ್ರಹ್ಮಸೂತ್ರ ಓದಬೇಕು, ಬ್ರಹ್ಮಸೂತ್ರಕ್ಕೆ ಅನುವ್ಯಾಖ್ಯಾನ ಬೇಕು, ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧಾ ಬೇಕು, ನ್ಯಾಯಸುಧಾಕ್ಕೆ ಅವರ ಟಿಪ್ಪಣಿಗಳು ಬೇಕು. ಅನೇಕರು ಮಹಾತ್ಮರು ಏನೇನ್ ಮಾಡಿದ್ದಾರೆ, ಒಂದು ಮೆಟ್ಲ ಹತ್ತಾ ಹೋದ್ರು ಅಂದ್ರೆ ನಮ್ಮ ಹತ್ತಿರ ಇರೋ ಗುರುಗಳ ಹತ್ರ ಪಾಠವನ್ನ ಕೇಳ್ತಾ ಕೊನೆಗೆ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಜನ್ಮದಲ್ಲಿ ಆ ಭಗವಂತನ ಅಪರೋಕ್ಷ ಜ್ಞಾನ ಆಗಬಹುದೋ ಏನೋ ಅಂತೂ ಪ್ರಯತ್ನ ಅಂತೂ ಮಾಡ್ಬೇಕು ಅಂತ ಈ ರೀತಿ ಜಯತೀರ್ಥ ತಿಳಿಸಿದ್ದಾರೆ. ಅದಕ್ಕೆ ಒಂದು ಮಾತಿದೆ, ನಮ್ಮ ಸ್ವಾಮಿಗಳು ಹೇಳ್ತಾ ಇರ್ತಾರೆ, ಕೃತಜ್ಞತಾ ಸಮರ್ಪಣೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಸಾಮಾನ್ಯ ಪ್ರಸಿದ್ಧವಾದ ಕಥೆ ಕೇಳಿರ್ತೀರಿ. ಎಲ್ಲಾ ದೇವತೆಗಳು ಮೇಲಕ್ಕೆ ಸ್ವರ್ಗಲೋಕಕ್ಕೆ ಜನರೆಲ್ಲ ಹೋದಾಗ ಎಲ್ಲಾ ಸ್ವರ್ಗದ ಪರಿಸರದಲ್ಲಿ ಎಲ್ಲಾ ದೇವತೆಗಳು ಕೂಡ ತುಂಬಾ ಬ್ಯುಸಿ ಆಗಿರ್ತಾರೆ ಅಂತೆ. ಒಬ್ಬ ದೇವತೆ ಮಾತ್ರ ಏನ್ ಖಾಲಿ ಕೂತಿರ್ತಾರಂತೆ. ಯಾಕೆ ಖಾಲಿ ಕೂತಿರ್ತಾರೆ ಅಂದ್ರೆ, ಎಲ್ಲಾ ಬೇರೆ ಬೇರೆ ಕೆಲಸ, ಅಲ್ಲಿ ಶಿಕ್ಷೆ ಕೊಡ್ಬೇಕಾಗಿರುತ್ತೆ, ಒಬ್ಬೊಬ್ರು ನರಕ ಕೊಡ್ಬೇಕಾಗತ್ತೆ, ಎಲ್ಲ ಕ್ಯೂ ಇರುತ್ತೆ. ಅಲ್ಲೂ ಮಾತ್ರ ಕ್ಯೂ ಇರಲ್ಲ. ಯಾಕೆ ಅಂದ್ರೆ ಆ ದೇವತೆ ಏನು ಸುಮ್ನೆ ಕೂತಿರುತ್ತೆ. ಯಾಕೆ ಅಂತಂದ್ರೆ ಆ ದೇವತೆ ಕೂಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಯಾರು ಕೃತಜ್ಞತಾ ಸಮರ್ಪಣೆನ ಯಾರು ಮಾಡ್ತಾರೆ ಅಂತ ಬರ್ಲಿಕ್ಕೆ ಕಾಯ್ತಾ ಇರತ್ತಂತ, ಆ ದೇವತೆ ಕೂರ್ತಿರತ್ತಂತೆ. ಅಂತಹ ದೇವತೆಯ ಮುಂದೆ ಯಾರೂ ಕೂಡ ಬರೋದಿಲ್ಲ. ಹಾಗಾಗಿ ಒಬ್ಬರೇ ಕೂತಿರ್ತಾರಂತ ಆ ದೇವತೆ, ಖಾಲಿ ಕೂತಿರ್ತಾರಂತ ಆ ದೇವತೆ. ಹಾಗಾಗಿ ಕೃತಜ್ಞತಾ ಸಮರ್ಪಣೆ ಬಹಳ ಮುಖ್ಯ ಅಂತ. ಇದು ಹೇಳಲಿಕ್ಕೆ ಹೋಗಿದ್ ಸಂದೇಶ ಏನಂದ್ರೆ, ಈ ಕಥೆಯ ಸಂದೇಶ ಅದೊಂದನ್ ಬಿಟ್ಟು ಇನ್ನೆಲ್ಲಾ ಮಾಡ್ತಾ ಇರ್ತೀವಿ, ಅದೊಂದನ್ ಮೊದಲು ಕರಿಬೇಕು ಅಂತ. ನಮ್ಗೆ ಯಾರು ಮಾಡಿದಾರೋ ಆ ಕೆಲಸಗಳನ್ನ ಸ್ಮರಣೆ ಮಾಡ್ಕೊಳ್ಬೇಕು, ಮಾಡಿದ್ದಲ್ಲದೆ ಅದರ ಸಮರ್ಪಣೆಯನ್ನು ಕೂಡ ಮಾಡಬೇಕು ಅಂತ ಅಲ್ಲಿ ಹೇಳ್ತಾ, ತತಃ ವಾಕ್ಯಾರ್ಥ ಜ್ಞಾನ. ಆಗೇನ್ ಮಾಡ್ತೀವಿ, ಸಹಜವಾಗಿ ಈ ರೀತಿ ಮನಸ್ಸಿನ ಉತ್ಕಟತೆ ಚಡಪಡಿಸ್ತಾ ಆ ಭಗವಂತನ್ ತಿಳಿಬೇಕು ಅಂತ ಶಾಸ್ತ್ರದ ಕಡೆ ಮುಳುಗ್ತೀವಿ. ನಮ್ಮ ಮನಸ್ಸು ಹೋಗತ್ತೆ. ಮನಸ್ಸು ಹೋದಾಗ ಆನಂದ ಶುರು ಆಗುತ್ತೆ. ಅದ್ಭುತ ಆನಂದ. ಇದ್ರಲ್ಲಿ ಮುಳುಗ್ಬಿಟ್ರೆ, ಶಾಸ್ತ್ರದಲ್ಲಿ ಈ ಭಗವಂತನ ವಿಷಯದಲ್ಲಿ ಮುಳುಗಿದ್ರೆ ನಿಮಗೆ ಬೇರೆದರ ರುಚಿಸೋದೇ ಇಲ್ಲ. ಇದೆಲ್ಲ ಅನುಭವಕ್ಕೆ ಬರ್ಬೇಕು. ಎಷ್ಟು ಹೇಳಿದ್ರು ಕೂಡ ಗೊತ್ತಾಗಲ್ಲ. ಒಮ್ಮೆ ಬಂದು ಈ ಸಮುದ್ರ ಭಗವಂತನ ಜ್ಞಾನ ಸಮುದ್ರದಲ್ಲಿ ಮುಳುಗಿದ್ರೆ ಬೇರೆ ಯಾವ್ದು ಬೇಡ, ಅದೆಲ್ಲ ಅಶಾಶ್ವತ ಅಂತ ನಿಮಗೆ ಅನ್ಸ್ಲಿಕ್ಕೆ ಪ್ರಾರಂಭ ಆಗತ್ತೆ. ಮೊದಲು ತಳ್ಬೇಕು ಆ ಸಮುದ್ರಕ್ಕೆ. ನೀವ್ಯಾರ ನಿಮ್ ಪಕ್ಕದವರು ಅವ್ರಿಲ್ಲ ಮುಳುಗಿಲ್ಲ ಅಂದ್ರೆ ಹೋಗಿ ತಳ್ಳಿ ಅವ್ರನ್ನ ಈ ಸಮುದ್ರಕ್ಕೆ. ಅವರು ಆನಂದ ಪಡ್ಲಿ, ನಾವು ಆನಂದ ಪಡೋಣ. ಅವಾತ್ತ ಪರಮಾನಂದ ತತ್ ಸಾಕ್ಷಾತ್ಕಾರಂ ಕಾಮೈತೆ. ನಂತರ ಬಹಳ ಆನಂದ ಆಗ್ತಾ ಹೋಗುತ್ತೆ. ಇಷ್ಟೇನ ಉಪಕಾರ ಮಾಡಿದ್ದಲ್ಲ, ಇನ್ನೂ ದೊಡ್ಡ ದೊಡ್ಡ ಉಪಕಾರ ಇದೆ. ಈ ಸಂಸಾರನೇ ಹೋಗಿಸ್ತಾನೆ ನಮಗೆ, ಇನ್ನೆಷ್ಟು ದೊಡ್ಡ ಉಪಕಾರ. ಸಂಸಾರ ಹೋಗ್ಸಿ ವಿಶೇಷವಾದ ಪರಮ ಆನಂದ ಅಂತ ಮೋಕ್ಷ ಏನಿದೆ ಅದನ್ನೇ ದಯಪಾಲಿಸ್ತಾನೆ ಆ ಭಗವಂತ. ಅಂತಹ ದೊಡ್ಡ ಉಪಕಾರ ಮಾಡಿದಾನೆ ಅಂತ ಅನ್ಸ್ಲಿಕ್ಕೆ ಹೋಗಿ ನಂತರ ಅವನನ್ನು ಕುರಿತು ಜಪ ತಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಮಾಡಿ 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 ಅಂತಃಕರಣ ಶುದ್ಧಿ ಆಗತ್ತೆ. ಅಂತಃಕರಣ ಶುದ್ಧಿಯಾಗಿ ಜ್ಞಾನ ಸಂಪಾದನೆ ಮಾಡಿ ಒಂದ್ ದಿವ್ಸ ಭಗವಂತ ಆಯ್ತಪ್ಪ ನಿನ್ನ ಮೋಚನೆ ಮಾಡ್ತೀನಿ ಕಷ್ಟದಿಂದ ಅಂತ ಬಿಡಿಸ್ತಾನೆ ಅಂತ ಇದು ಜಯತೀರ್ಥರು ನಮಗೆ ನೀಡಿದ್ದಾರೆ. ಅಲ್ಲೇ ಮುಂದಕ್ಕೆ ಹೇಳ್ತಾ, ಕೆಲವ್ರು ಇದಾರಂತೆ, ಕೆಲವ್ರು ಏನ್ ಮಾಡ್ತಾರೆ, ಅವ್ರಿಗೆ ಇದೆಲ್ಲ ಬಿಟ್ಟು ಬಿಡ್ತಾರಂತೆ. ಅವ್ರಿಗೆ ಏನ್ ಯೋಚನೆ ಅಂದ್ರೆ, ಏಕಾಂತ ನಕಸ್ಯಚಿತ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ. ಅವ್ರಿಗೆ ಸ್ವರ್ಗ ಅಪೇಕ್ಷೆ ಇಲ್ಲ, ಈ ದುಡ್ಡಂತೂ ಬೇಕಾಗಿಲ್ಲ, ಸ್ವರ್ಗ ಬೇಕಾಗಿಲ್ಲ, ಮೋಕ್ಷ ಅದೂ ಬೇಕಾಗಿಲ್ಲ. ಇದೇನು ಇದು ಮೂರ್ಖತನ ಅಲ್ವೇ ಅಂದ್ರೆ, ಮೋಕ್ಷನೂ ಬೇಕಾಗಿಲ್ವಂತೆ. ಮೋಕ್ಷಕ್ಕಿಂತ ಒಂದು ಶ್ರೇಷ್ಠ ಇದೆ. ಇದೇನಿದು ಮೋಕ್ಷಕ್ಕಿಂತ ಶ್ರೇಷ್ಠ ಅಂದ್ರೆ ಯಾವ್ದದು ಶ್ರೇಷ್ಠ? ಸರ್ವೋತ್ತಮ ಆ ಭಗವಂತ. ನನಗ್ ಭಗವಂತ ಬೇಕು ಅಂತಾನೆ ಅವ್ರು ಕೂತಿರ್ತಾರಂತೆ. ಇದ್ಯಾರು? ಪರಶುಕ್ಲತ್ರಯರು, ಎಲ್ಲ ಆಚಾರ್ಯರು, ಭಾರತೀ ದೇವಿ, ಸರಸ್ವತಿ ದೇವಿ, ಬ್ರಹ್ಮದೇವರು, ಇಂಥವ್ರೆ. ಅಂತಹ ಏಕಾಂತ ಭಕ್ತರೇನಿದ್ದಾರೆ ಅವ್ರಿಗೆ ಮೋಕ್ಷವೂ ಕೂಡ ಕಡಿಮೆ ಅಂತೆ. ಅಂತಹ ಭಕ್ತರು ಕೂಡ ಇದ್ದಾರೆ. ಈ ರೀತಿ ಉತ್ತಮ ಭಕ್ತರು, ನಾವು ಅಧಮಾಧಮ ಭಕ್ತರು. ಇನ್ನು ಮಧ್ಯಮ ಭಕ್ತರು ಕೆಲವರು ಇರ್ತಾರೆ, ಮೋಕ್ಷ ಬೇಕು ಅಂತ ಬಯಸೋರು. ಈ ಸಂಸಾರದಲ್ಲಿ ಸಾಕು, ತಿರುಗಾಡಿ ಆಯ್ತು, ದುಃಖ ಎಲ್ಲ ಪಟ್ಟಿದ್ದಾಯ್ತು. ಸಂಸಾರ ಅಂದ್ರೆ ಇಲ್ಲಿ ದೇಹ ಅಂತ ಅರ್ಥ. ದಿನನಿತ್ಯ ಸಂಚಾರ, ಸಂಸರಣ ಅಂದ್ರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಹೋಗೋದು. ಆ ದೇಹ ಹೋಗ್ತಾ ಅಲ್ಲಿ ಆದ ಕಷ್ಟದ ಅನುಭವಗಳಿದೆ ನೋಡಿ, ಅದು ನೋಡಿ ದುಃಖ ಬಂದಿದೆ, ಸಾಕಾಗ್ಬಿಟ್ಟು ವೈರಾಗ್ಯ ಬಂತು. ಮತ್ತೆ ಪರಮಾನಂದ ಬೇಕು, ಸಾಕಿದು ಈ ಸಂಸಾರ ದೇಹ ಸಾಕು ಅಂತ ಇತ್ತು. ಈ ಸಂಸಾರ ಮೋಚನೆ ಯಾರಿಂದ ಆಗತ್ತೆ ಅಂತ ಅವನು ಇಚ್ಛೆ ಪಡ್ತಾ ಒಂದು ದಿವ್ಸ ಆ ಭಗವಂತ ಅಂತ ಗೊತ್ತಾಗತ್ತ ಅವನಿಗೆ. ಆ ಭಗವಂತ ನಾನು ಹೇಗ್ ಪಡ್ಕೊಳ್ಬೇಕು ಅಂತ ಬಂದಾಗ ನಮಗೆ ಆಪ್ತ ಬಂಧು, ಒಳ್ಳೆಯ ಬಂಧುವಿನಂತೆ ನಮಗೆ ಬಂಧು ಸಹಕಾರ ಮಾಡೋದು ಈ ವೇದಾದಿ ಶಾಸ್ತ್ರಗಳು. ವೇದ ಅಂದ್ರೆ ಇತಿಹಾಸ, ಪುರಾಣ, ಇನ್ಯಾವ್ಯಾವ ಗ್ರಂಥಗಳಿದೆ ಎಲ್ಲವೂ ಕೂಡ ಮಾಡತ್ತೆ ಅಂತ ತಿಳಿದುಕೊಳ್ಬೇಕು. ಇದನ್ನ ಹೇಳ್ತಾ ನಮ್ಮ ಜಯತೀರ್ಥರ ಬಗ್ಗೆ
ಇವರು ಯಾರು ಕಂಬಾಲೂರು ರಾಮಚಂದ್ರ ತೀರ್ಥರು ಹೇಳಿದ ಮಾತು. ನಾವು ವ್ಯಾಸತೀರ್ಥರ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದ ಶ್ರೇಷ್ಠ ಯತಿಗಳು ಇನ್ನೊಬ್ರು ಯಾರು ಕಂಬಾಲೂರು ರಾಮಚಂದ್ರ ತೀರ್ಥರು, ಸಂಪ್ರದಾಯ ಪ್ರವರ್ತಕರು ಅಂತಾನೆ ಬಹಳ ಪ್ರಸಿದ್ಧ ರಾಮಚಂದ್ರ ತೀರ್ಥರು. ಅವರ ವಿದ್ವತ್ತಂತೂ ಅದ್ಭುತವಾದ ವಿದ್ವತ್ತು. ಅವರ ಬಗ್ಗೆ ಒಂದು ಮಾತನ್ನ ಹೇಳಿ ಅವರು ಜಯತೀರ್ಥರ ಬಗ್ಗೆ ಏನ್ ಹೇಳಿದ್ರು ಅಂತ ಹೇಳ್ತಾ ಇಂದಿನ ಉಪನ್ಯಾಸದ ಉಪಸಂಹಾರವನ್ನ ಮಾಡ್ತೇನೆ. ಅವರ ಬಗ್ಗೆ ಕುಂಡಲಗಿರಿ ಆಚಾರ್ಯರು ಅಂತ ಒಬ್ರು ಟಿಪ್ಪಣಿಯನ್ನ ನ್ಯಾಯಸುಧಾಕ್ಕೆ ಒಂದು ಟಿಪ್ಪಣಿ ಬರೆದಿದ್ದಾರೆ. ಆ ಟಿಪ್ಪಣಿಯನ್ನು ಬರಿತಾ ಅವರು ತಮ್ಮ ಪರಮ ಗುರುಗಳು ಈ ಕಂಬಾಲೂರು ರಾಮಚಂದ್ರ ತೀರ್ಥರು ಅಂತ ವರ್ಣನೆಯನ್ನ ಮಾಡ್ತಾರೆ. ನನ್ನ ಗುರುಗಳು, ಅವರು ಒಬ್ಬರು ಗುರುಗಳನ್ನ ಸ್ಮರಣೆ ಮಾಡ್ತಾ ಅಲ್ಲಿ ನನ್ನ ಪರಮ ಗುರುಗಳು ರಾಮಚಂದ್ರ ತೀರ್ಥರು, ಅವರ ವಿದ್ವತ್ ಪರಂಪರೆ, ಅವರ ವ್ಯಾಖ್ಯಾನ ಪರಂಪರೆಯಿಂದಾಗಿ ನಾನು ಈ ವ್ಯಾಖ್ಯಾನ ಬರದೆ ಅಂತ ಸಾರ. ಅದು ಬಾಯಿ ಬಿಟ್ಟು ಹೇಳೋದಿಲ್ಲ, ಅವರ ಸ್ತೋತ್ರ ಮಾಡಿ ಅವರ ಶಿಷ್ಯರ ನಾನು ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲಿ ರಾಮಚಂದ್ರ ತೀರ್ಥರ ಸ್ಮರಣೆಯನ್ನು ಮಾಡ್ತಾರೆ. ನ್ಯಾಯಸುಧಾ ಸ್ವಾದ, ನ್ಯಾಯಸುಧೆಯ ಆ ಸ್ವಾದ ನಿಮ್ಗೇನಾರು ಅನುಭವಕ್ಕೆ ಬರಬೇಕು ಅಂತಂದ್ರೆ ರಾಮಚಂದ್ರ ತೀರ್ಥರನ್ನ ಆಶ್ರಯಿಸಿ ಅಂತ ಸ್ಪಷ್ಟವಾಗಿ ಕುಂಡಲಗಿರಿ ವ್ಯಾಖ್ಯಾನ ಬರೆದವ್ರು ಹೇಳ್ತಾರೆ. ಸ್ವಾದಿಮಾನಂ ಸುಧಾಯಾಯ ಸಮ್ಯಕ್ ಜ್ಞಾಪಿತವಾನ್ ಭುವಿ ರಾಮಚಂದ್ರಂ ಗುರುಂ ನವಮಿ ವಿದ್ವನ್ ಮುಕುಟ ಮಂಡನಂ. ಆ ವಿದ್ವಾಂಸರ ಮುಕುಟ, ಆ ಮುಕುಟ ಅಂತಂದ್ರೆ ಮೇಲಿರೋ ಆಭರಣ, ಅದಕ್ಕೆ ಶೋಭೆ ಅಂತೆ. ಸಾಮಾನ್ಯವಾಗಿ ನಾವು ಹೋಲಿಸೋದೇನು ಅಂದ್ರೆ ತಲೆಗೆ ಹಾಕೊಳ್ಳೋ ಆಭರಣನೇ ಶ್ರೇಷ್ಠ ಅಂತ, ಆದ್ರೆ ಅದಕ್ಕೆ ಶೋಭೆ ತರೋರಂತೆ ಯಾರು ರಾಮಚಂದ್ರ ತೀರ್ಥರು ಅಂತ ವರ್ಣನೆ ಮಾಡಿ, ಆ ರಾಮಚಂದ್ರ ತೀರ್ಥರು ಸಮ್ಯಕ್ ಜ್ಞಾಪಿತವಾನ್ ಭುವಿ, ಸುಧಾ ಮುಂದಕ್ಕೆ ಇದೆ ಅಂದ್ರೆ ಸ್ವೀಟ್ ಒಂದ್ ಯಾವ್ದೋ ಮುಂದಕ್ಕಿದೆ, ಅದರ ಸ್ವಾದ ನಿಜವಾಗಿ ಅನುಭವಿಸ್ಬೇಕು ಅಂದ್ರೆ ಹಾಕೊಳ್ಳೋದೇನು, ಹಾಕೊಳ್ಳೋರೊಬ್ರು ಬೇಕು, ಹಾಕ್ಸಿ ಅದು ಹೀಗಿದೆ ಅಂತ ತಿಳಿಸ್ಬೇಕು ಚೆನ್ನಾಗಿ. ಆ ಸುಧಾ ಸ್ವಾದ ನಮಗೆ ಅನುಭವಕ್ಕೆ ಬರುವಂತೆ ಮಾಡುವವರು ಶ್ರೀ ರಾಮಚಂದ್ರ ತೀರ್ಥರು ಅಂತ ವಿಶೇಷವಾಗಿ ವ್ಯಾಸರಾಜ ಮಠದ ಭಕ್ತರು ಶ್ರೀ ರಾಮಚಂದ್ರ ತೀರ್ಥರ ಆ ನ್ಯಾಯ ಸುಧಾ ಟಿಪ್ಪಣಿ, ಕಂಬಾಲೂರು ರಾಮಚಂದ್ರ ತೀರ್ಥರ ನ್ಯಾಯ ಸುಧಾ ಟಿಪ್ಪಣಿನ ಓದಬೇಕು ಅಂತ ಈ ಮುಖಾಂತರ ಕುಂಡಲಿಗಿರಿ ಆಚಾರ್ಯರ ವಾಕ್ಯದಿಂದ ನಮಗೆ ಗೊತ್ತಾಗುತ್ತೆ. ಹಾಗ ರಾಮಚಂದ್ರ ತೀರ್ಥರನ್ನ ಹಿಡಿದ್ರೆ ಈ ನ್ಯಾಯ ಸುಧಾ ಸ್ವಾದ ಗೊತ್ತಾಗುತ್ತೆ, ಅದ್ ಹೇಗಿದೆ, ಅದ್ರ ರುಚಿ ಏನು ಅಂತ ಗೊತ್ತಾಗತ್ತೆ. ಅಂತಹ ರಾಮಚಂದ್ರ ತೀರ್ಥರು ಹೇಳೋ ಮಾತು, ಯನ್ಮನೋಭ್ಯುದಿತ ನ್ಯಾಯ ಸುಧಾ ಸೇವನ ತತ್ಪರಾಹ ಭವಂತಿ ವಿಬುಧ ಲೋಕಾಸ್ ತಂ ಜಯಾರ್ಯಮಹಂ ಭಜೆ. ನಾನು ಜಯತೀರ್ಥರನ್ನ ಆಶ್ರಯಿಸ್ತೇನೆ. ಎಂತಹ ಜಯತೀರ್ಥರು ಅಂದ್ರೆ ಯಾರ ಮನಸ್ಸಿನಿಂದ ಈ ನ್ಯಾಯ ಸುಧೆ ಬಂತೋ ಆ ನ್ಯಾಯ ಸುಧೆ ನನಗ್ ಸಿಗ್ಬೇಕು ಅಂತ ಒಬ್ಬೊಬ್ರ ಮೇಲೆ ಒಬ್ಬೊಬ್ರು ಮುಂದ್ ಹೋಗ್ತಾ ಇದ್ದಾರೆ, ನಿಲ್ಲೋದೇ ಇಲ್ಲ. ಆ ಪಡಿಲಿಕ್ಕೆ ಎಲ್ಲಾ ವ್ಯಾಖ್ಯಾನಕಾರರು ಪ್ರಯತ್ನ ಪಟ್ಟಿದ್ದಾರೆ. ಆ ನ್ಯಾಯ ಸುಧಾ ಹೊರಗ್ ಬಂದ್ಬಿಟ್ಟಿದೆ. ಅಮೃತ ಸಿಗ್ಲಿಕ್ಕೆ ಇಲ್ಲೇನು ಅಂದ್ರೆ ದೇವತೆಗಳಲ್ಲಿ ಜಗಳ ಆಗ್ಲಿಲ್ಲ, ಆದ್ರೆ ಇಲ್ಲೇನಾಗೋಯ್ತು ಅಂತಂದ್ರೆ ಆ ಸುಧಾ ಅಮೃತ ಸಿಗ್ಲಿಕ್ಕೆ, ನ್ಯಾಯ ಸುಧಾ ಸಿಗ್ಲಿಕ್ಕೆ ಒಬ್ಬೊಬ್ಬ ವ್ಯಾಖ್ಯಾನಕಾರರು ಜಗಳ ಆಡಿದ್ದಾರೆ, ಸಿಕ್ಕಾಬಟ್ಟೆ ಜಗಳ. ಆ ಅಮೃತ ನನಗ್ ಬೇಕು, ಆ ಸ್ವಾದ ನಾನು ಅನುಭವಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟು ಜನ ನ್ಯಾಯ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ ಪಟ್ಟಿ ಅದೊಂದು 20, 30, 40 ಬೇಕಾದಷ್ಟು ವ್ಯಾಖ್ಯಾನಗಳಿದೆ. ಒಬ್ಬೊಬ್ರು ಜಯತೀರ್ಥರನ್ನ ಸ್ತುತಿಸೋದು, ಆ ಜಯತೀರ್ಥರ ಸುಧೆ ಬಂತಲ್ಲ ನಾನ್ ಪಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದೊಂದು ವಾಕ್ಯಗಳಿಗೂ ಒಬ್ಬೊಬ್ಬ ಟಿಪ್ಪಣಿಕಾರರು, ಒಬ್ಬೊಬ್ಬ ವ್ಯಾಖ್ಯಾನಕಾರರು ಅರ್ಥ ಮಾಡಿದರೆ ಜೀರ್ಣಿಸ್ಕೊಳ್ಳಿಕ್ ಸಾಧ್ಯವೇ ಇಲ್ಲ, ಅಷ್ಟು ಬರೆದಿದ್ದಾರೆ ಆ ನ್ಯಾಯಸುಧಾ ಗ್ರಂಥಕ್ಕೆ. ಅದೇ ಬಹಳ ದೊಡ್ಡ ಗ್ರಂಥ, ಅದಕ್ಕೆ ಈ ಟಿಪ್ಪಣಿಕಾರ ಅಂತ ಇನ್ನೂ ದೊಡ್ಡ ಗ್ರಂಥ. ಅಂತಹ ನ್ಯಾಯಸುಧಾ ಸೇವನ ತತ್ಪರಾಹ ವಿಬುಧಾಹ, ಯಾರು ಬುದ್ಧಿವಂತರು, ಯಾರು ವಿದ್ವಾಂಸರು ಅಂತಿದ್ರೆ ಅವ್ರು ನ್ಯಾಯಸುಧಾ ಹಿಡ್ಕೊಂಡಿರ್ತಾರೆ. ಯಾರು ನ್ಯಾಯಸುಧಾ ಹಿಡ್ಕೊಂಡಿರ್ತಾರೋ ಅವರೇ ವಿದ್ವಾಂಸರು ಅಂತ ಅರ್ಥ. ಅಂತಹ ವಿದ್ವಾಂಸರ ಪಡೆ ನಿಜವಾಗಿ ನ್ಯಾಯಸುಧಾ ಸೇವನೆಯಲ್ಲೇ ರತರಾಗಿರ್ತಾರೆ. ಅಂತಹ ಜಯತೀರ್ಥರವರು ಎಲ್ಲ ವಿದ್ವಾಂಸರನ್ನ ಅಮೃತ ಕೊಟ್ಟು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಜಯತೀರ್ಥರು ಅಂದ್ರೆ ಯಾವುದೇ ಒಬ್ಬ ವಿದ್ವಾಂಸ ಆಗ್ಲಿ ನ್ಯಾಯಸುಧಾ ಓದದೇನೆ ಅವನು ಪೂರ್ಣ ವಿದ್ವಾಂಸ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ನ್ಯಾಯಸುಧಾವನ್ನ ಆಶ್ರಯಿಸಿದ್ರೆ ಮಾತ್ರ ಅವನೊಬ್ಬ ವಿಬುಧ, ಅವನಿಗೆ ಜ್ಞಾನ ಬಂದಿದೆ, ಅವನು ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಈ ನಿಟ್ಟಿನಲ್ಲಿ ಜಯತೀರ್ಥರ ಪಾತ್ರ ಬಹಳ ದೊಡ್ಡದು. ಅವರ ಬಗ್ಗೆ ಹೇಳಲಿಕ್ಕೆ ಬಹಳ ಅನ್ಕೊಂಡಿದ್ದೆ ನಾನು ಇವತ್ತು, ಅದು ಬಹಳಷ್ಟು ಸಾಧ್ಯ ಆಗ್ಲಿಲ್ಲ, ಬಹಳ ಕಡಿಮೆ ಆಯ್ತು ಅನ್ಸತ್ತೆ ನನಗೆ. ಅಷ್ಟು ಜಯತೀರ್ಥರ ಬಗ್ಗೆ ನಮ್ಮ ಮಹಾತ್ಮರು ತಮ್ಮ ಪ್ರತಿ ಸಂದರ್ಭ, ಪ್ರತಿ ವಾಕ್ಯ ಹೇಳಿದಾಗ್ಲೂ ಜಯತೀರ್ಥರ ಸ್ಮರಣೆ ಇಲ್ಲದೆ ಏನವ್ರು ಹೋಗ್ಲಿಲ್ಲ ತಮ್ಮ ಜೀವನದಲ್ಲಿ. ಅಂತಹ ಜಯತೀರ್ಥರನ್ನ ಸ್ಮರಣೆ ಮಾಡ್ತಾ ಅವರು ನಿರಂತರ ತಮ್ಮ ಕಾಲವನ್ನ ಕಳೆದಿದ್ದಾರೆ ನಮ್ಮ ಎಲ್ಲ ಯತಿ ಪರಂಪರೆ. ಅಂತಹ ಜಯತೀರ್ಥರನ್ನ ವಿಶೇಷವಾಗಿ ಆರಾಧನಾ ಸಂದರ್ಭದಲ್ಲಾದ್ರೂ ಕನಿಷ್ಠ ಪಕ್ಷ ನಾವು ಅವರನ್ನ ಸ್ಮರಣೆ ಮಾಡ್ಬೇಕು. ಮುಖ್ಯವಾಗಿ ನಾನು ಮೊದಲು ಹೇಳಿದ್ದನ್ನ ಸ್ಮರಿಸಿ ಉಪಸಂಹಾರ ಮಾಡ್ತೇನೆ. ಜಯತೀರ್ಥರು ನಮ್ಮ ಮನೆಗೆ ಬರಬೇಕು ಅಂದ್ರೆ ಮೊದಲು ನಮ್ಮ ಮನೆಯಲ್ಲಿ ನ್ಯಾಯಸುಧಾ ಗ್ರಂಥ ಬರಬೇಕು. ನ್ಯಾಯಸುಧಾ ಗ್ರಂಥವನ್ನ ನಾವು ಪಡೆದುಕೊಂಡು ಮನೆಯಲ್ಲಿ ಇಟ್ಕೊಳ್ಬೇಕು. ದಿನನಿತ್ಯ ಅದಕ್ಕೆ ಪೂಜೆಯನ್ನಾದ್ರೂ ಕನಿಷ್ಠ ಪಕ್ಷ, ಎಲ್ರು ಹೇಳ್ತಾರೆ ದೇವ್ರ ಮೇಲೆ ಪುಸ್ತಕ ಇಡೋದು ಪೂಜೆಗ ಅಂತ, ಅದಾರು ಮಾಡಿ ಮೊದಲು ನ್ಯಾಯಸುಧಾ ಗ್ರಂಥವನ್ನ ಮೊದಲು ತಗೊಂಬನ್ನಿ.
ತಗೊಂಬಂತು ದಿವಸ ಪೂಜೆ ಮಾಡಿದ್ರೆ ಅದೇ ಮೊದಲು ಮಾಡುವ ಜಯತೀರ್ಥರ ನಿಜವಾದ ಆರಾಧನೆ, ಜಯತೀರ್ಥರ ನಿಜವಾದ ಸೇವೆ. ಅದನ್ನ ಮಾಡ್ತಾ ಇದ್ರೆ ಜಯತೀರ್ಥರು ಆ ಮನೆಯಲ್ಲಿ ಯಾರಿಗಾದ್ರೂ ಒಬ್ರು ಆ ಸುಧಾ ಗ್ರಂಥವನ್ನ ಓದುವ ಭಾಗ್ಯವನ್ನ ಕೊಡ್ತಾರೆ. ಕೊಟ್ಟು ಅದರ ಪಾನ ಅನುಭವಿಸಿದ್ರೆ ನಂತರ ಇಡೀ ಆ ಕುಲ ಅಮೃತಮಯ. ಆ ಅಮೃತ ಕೊಟ್ಟು ಹೋಗ್ಬಿಟ್ಟಿದ್ದಾರೆ, ಅಮೃತ ಬಡಿಸ್ಲಿಕ್ಕೆ ಒಬ್ರು ಬೇಕಲ್ಲ ಓದಿ. ಅಂತಹ ಒಬ್ಬ ವ್ಯಕ್ತಿ ನಮ್ಮ ಮನೆಗಳಲ್ಲಿ ಬರಬೇಕು ಅನ್ನುವ ಅನುಸಂಧಾನ ಬಂದ್ರೆ ಇದು ಮೊದಲು ಮಾಡುವ ನಿಜವಾದ ಜಯತೀರ್ಥರ ಸೇವೆ ಅಂತ ಈ ಸಂದರ್ಭದಲ್ಲಿ ನಿವೇದನೆ ಮಾಡ್ತಾ ಇಂದಿನ ಉಪನ್ಯಾಸವನ್ನ ನಾನು ಉಪಸಂಹಾರ ಮಾಡ್ತೇನೆ. ಇಂದಿನ ಈ ಉಪನ್ಯಾಸವು ಇಂದಿನ ಉಪನ್ಯಾಸವನ್ನ ಶ್ರೀ ಶ್ರೀ ವಿದ್ಯಾಶೇಷ ತೀರ್ಥ ಗುರುವಂತರ್ಗತ, ಶ್ರೀ ವ್ಯಾಸತೀರ್ಥ ಗುರುವಂತರ್ಗತ, ಶ್ರೀಮದ್ ಜಯತೀರ್ಥ ಗುರುವಂತರ್ಗತ, ಶ್ರೀ ಭಾರತೀ ರಮಣ ಮುಖ್ಯ ಪುರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಲ್ಲಿ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ, ಧನ್ಯವಾದಗಳು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ನಮಸ್ಕಾರ ಆಚಾರ್ಯ, ಧನ್ಯವಾದ. ಧನ್ಯವಾದಗಳು. ನಮಸ್ಕಾರ. ನಾರಾಯಣ. ನಮಸ್ಕಾರ. ಧನ್ಯವಾದ. ಧನ್ಯವಾದಗಳು ಆಚಾರ್ಯ, ತುಂಬಾ ಚೆನ್ನಾಗಿದೆ ಆಚಾರ್ಯ.